ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇಲ್ಲಿ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಒನ್ ಆರ್ ದಿ ಅದರ್ ವಿಡಿಯೋ ಬಂದೇ ಬರುತ್ತೆ. ಅಂಡ್ ಮೋಸ್ಟ್ ಆಫ್ ದ ವಿಡಿಯೋದಲ್ಲಿ ಏನ್ ಕಂಟೆಂಟ್ ಹೇಳ್ತೀನಿ, ಏನ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತೀನಿ, ಎಲ್ಲ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಕಂಟೆಂಟೇ ಆಗಿರುತ್ತೆ. ಸೊ ಎಸ್, ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ವಿಡಿಯೋ ಅಂತ. ಎಸ್, ನಿಮ್ಮ ಕರಿಯರ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಸಮ್ಟೈಮ್ಸ್. ನಾನು ರೈಟ್ ಪಾತ್ ಅಲ್ಲಿ ಇದೀನ, ನನ್ನ ಕರಿಯರ್ ಏನು, ನನ್ನ ಫ್ಯೂಚರ್ ಏನು, ನಾನು ಯಾವ ಒಂದು ಎನರ್ಜಿಲಿ ವರ್ಕ್ ಮಾಡ್ತಾ ಇರ್ತೀನಿ, ನಾನು ಆಪ್ಷನ್ ಚೂಸ್ ಮಾಡಿರೋದು ಕರೆಕ್ಟ್ ಆಗಿದೆಯಾ, ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾ, ನನ್ನ ಸ್ಕಿಲ್ಸು, ನನ್ನ ಜಾಬು ಇದೆಲ್ಲ ಮ್ಯಾಚ್ ಆಗ್ತಾ ಇದೆಯಾ, ನನ್ನ ಫ್ಯೂಚರ್ ನಾನು ಪ್ರಾಪರ್ ಆಗಿ ಒಂದು ಫ್ರೇಮ್ ಮಾಡ್ಕೊಂತ ಇದೀನ. ಸೊ ಹಿಂಗೆಲ್ಲ ನಂಬರ್ ಆಫ್ ಕ್ವೆಶನ್ಸ್ ಕರಿಯರ್ ರಿಲೇಟೆಡ್ ಇರುತ್ತೆ. ಡಸಂಟ್ ಮ್ಯಾಟರ್ ನೀವು ರೀಸೆಂಟ್ ಆಗಿ ಕರಿಯರ್ ಜಾಯ್ನ್ ಆಗಿರ್ಬೋದು ಅಥವಾ ಜಾಯ್ನ್ ಆಗಿ ಆಲ್ರೆಡಿ 10 years 15 years ಆಗಿರ್ಬೋದು, ಬಟ್ ಸ್ಟಿಲ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಕರಿಯರ್ ಅಲ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಕನ್ಫರ್ಮೇಶನ್ ಕೊಡೋಣ, ನೀವು ಯಾವ ಕರಿಯರ್ ಪಾತ್ ನ ಚೂಸ್ ಮಾಡಬೇಕು ಅಂತ. ಅಂಡ್ ಎಸ್, ಇದು ಕೂಡ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಸಜೆಸ್ಟ್ ಮಾಡಿರೋದೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಇವಾಗ್ಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ. ಸೊ ಡೆಫಿನೆಟ್ಲಿ ನಾನು ಕೌಂಟ್ ಮಾಡ್ತೀನಿ. ಅಂಡ್ ಗೈಸ್, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಆಪ್ಷನ್ಸ್ ಇದೆ, ಆಬ್ವಿಯಸ್ಲಿ ಎಲ್ಲಾ ವಿಡಿಯೋ ತರ ಇಲ್ಲೂ ಆಪ್ಷನ್ಸ್ ಇದೆ. ಆಪ್ಷನ್ಸ್ ಹೋದಕ್ಕೂ ಮುಂಚೆ ಈ ಒಂದು ವಿಡಿಯೋದಲ್ಲಿ ಫಸ್ಟ್ಲಿ ನಾವು ನಿಮ್ಮ ನ್ಯಾಚುರಲ್ ಟ್ಯಾಲೆಂಟ್ ಮತ್ತೆ ನ್ಯಾಚುರಲ್ ಸ್ಕಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್, ನೀವು ಯಾವ ಒಂದು ಪಾತ್, ಯಾವ ಒಂದು ಆಪ್ಷನ್ ಚೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ, ಜಾಸ್ತಿ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ನೋಡೋಣ. ಅಂಡ್ ದೆನ್ ನಿಮ್ಗೆ ಏನಾದ್ರು ಬ್ಲಾಕೇಜಸ್ ಆಗ್ತಾ ಇದೆಯಾ, ಸ್ವಲ್ಪ ಗ್ರೋತ್ಗೆ ಸ್ವಲ್ಪ ಏನಾದ್ರು ಅಡೆತಡೆಗಳಾಗ್ತಾ ಇದೆಯಾ, ಕರೆಂಟ್ ಸಿಚುವೇಶನ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಅದೇನದು ಅಂತ ನೋಡೋಣ. ಅಂಡ್ ದೆನ್ ಐಡಿಯಲ್ ಕರಿಯರ್ ಆಪ್ಷನ್ಸ್, ಒಂದಷ್ಟು ಆಪ್ಷನ್ಸ್ ಕೊಡ್ತೀನಿ, ಇಷ್ಟು ಒಳಗೆ ಚೂಸ್ ಮಾಡಿದ್ರೆ ನಿಮ್ಮ ಎನರ್ಜಿಗೆ ಅಲೈನ್ ಆಗುತ್ತೆ ಅಂತ. ನೆಕ್ಸ್ಟ್, ಆಕ್ಷನ್ಸ್ ಏನೇನ್ ತಗೋಬೇಕು ನೀವು ಅಂತ ನೋಡೋಣ. ಅಂಡ್ ನಿಮ್ಮ ಫ್ಯೂಚರ್ ಒಂದು ಪ್ರಾಪರ್ ಫ್ರೇಮ್ ಮಾಡ್ಕೋಬೇಕಂದ್ರೆ ಏನೆಲ್ಲ ಗೈಡೆನ್ಸ್ ಬೇಕು ನಿಮಗೆ ಅಂತ, ಇಷ್ಟನ್ನು ನಾವು ಇನ್ಕ್ಲೂಡ್ ಮಾಡ್ತಾ ಇದೀವಿ. ಎಸ್, ಇದು ನಿಮ್ಮ ಇನ್ ಡೆಪ್ತ್ ಕರಿಯರ್ ಬಗ್ಗೆ ಡೀಟೇಲ್ಡ್ ರೀಡಿಂಗ್ ಆಗಿರುತ್ತೆ. ಆಲ್ ರೈಟ್. ಸೊ ಗೈಸ್, ಎಲ್ಲ ವಿಡಿಯೋ ತರ ಇಲ್ಲಿ ನಿಮಗೆ 2 ಇರಲ್ಲ, 3 ಆಪ್ಷನ್ಸ್ ಇರುತ್ತೆ. ಓಕೆ, ಇವಾಗ ಆಪ್ಷನ್ಸ್ ನಿಮ್ಮ ಕಣ್ಮುಂದೆ. ಎಸ್, ಆಲ್ರೆಡಿ ಬಂದಿದೆ. ಒನ್ ಥಿಂಗ್ ಇಸ್ ಬಟರ್ಫ್ಲೈ ಇದೆ, ಸೆಕೆಂಡ್ ಒನ್ ಮೂನ್ ಇದೆ, ಥರ್ಡ್ ಒನ್ ಇಸ್ ಸನ್. ಆಯ್ತಾ? ನೀನ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನೀವು ಇನ್ ಕೇಸ್ ಎಕ್ಸ್ಟ್ರೋವರ್ಟ್ ಪರ್ಸನ್, ಲೈಕ್ ಔಟ್ ಗೋಯಿಂಗ್ ಪರ್ಸನ್ ಅಂತ ಅನ್ಸಿದ್ರೆ ಥರ್ಡ್ ಆಪ್ಷನ್ ಚೂಸ್ ಮಾಡಿ. ಎಮೋಷನಲ್ ಪರ್ಸನ್, ಕೈಂಡ್ ಆಫ್ ಇಂಟ್ರೋವರ್ಟ್ ಅನ್ಸಿದ್ರೆ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿ. ಕೈಂಡ್ ಆಫ್ ಫ್ರೀ ಬರ್ಡ್ ಅಂತ ಫೀಲ್ ಆಗಿದ್ರೆ, ನಿಮಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಫೇಸ್ ಅನ್ನೋದನ್ನು ಫೀಲ್ ಆದ್ರೆ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಇದೊಂದು ಜಸ್ಟ್ ಸಜೆಷನ್ ಅಷ್ಟೇ. ಓಕೆ, ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಗ್ರೂಪ್ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ಎಸ್ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಅಂದ್ರೆ ಬಟರ್ಫ್ಲೈ ಆಪ್ಷನ್ ಯಾರೆಲ್ಲ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ, ನಿಮ್ಮ ಕರಿಯರ್ ಬಗ್ಗೆ ಏನೆಲ್ಲ ಇನ್ ಡೆಪ್ತ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಗ್ರೂಪ್ 1 ಅವರಿಗೆ ಬರುತ್ತೆ ನೋಡೋಣ. ಸೊ ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಶಫಲ್ ಮಾಡೋದಕ್ಕೂ ಮುಂಚೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಮೆಸೇಜ್ ಇಷ್ಟ ಆಗಿ ನಾನು ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ನನ್ನ ಲೈಫಲ್ಲಿ ಅನ್ಸುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗ್ರೂಪ್ 1 ಬಟರ್ಫ್ಲೈ ಚೂಸ್ ಮಾಡಿದವ್ರಿಗೆ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್, ನೀವು ಒಂಥರ ಫ್ರೀಡಮ್ ಲವರ್. ನೀವು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡು ಅದನ್ನೇ ಫಾಲೋ ಮಾಡು, ಅಷ್ಟನ್ನೇ ಮಾಡು, ಇಷ್ಟು ರೋಟೀನ್ ದಿನಕ್ಕೆ ಇಷ್ಟು ಮುಗಿಸ್ಬೇಕು, ಟಾರ್ಗೆಟ್ಸ್ ಅಂತ ಏನಾರು ಇರುತ್ತಲ್ವಾ, ಆ ತರದ ಕೆಲಸ ನಿಮಗೆ ಆಗಲ್ಲ. ಇಟ್ಸ್ ಮೋರ್ ಲೈಕ್ ನಿಮಗೆ ಒಂಥರ ಜಾಬ್ ಕರಿಯರ್ ಅಂದ್ರೆ ಹೆಕ್ಟಿಕ್ ಫೀಲ್ ಆಗಬಾರ್ದು. ಇಟ್ ಡಸಂಟ್ ಮೀನ್ ನಿಮ್ಮ ಪ್ಯಾಷನ್ ನ ಫಾಲೋ ಮಾಡಿ ಅಂತ ಇಲ್ಲ,
ಬಟ್ ಇಟ್ಸ್ ಮೋರ್ ಲೈಕ್ ಒಂದು ಎನ್ವಿರಾನ್ಮೆಂಟ್. ಮೇನ್ ಆಗಿ ಏನ್ ಮ್ಯಾಟರ್ ಆಗುತ್ತೆ, ನಿಮ್ಮ ಕಲೀಗ್ಸ್ ಹೆಂಗಿದ್ದಾರೆ, ಅವರ ಮೈಂಡ್ ಸೆಟ್ ಹೆಂಗಿದೆ, ಆಸ್ ಹೋಲ್ ಎನ್ವಿರಾನ್ಮೆಂಟ್ ಒಂದು ಹೆಲ್ದಿ ಆಗಿದೆಯಾ. ಸೊ ಇದೆಲ್ಲ ನಿಮಗೆ ಮ್ಯಾಟರ್ ಆಗತ್ತೆ ಮೇನ್ ಆಗಿ ಅಂತ ನೋಡ್ತಿದೀನಿ. ಸೊ ಯಾವುದೇ ರೀತಿಯಾಗಿ ಒಂಥರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀನಿ ಅನ್ನೋ ಫೀಲ್ ಬರಬಾರ್ದು ನಿಮಗೆ. ದಟ್ ಈಸ್ ದ ಮೇನ್ ಗೋಲ್ ನಿಮ್ದು ಕರಿಯರ್ ಅಲ್ಲಿ. ಒಂಥರ ಫ್ರೀಡಮ್ ಇರ್ಬೇಕು. ಯಾವುದೇ ಕಾರಣಕ್ಕೂ ರಿಸ್ಟ್ರಿಕ್ಟೆಡ್ ಅನ್ಸ್ಬಾರ್ದು. ಏನೋ ಲಿಮಿಟೆಡ್ ರಜಾಗಳು ಇರ್ಬೇಕು, ಆಫ್ಸ್ ಇರ್ಬೇಕು. ಸೊ ದಟ್ ಅಟ್ ಲೀಸ್ಟ್ ನಿಮ್ಮ ಮನೆ, ನಿಮ್ಮ ಪರ್ಸನಲ್ ಲೈಫ್ ಎಲ್ಲ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ಬೋದು ಅಂತ ಆಗಿರ್ಬೋದು. ಕರಿಯರೇ ನಿಮಗೆ ಫಸ್ಟ್ ಪ್ರಯಾರಿಟಿ ಅಲ್ಲ, ಗ್ರೂಪ್ 1. ಬಟ್ ಕರಿಯರ್ ಈಸ್ ಡೆಫಿನೆಟ್ಲಿ ಮ್ಯಾಟರ್ಸ್ ಅಲ್ವಾ ಕರಿಯರ್ ಅನ್ನೋದು. ಬಟ್ ಐ ಗೆಸ್ ನೀವು ಕರಿಯರ್ ಜೊತೆಗೆ ನಿಮ್ಮ ಫಿಟ್ನೆಸ್ ಮ್ಯಾಟರ್ ಆಗುತ್ತೆ, ನಿಮಗೆ ನಿಮ್ಮ ಕೆಲವೊಂದು ಹಾಬೀಸ್ ಮ್ಯಾಟರ್ ಆಗುತ್ತೆ. ಸೊ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ನಿಮ್ಮ ಆಸೆ ಗ್ರೂಪ್ 1 ಅವ್ರದ್ದು. ಸೊ ಲೆಟ್ಸ್ ಇದನ್ನ ಸ್ವಲ್ಪ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ನಮ್ಮ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಿಮ್ಮ ನ್ಯಾಚುರಲ್ ಟ್ಯಾಲೆಂಟ್ಸ್ ಬಗ್ಗೆ, ನಿಮ್ಮ ನ್ಯಾಚುರಲ್ ಸ್ಕಿಲ್ಸ್. ಗ್ರೂಪ್ 1 ನಿಮ್ಮ ನ್ಯಾಚುರಲ್ ಸ್ಕಿಲ್ಸ್ ಬಗ್ಗೆ ನಿಮಗೆ ಏನ್ ಮೆಸೇಜ್ ಇದೆ ನೋಡೋಣ. ಗ್ರೂಪ್ 1 ಓಕೆ, ದೇರ್ ಈಸ್ 5 ಆಫ್ ಸ್ವಾರ್ಡ್ಸ್. ಇದೆಲ್ಲಿರ್ಲಿ, ಬ್ಯೂಟಿಫುಲ್ ಎನರ್ಜಿ ಟು ಸ್ಟಾರ್ಟ್ ವಿತ್ ಅಂತಾನೆ ಹೇಳ್ಬೋದು. ಸೊ 5 ಆಫ್ ಸ್ವಾರ್ಡ್ಸ್ ಅಂದ್ರೆ ಒಂದು ಕಾಂಪಿಟೇಟಿವ್ ನೇಚರ್ ಹೇಳುತ್ತೆ. ಒಂದು ಎವ್ರಿ ಮೂಮೆಂಟ್, ಎಟ್ ಎನಿ ಮೂಮೆಂಟ್ ಕಾಂಪಿಟೇಷನ್ಗೆ ರೆಡಿ ಆಗಿರೋ ಪರ್ಸನ್. ಅಂದ್ರೆ ಹೆದರ್ಕೊಳ್ಳಲ್ಲ ಜಾಸ್ತಿ. ಜಸ್ಟ್ ಅ ಮಿನಿಟ್ ಗೈಸ್, ಚಾರ್ಜ್. ಜಾಸ್ತಿ ತುಂಬಾ ಜನದ ಒಪಿನಿಯನ್ ಹೆದರ್ಕೊಳ್ಳಲ್ಲ. ಯಾರಾದ್ರೂ ಒಬ್ರು ಫೈಟ್ ಮಾಡಕ್ ನಿಂತ್ಕೊಂತೀನಿ ಅಂದ್ರೆ ನೀವು ಮುಂದೆ ಹೋಗಿ ನಿಂತ್ಕೊಳ್ಳೋದು. ಕೈಂಡ್ ಆಫ್ ಅನ್ ಎಕ್ಸ್ಟ್ರೋವರ್ಟ್ ಪರ್ಸನ್ ಅಂತಾನೆ ಹೇಳ್ಬೋದು. ನಿಮ್ಮ ಕರಿಯರ್ನ ನೀವು ಮುಂಚೆನೆ ಹೇಳ್ದಂಗೆ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ತಗೊಂತೀರಾ, ಅನಾಲಿಟಿಕ್ ಆಗಿ ತಗೊಂತೀರಾ. ತುಂಬಾ ಏನು ಎಮೋಷನಲಿ ಅಟ್ಯಾಚ್ ಆಗಲ್ಲ. ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ಟಾರ್ಗೆಟ್ ರೀಚ್ ಆಗದಿಲ್ದಾಗ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಲಿಲ್ಲ ಅಂದ್ರೆ ಡಿಸಪಾಯಿಂಟ್ ಆಗೋದು, ಇದೆಲ್ಲ ತುಂಬಾ ಆಗ್ತಾ ಇರತ್ತೆ. ಸೊ ಐ ಗೆಸ್ ನಿಮ್ಮಲ್ಲಿ ಒಂದು ಸ್ಟ್ರಾಟಜಿಕ್ ಅನ್ನೋ ಒಂದು ಟ್ಯಾಲೆಂಟ್ ಇದೆ. ಅಂದ್ರೆ ಯಾವ್ದಾದ್ರು ಒಂದು ಸಿಚುವೇಶನ್ ಇದ್ರೆ ಅದನ್ನ ಪ್ರಾಪರ್ ಆಗಿ ಸ್ಟ್ರಾಟಜೈಸ್ ಮಾಡೋದು, ಪ್ಲಾನ್ ಮಾಡ್ಕೊಳ್ಳೋದು. ಇವಾಗ ಮೋರ್ ಲೈಕ್ ನೀವ್ ಇನ್ ಕೇಸ್ ಕನ್ನಡ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ರೆ, ಲೈಕ್ ಮಂಜಣ್ಣ ಒಂದು ಎಕ್ಸಾಂಪಲ್ ಕೊಡ್ಬೋದು ನಾನು. ರೂಲ್ಸ್ ಏನೇ ಇರ್ಲಿ, ಸಿಚುವೇಶನ್ ಏನೇ ಇರ್ಲಿ, ಒಂದ್ಸತಿ ಟಾಸ್ಕ್ ಸ್ಟಾರ್ಟ್ ಆದಾಗ, ಗೇಮ್ ಸ್ಟಾರ್ಟ್ ಆದಾಗ ರೂಲ್ಸ್ ನ ಪ್ರಾಪರ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ಇಲ್ಲ. ಬಟ್ ಗೆಲ್ಲೋದಕ್ಕೆ ಬೇರೆ ರೀತಿಯ ಗ್ರೇ ಏರಿಯಾ ಅನ್ನೋದೊಂದು ಮೆನ್ಷನ್ ಮಾಡ್ತಾರಲ್ವಾ, ಅದು ಆ ಗ್ರೇ ಏರಿಯಾ ಅನ್ನೋದು ನಿಮ್ಮಲ್ಲಿ ಒಂಥರ ಟ್ಯಾಲೆಂಟ್ ಇದೆ. ಇಟ್ಸ್ ಲೈಕ್ ಇವಾಗ ಯಾರೋ ಒಬ್ರು ಬಂದು ಹೇಳಿದ್ರೆ, ನಿನ್ ಲೈಫ್ ಅಲ್ಲಿ ನೀನು ಖುಷಿಯಾಗಿರ್ಬೇಕಂದ್ರೆ ಹಿಂಗಿರ್ಬೇಕು, ನೀನು ಹಂಗಿರ್ಬೇಕು, ಅವ್ರ ತರ ಇರ್ಬೇಕು, ಇವ್ರ ತರ ಇರ್ಬೇಕಂತ ಕೆಲವೊಂದ್ಸತಿ ತುಂಬಾ ಜನಗೆ ಕಂಪೇರ್ ಮಾಡೋದು, ತುಂಬಾ ಜನ ಇವ್ರ ತರ ಇರು ನೀನು ಅಂತ ಇನ್ಸ್ಪಿರೇಷನ್ ತರ ಬೇರೆಯವ್ರನ್ನ ಕೊಡೋದು ನಿಮಗೆ. ಸೊ ಈ ತರ ಎಲ್ಲ ನಿಮ್ಗೆ ಒಂದೊಂದ್ಸತಿ ಆಗುತ್ತೆ ಅನ್ನೋದನ್ನ ನೋಡ್ತಿದೀನಿ. ಸೊ ಇಟ್ಸ್ ಎನ್ ಇಂಡಿಕೇಶನ್ ನೀವು ನಿಮ್ದೇ ಆದ ಯೂನಿಕ್ ಪರ್ಸನಾಲಿಟಿ ಇದೆ. ಅಂಡ್ ಎಂತ ಸಿಚುವೇಶನ್ ಬಂದ್ರು ನಿಮ್ಮದೇ ಆದ ಯೂನಿಕ್ ವೇಲಿ ಅದನ್ನ ನಾನು ಗೆಲ್ತೀನಿ ಅನ್ನೋ ಒಂದು ಧೈರ್ಯ ನಿಮಗಿದೆ. ಗ್ರೂಪ್ 1 ದಟ್ ಈಸ್ ಫಾರ್ ಶೋರ್. ನಿಮ್ದೇ ರೂಲ್ಸ್ ಅಂದ್ ಕೂಡ್ಲೆ ರಾಂಗ್ ವೇ ಅಂತ ನಾನು ನೋಡ್ತಾ ಇಲ್ಲ, ರೈಟ್ ವೇ ಅಲ್ಲೇ. ಇಟ್ಸ್ ಮೋರ್ ಲೈಕ್ ಹೇಗ್ ಹೇಳೋದು, ಓಕೆ ಫಾರ್ ಎನ್ ಎಕ್ಸಾಂಪಲ್ ಚೆಸ್ ಗೇಮ್ ಅಂತಾನೆ ಇಟ್ಕೊಳ್ಳಿ. ಆಬ್ವಿಯಸ್ಲಿ ಎಲ್ಲಾ ಒಂದಷ್ಟು ಪಾನ್ಸ್ ಗಳು ಹೋಗೋದಕ್ಕೆ ಅದರದೇ ಆದ ರೂಲ್ಸ್ ಇರುತ್ತೆ. ಇವಾಗ ಹಾರ್ಸ್ ನ ಮೂವ್ ಮಾಡ್ಬೇಕು, ಕುದುರೆನ ಮೂವ್ ಮಾಡ್ಬೇಕಂದ್ರೆ ಎಲ್ ಶೇಪ್ ಅಲ್ಲಿ ಮೂವ್ ಮಾಡ್ಬೇಕು, ಒಂಟೆನ ಮೂವ್ ಮಾಡ್ಬೇಕಂದ್ರೆ ಏನು ಸ್ಟ್ರೈಟ್ ಹೋಗ್ಬಾರ್ದು, ಒಂಟೆ ಕ್ರಾಸ್ ಹೋಗ್ಬೇಕು. ಎಸ್, ರೂಲ್ಸ್ ಎಲ್ಲ ಫಾಲೋ ಮಾಡೋಣ. ಬಟ್ ಮೇ ಬಿ ಎದುರಾಳಿಗಳು ಥಿಂಕ್ ಮಾಡಕ್ಕೆ ಆಗಲ್ಲ ನೀವ್ ಯಾವ ತರ ಸ್ಟ್ರಾಟಜಿ ಮಾಡ್ತಾ ಇದ್ದೀರಾ ಅಂತ. ಓಕೆ, ಎದುರಾಳಿಗಳು ಅನ್ಕೊಂತಾರೆ ಆನೆಯಿಂದ ನನ್ನ ಹೊಡಿಬಹುದು ಅಂತ. ಬಟ್ ನಿಮ್ದು ಡಿಫ್ರೆಂಟ್ ಪ್ಲಾನ್ ಇರುತ್ತೆ. ಓಕೆ, ನೀವು ಅವ್ರು ಅನ್ಕೊಂಡಿರ್ತಾರೆ ನನ್ನ ಒಂಟೆ ಮೇಲೆ ಇವರು ಗುರಿ ಹಾಕೊಂಡಿದ್ದಾರೆ ಅಂತ. ಬಟ್ ನೀವು ಅವರ ಆನೆ ಮೇಲೆ ಗುರಿ ಹಾಕಿರ, ಅಥವಾ ಡೈರೆಕ್ಟ್ ಆಗಿ ರಾಜನ್ ಮೇಲೆನೆ ಕಣ್ಣಿಟ್ಟಿರ್ತೀರ. ಸೊ ಇಟ್ಸ್ ಲೈಕ್ ದಟ್. ನಿಮ್ಮ ಒಂದು ಪ್ಲಾನ್ ಇರುತ್ತಲ್ವ, ನಿಮ್ಮ ಒಂದು ಸ್ಟ್ರಾಟಜಿ ವೇ ಇರುತ್ತಲ್ವ, ಅದನ್ನ ಯಾರು ಗೆಸ್ ಮಾಡಕ್ಕೂ ಆಗಲ್ಲ. ಐ ಗೆಸ್ ಯು ಆರ್ ಅ ವೆರಿ 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 ಸ್ಮಾರ್ಟ್ ಪರ್ಸನ್. ಎಸ್ಪೆಷಲಿ ಕಾಂಪಿಟೇಟಿವ್ ವರ್ಲ್ಡ್, ಎಸ್ಪೆಷಲಿ ಪೊಲಿಟಿಕಲ್ ವರ್ಲ್ಡ್ ಅಲ್ಲಿ ನಿಮ್ಮ ಒಂದು ಅಡ್ವೈಸ್ ಇದ್ರೆ ಸಾಕು ಕೆಲವೊಬ್ಬೊಬ್ಬರಿಗೆ. ನಿಮ್ಮ ಒಂದು ಐಡಿಯಾ, ನಿಮ್ಮ ಒಂದು ಪ್ಲಾನ್, ನಿಮ್ಮ ಸ್ಟ್ರಾಟಜಿ ಎಲ್ಲ ಗೈಡ್ ಮಾಡ್ತಿರಲ್ವಾ, ಆ ಪ್ಲಾನ್ ಮಾಡ್ತಿರಲ್ಲ, ಯು ಹ್ಯಾವ್ ಗಾಟ್ ದಟ್ ನ್ಯಾಚುರಲ್ ಟ್ಯಾಲೆಂಟ್. ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ದುಡ್ಡಿರುತ್ತೆ,
ಎನರ್ಜಿ ಇರುತ್ತೆ, ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಂಡೆ ಹೋಗ್ತಾ ಇರ್ತೀವಿ. ಬಟ್ ಒಂದ್ ಸ್ಮಾರ್ಟ್ ವೇ ಅಲ್ಲಿ ಲೈಫ್ ನ ವಿನ್ ಆಗಬಹುದು ಕೆಲವೊಂದೊಂದ್ಸತಿ. ಬಟ್ ಆ ಒಂದ್ ಸ್ಮಾರ್ಟ್ ವೇ ಎಲ್ಲಾರ್ಗೂ ಇರಲ್ಲ. ಬಟ್ ಐ ಗೆಸ್ ಗ್ರೂಪ್ 1 ನಿಮಗೆ ಆ ಒಂದು ಸ್ಮಾರ್ಟ್ ವೇ ಇದೆ. ಒನ್ ಥಿಂಗ್ ಈಸ್, ನೀವು ಬೇರೆಯವ್ರನ್ನ ಫಾಲೋ ಮಾಡ್ಕೊಂಡು ಹೋಗಲ್ಲ, ನಿಮ್ದೇ ಆದ ಸ್ವಂತ ಪರ್ಸನಾಲಿಟಿ ಇದೆ. ಅಂಡ್ ನಿಮಗೆ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ವಿತ್ ಇನ್ ಯು. ಅಂದ್ರೆ ಎಂತ ಸಿಚುವೇಶನ್ ಅಲ್ಲಿ ಬೇಕಿದ್ರು ನಾನು ಮುಂದೆ ಬರ್ತೀನಿ, ನಾನು ಗೆಲ್ತೀನಿ, ವಿತೌಟ್ ಎನಿ ಡೌಟ್ ನಾನು ಗೆಲ್ತೀನಿ, ಐ ಕ್ಯಾನ್ ಡೂ ಇಟ್. ನಾನು ಎಲ್ಲರ ತರ ಅಲ್ಲ, ನನ್ನ ಮೈಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ, ನಾನು ಐ ಆಮ್ ಅ ವೆರಿ ಸ್ಮಾರ್ಟ್ ಪರ್ಸನ್ ಅಂತ ಐ ಗೆಸ್ ನಿಮಗೆ ಅದು ಆಲ್ರೆಡಿ ಗೊತ್ತು. ಸೊ ದಿಸ್ ಈಸ್ ಯುವರ್ ನ್ಯಾಚುರಲ್ ಟ್ಯಾಲೆಂಟ್. ನಿಮ್ದೇ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ನಿಮ್ದೇ ಒಂದು ಕರಿಯರ್ ಅಲ್ಲೇ ತಗೋಬಹುದು. ಫಾರ್ ಎಕ್ಸಾಂಪಲ್, ನೀವು ಕಾಂಟೆಂಟ್ ಕ್ರಿಯೇಷನ್ ಅಲ್ಲೇ ಇರ್ತೀರಾ, ನೀವು ವ್ಲಾಗ್ ಮಾಡ್ತಾ ಇರ್ತೀರಾ, ನಿಮ್ಮ ಫ್ರೆಂಡು ವ್ಲಾಗ್ ಮಾಡ್ತಾ ಇರ್ತಾರೆ, ಅವರು ಡೈಲಿ ಫ್ಯಾಮಿಲಿ ವ್ಲಾಗ್ ಮಾಡ್ತಾ ಇರ್ತಾರೆ, ಬಟ್ ನೀವು ಫ್ಯಾಮಿಲಿ ವ್ಲಾಗೇ ಮಾಡ್ತಾ ಇರ್ತೀರಾ, ಇಲ್ಲ ಅಂತಲ್ಲ. ಬಟ್ ಫ್ಯಾಮಿಲಿ ವ್ಲಾಗ್ ಅಲ್ಲಿ ಒಂದು ಡಿಫ್ರೆಂಟ್ ವೇ ತರ ಮಾಡೋದು, ಅಂದ್ರೆ ಫ್ಯಾಮಿಲಿಯವ್ರ ಜೊತೆ ಟಾಸ್ಕ್ ಮಾಡಿಸೋದು, ಏನು ಫ್ಯಾಮಿಲಿಯವ್ರ ಜೊತೆ ಒಂಥರ ಕಿತಾಪತಿ ಮಾಡ್ಬಿಟ್ಟು ಕಾಂಟೆಂಟ್ ಕ್ರಿಯೇಟ್ ಮಾಡೋದು. ಜಸ್ಟ್ ನಾರ್ಮಲ್ ಕಾಂಟೆಂಟ್ ಮಾಡಲ್ಲ, ಒಂದು ಎಕ್ಸೈಟಿಂಗ್ ಕಾಂಟೆಂಟ್ ಮಾಡೋದು. ಸೊ ಇಟ್ಸ್ ಮೋರ್ ಲೈಕ್ ಒಂದು ಬೋರಿಂಗ್ ಸಿಚುವೇಶನ್ ಎಷ್ಟ್ರ ಮಟ್ಟಿಗೆ ಒಂದು ಎಕ್ಸೈಟ್ಮೆಂಟ್ ಸಿಚುವೇಶನ್ ಆಗಿ ಟರ್ನ್ ಮಾಡ್ಕೊಬಹುದು, ಇದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಗ್ರೂಪ್ 1 ವೆರಿ ಬ್ಯೂಟಿಫುಲ್. ಸೊ ಇವಾಗ ನೋಡೋಣ, ನಿಮ್ಗೆ ಯಾವ ಒಂದು ಕ್ವಾಲಿಟಿ ಎಕ್ಸೈಟ್ ಮಾಡುತ್ತೆ ಅಥವಾ ಮೋಟಿವೇಟ್ ಮಾಡುತ್ತೆ ಎವ್ರಿ ಡೇ ಕೆಲಸ ಮಾಡೋದಕ್ಕೆ, ಎವ್ರಿ ಡೇ ಫೋಕಸ್ಡ್ ಆಗಿರೋದಕ್ಕೆ, ಎವ್ರಿ ಡೇ ಕೆಲ್ಸಕ್ಕೆ ಹೋಗಕ್ಕೆ ಅಂತಾನೆ ಅನ್ಕೊಳ್ಳಿ, ಸ್ಟಿಕ್ ಆನ್ ಆಗೋದಕ್ಕೆ ಏನ್ ಮೋಟಿವೇಟ್ ಮಾಡುತ್ತೆ? ಲೆಟ್ಸ್ ಸಿ. ಗ್ರೂಪ್ 1 ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು ಆಲ್ರೆಡಿ. ನಿಮಗೆ ಏನ್ ಮೋಟಿವೇಟ್ ಮಾಡುತ್ತೆ? ಸೊ ದೇರ್ ಈಸ್ 9 ಆಫ್ ಸ್ವರ್ಡ್ಸ್. ಒನ್ ಮೇನ್ ಥಿಂಗ್ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, 2 ಸ್ವರ್ಡ್ಸ್ ಬಂದಿದೆ. ಸ್ವರ್ಡ್ಸ್ ಅಂದ್ರೆ ಏನು? ಒಂದು ಥಾಟ್ ಪ್ರೊಸೆಸ್, ನೀವು ಥಿಂಕಿಂಗ್ ಮಾಡೋ ರೀತಿ, ಒಂದು ಸ್ಮಾರ್ಟ್ ವೇ. ಇಲ್ಲೇ ನೋಡ್ಬೋದು ನೀವು, ಒಂದು ಸ್ಮಾರ್ಟ್ ವೇ ಅಲ್ಲಿ ನಿಮ್ಮ ಥಾಟ್ಸ್ ನ ಪುಟ್ ಔಟ್ ಮಾಡೋದು. ಸೊ ಇಲ್ಲಿ ನೋಡ್ಬೋದು 9 ಆಫ್ ಸ್ವರ್ಡ್ಸ್ ಬಂದಿದೆ. ವಿ ಆಲ್ ನೋ 9 ಆಫ್ ಸ್ವರ್ಡ್ಸ್ ಅಂದ್ರೆ ಒಂಥರ ಸ್ಟ್ರೆಸ್ಫುಲ್ ಸಿಚುವೇಶನ್. ಅಂದ್ರೆ ಮುಂಚೆನೆ ಹೇಳ್ದಂಗೆ ಸುತ್ತಮುತ್ತ ಎನ್ವಿರಾನ್ಮೆಂಟ್ ನಿಮಗೆ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇದೆಯಾ, ಅದು ಮ್ಯಾಟರ್ ಆಗುತ್ತೆ. ಮೆಂಟಲಿ ನಿಮಗೆ ಥಿಂಕ್ ಮಾಡೋದಕ್ಕೆ ಒಂದು ಫ್ರೀಡಮ್ ಕೊಡ್ತಾ ಇದೆಯಾ. ಇಟ್ಸ್ ಲೈಕ್ ಮುಂಚೆನೆ ಹೇಳ್ದಂಗೆ ಒಂದು ಟಾರ್ಗೆಟ್ ಅಂತ ಪ್ರೆಷರ್ ಹಾಕ್ತಾ ಇದ್ರೆ ನಿಮಗೆ ಅಂತ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕ್ ಮಾಡೋದಕ್ಕಾಗಲ್ಲ. ಲೈಕ್ ಆ ಒಂದು ಥಾಟ್ ಪ್ರೊಸೆಸ್ ಆರಾಮಾಗಿ ಫ್ಲೋ ಆಗ್ಬೇಕು. ಆರಾಮಾಗಿ ಫ್ಲೋ ಆದ್ಮೇಲೆ ನೀವು ಅದನ್ನ ಪ್ರಾಪರ್ ಆಗಿ 1 by 1 ಮಾಡ್ಕೊಂತ ಹೋಗ್ತೀರಾ. ಈಗ ನಿಮಗೆ ಥಿಂಕಿಂಗ್ ಮಾಡಕ್ಕೇನೆ ಒಂದಷ್ಟು ಫ್ರೀಡಮ್ ಸಿಗ್ತಾ ಇಲ್ಲ, ಥಿಂಕಿಂಗ್ ಮಾಡೋದಕ್ಕೇನೆ ಸ್ಟ್ರೆಸ್ ಆಗ್ತಾ ಇದೆ. ಅಂದ್ರೆ ಇವಾಗ ಏನು ಟಾರ್ಗೆಟ್ ಇರುತ್ತೆ, ಇವತ್ತು 5 ಗಂಟೆ ಅಷ್ಟರಿಗೆ ಮುಗಿಸ್ಬಿಡ್ಬೇಕು, ಆ ತರ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಆಗಲ್ಲ, ವರ್ಕ್ ಮಾಡೋದಕ್ಕಾಗಲ್ಲ. ನಿಮ್ಗೆ ನಿಮ್ದೇ ಆದ ಒಂದು ಥಾಟ್ ಪ್ರೊಸೆಸ್ಗೆ ಟೈಮ್ ಸಿಗ್ಬೇಕು. ಸೊ ಐ ಗೆಸ್ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನಿಮ್ಮ ಒಂದು ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಫಸ್ಟ್ ಥಿಂಗ್, ಐ ಡೋಂಟ್ ನೋ, ಯು ಹ್ಯಾವ್ ದಿಸ್ ನ್ಯಾಚುರಲ್ ಟ್ಯಾಲೆಂಟ್. ಅಂದ್ರೆ ಇನ್ನೊಬ್ರು ಮೈಂಡ್ ನ ರೀಡ್ ಮಾಡೋದು, ಒಂದು ಸೈಕ್ಯಾಟ್ರಿಸ್ಟ್ ತರ ಇನ್ನೊಬ್ರು ಮೈಂಡ್ ನ ರೀಡ್ ಮಾಡೋದು, ಅವ್ರು ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾರು ಒಬ್ರು ಒಂದು ವರ್ಕ್ ಅಸೈನ್ ಮಾಡಿದಾಗ ಆ ಟಾಸ್ಕ್ ಅಲ್ಲಿ ಏನಿದೆ ಅಂತ ಅನಲೈಸ್ ಮಾಡೋದಕ್ಕಿಂತನೂ ನೀವು ಆ ಪರ್ಸನ್ ಏನ್ ಬೇಕು, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನು, ಈ ರೀತಿಯಾಗಿ ನೀವು ಥಿಂಕ್ ಮಾಡ್ತೀರಾ ಮೇನ್ ಆಗಿ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಏನ್ ಮೋಟಿವೇಟ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಲೀಪ್. ನಿಮಗೆ ಪ್ರಾಪರ್ 8 hours ಸ್ಲೀಪ್ ಬೇಕು. ಬಿಕಾಸ್ ಇವಾಗ ನೀವು ಒಳ್ಳೆ ನಿದ್ದೆ ಮಾಡಿದ್ರೆ ನೆಕ್ಸ್ಟ್ ಡೇ ನೀವು ಫ್ರೆಶ್ ಆಗಿ ಎದ್ಬಿಟ್ಟು ಏನೋ ಒಂದು ಕೆಲಸ ಮಾಡೋದಕ್ಕಾಗೋದು. ಚೆನ್ನಾಗೊಂದು ನಿದ್ದೆ ಬೇಕು, ದಟ್ ಈಸ್ ದ ಮೇನ್ ಥಿಂಗ್. ಮನ್ಸಿಗೆ ನೆಮ್ಮದಿ ಇರ್ಬೇಕು, ಒಂದು ಸ್ಟ್ರೆಸ್ ಇರಬಾರ್ದು. 5 ಗಂಟೆ ಮುಗಿಸ್ಬೇಕು, ನನಗೆ ಇದಾಗ್ಬೇಕು ಇವತ್ತಿಗೆ. ಸೊ ಇದೊಂಥರ ಸ್ಟ್ರೆಸ್ಡ್ ಫೀಲ್ ಆಗುತ್ತೆ. ಸೊ ಎಂತ ಸಿಚುವೇಶನ್ ಬೇಕಿದ್ರು, ಎಂತ ಕ್ರೈಸಿಸ್ ಬೇಕಿದ್ರು ನೀವು ಮ್ಯಾನೇಜ್ ಮಾಡ್ತೀರಾ. ಬಟ್ ನಿಮಗೆ ಮೆಂಟಲಿ ಕಾಮ್ನೆಸ್ ಅನ್ನೋದಿರ್ಬೇಕು. ಸೊ ಒನ್ ಮೋರ್ ಥಿಂಗ್ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇದು ಕರಿಯರ್ ಅಲ್ಲಿ ಮಾತ್ರ ಅಲ್ಲ, ನಿಮ್ಮ ಪರ್ಸನಲ್ ಲೈಫ್ ಅಲ್ಲೂ ನಿಮಗೆ ಆ ಒಂದು ಮೆಂಟಲ್ ಕಾಮ್, ಪರ್ಸನಲ್ ವೇ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಐ ಗೆಸ್ ನೀವು ಆಟೋಮೆಟಿಕ್ ಆಗಿ ನೀವು ಕರಿಯರಿಗೆ ಒಂದು ಪಕ್ಕ 100% ಕೊಡ್ತೀರಾ. ಸೊ ಗ್ರೂಪ್ 1 ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ನಿಮಗೇನ್ ಲಕ್ಸುರಿಯಸ್ ಎನ್ವಿರಾನ್ಮೆಂಟೇ ಬೇಕಂತ ಇಲ್ಲ, ಬಟ್ ಮೆಂಟಲಿ ಪೀಸ್ ಇರಬೇಕು ನಿಮಗೆ. ದಟ್ ಈಸ್ ಆಲ್ ಮ್ಯಾಟರ್ಸ್, ರೈಟ್? ಸೊ ಇವಾಗ ನೋಡೋಣ ಕರೆಂಟ್ ಬ್ಲಾಕೇಜಸ್ ಏನು, ಏನ್ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದೆ.
ಕರೆಂಟ್ಲಿ ನಿಮಗೆ ಒಂದು ಕರಿಯರ್ ಪಾತ್ ಪ್ರಾಪರ್ ಆಗಿ ಚೂಸ್ ಮಾಡೋದಕ್ಕೆ, ಪ್ರಾಪರ್ ಆಗಿ ಹೋಗೋದಕ್ಕೆ ಏನ್ ನಿಮಗೆ ಬ್ಲಾಕ್ ಮಾಡ್ತಾ ಇದೆ? ಟೆಂಪರೆನ್ಸ್, ಒಂದು ಬ್ಯಾಲೆನ್ಸ್ ಇಲ್ಲ. ಐ ಗೆಸ್ ದಿಸ್ ಇಸ್ ಟಾಕಿಂಗ್ ಮೋರ್ ಅಬೌಟ್ ನಿಮ್ಮ ಮೆಂಟಲ್ ಬ್ಯಾಲೆನ್ಸ್. ಅಂದ್ರೆ ಏನೋ ಪರ್ಸನಲ್ ಸಿಚುವೇಶನ್ಸ್ ಅಲ್ಲಿ ಇಶ್ಯೂ ಆಗ್ತಿರೋದಿರಬಹುದು, ಲೈಫಲ್ಲಿ ಎಮೋಷನಲ್. ಟೆಂಪರೆನ್ಸ್ ಅಂದ್ರೆ ಇಟ್ಸ್ ಮೋರ್ ಲೈಕ್ ಪೀಸ್ ಮೇಕರ್. ಆ ಒಂದು ಪೀಸೇ ನಿಮಗೆ ಲೈಫಲ್ಲಿ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ನೀವು ತುಂಬಾ ಸಾರಿ ಗೈಸ್, ತುಂಬಾ ಮೇಂಟೈನ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ಆಗ್ತಾ ಇಲ್ಲ. ಪೇಷನ್ಸ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ಆ ಪೇಷನ್ಸ್ ಅನ್ನೋದು ಹೋಗ್ತಾ ಇದೆ. ಐ ಗೆಸ್ ನೀವು ಆಲ್ರೆಡಿ ಒಂದು ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ ಗ್ರೂಪ್ 1 ಇಟ್ಸ್ ಅನ್ ಇಂಡಿಕೇಶನ್ ನೀವು ಆಲ್ರೆಡಿ ಇರೋ ವರ್ಕ್ ಅಲ್ಲಿ ನಿಮಗೆ ಬೇಕಾದ ಒಂದು ಮೆಂಟಲ್ ಪೀಸ್ ಸಿಗ್ತಾ ಇಲ್ಲ. ಬಿಕಾಸ್ ನೀವು ಒಂದು ಡಿಪ್ಲೊಮ್ಯಾಟ್ ಆಗಿ ವರ್ಕ್ ಮಾಡಕ್ ಇಷ್ಟಪಡ್ತೀರಾ, ಅಂದ್ರೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ. ಬಟ್ ಎಲ್ಲ ಒಂದ್ ಕಡೆ ನೀವು ಆಲ್ರೆಡಿ ಈ ಕೆಲಸದಲ್ಲಿ ಇದ್ದೀರಾ ಅಲ್ವಾ, ಅದು ಒಂದೇ ಕಡೆ ಪ್ರೆಷರ್ ಕೊಡ್ತಾ ಇದೆ, ಒಂದೇ ಕಡೆ ಸ್ಟ್ರೆಸ್ ಕೊಡ್ತಾ ಇದೆ. ಸೊ ಅದು ನಿಮ್ಮ ಓವರ್ ಆಲ್ ಪರ್ಸನಲ್ ಲೈಫ್ಗೂ ಪ್ರಾಬ್ಲಮ್ಯಾಟಿಕ್ ಆಗ್ತಾ ಇದೆ. ಐ ಡೋಂಟ್ ನೋ, ಏನೋ ಒಂದು ಸ್ಟ್ರೆಸ್ ನಿಮಗೆ ಕಾಡ್ತಾ ಇದೆ ಗ್ರೂಪ್ 1. ಇನ್ ಕೇಸ್ ಇದು ನಿಮ್ಮ ಪರ್ಸನಲ್ ಲೈಫಲ್ಲಿ ಪ್ರಾಬ್ಲಮ್ ಆದ್ರೆ ಇಟ್ಸ್ ಹೈ ಟೈಮ್ ಒಂದು ಬ್ಯಾಲೆನ್ಸಿಗೆ ತಗೋಬರ್ಬೇಕು. ಬಿಕಾಸ್ ಇದು ನಿಮ್ಮ ಕರಿಯರಿಗೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ. ಇನ್ ಕೇಸ್ ನಿಮ್ಮ ಕರಿಯರ್ ಅಲ್ಲಿ ಒಂದೇ ಕಡೆ ಪ್ರೆಷರ್ ಆಗ್ತಾ ಇದೆ, ಅದರಿಂದ ನಿಮಗೆ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ನೀವಿರೋ ಜಾಬ್ ಅಲ್ಲಿ, ನೀವಿರೋ ಎನ್ವಿರಾನ್ಮೆಂಟ್ ಅಲ್ಲಿ ಮೆಂಟಲ್ ಪೀಸ್ ಅನ್ನೋದು ನಿಮಗಿಲ್ಲ. ಅಂಡ್ ದಿಸ್ ಇಸ್ ಹೈ ಟೈಮ್ ನೀವು ಚೇಂಜ್ ಮಾಡಬೇಕು ಜಾಬ್ನ, ಅಥವಾ ರೋಟೀನ್ ಚೇಂಜ್ ಮಾಡ್ಕೊಬೇಕು. ಎಲ್ಲಿ ನಿಮಗೆ ಮೇನ್ ಆಗಿ ಒಂದು ಬ್ಯಾಲೆನ್ಸ್ಡ್ ಫೀಲ್ ಆಗುತ್ತೆ ಅಲ್ಲಿ ಹೋಗ್ಬೇಕು. ಸೊ ನಿಮ್ಮ ವರ್ಕ್ ಎನ್ವಿರಾನ್ಮೆಂಟ್ ಬಗ್ಗೆ ನೋಡೋಣ. ನಿಮಗೆ ಐಡಿಯಲ್ ವರ್ಕ್ ಎನ್ವಿರಾನ್ಮೆಂಟ್, ನಿಮ್ಮ ಒಂದು ಎನರ್ಜಿಗೆ, ನಿಮ್ಮ ಒಂದು ಪರ್ಸನಾಲಿಟಿಗೆ ಒಂದು ಐಡಿಯಲ್ ವರ್ಕ್ ಎನ್ವಿರಾನ್ಮೆಂಟ್ ಅಂದ್ರೆ ಹೆಂಗಿರ್ಬೇಕು ಅಂತ ನೋಡೋಣ. ಗ್ರೂಪ್ 1 ಒಂದು ಐಡಿಯಲ್ ವರ್ಕ್ ಎನ್ವಿರಾನ್ಮೆಂಟ್ ಬಂದಿದೆ ಹೈ ಪ್ರಿಸ್ಟೆಸ್. ಹೈ ಪ್ರಿಸ್ಟೆಸ್ ಅಂದ್ರೆ ಏನು? ಇಟ್ಸ್ ಮೋರ್ ಲೈಕ್ ತುಂಬಾ ಜನದ ಜೊತೆ ಇರಲ್ಲ, ವರ್ಕ್ ಮಾಡಲ್ಲ, ಒಬ್ರೆ ವರ್ಕ್ ಮಾಡೋದು. ಹೈ ಪ್ರಿಸ್ಟೆಸ್ ಅಂದ್ರೆ ಪೈಸಿಸ್ ಝೋಡಿಯಾಕ್ ಸೈನ್, ಅವೇ ಫ್ರಮ್ ಸೋಷಿಯಲ್ ಇಂಟರಾಕ್ಷನ್, ಅಂದ್ರೆ ಒಬ್ರೆ ವರ್ಕ್ ಮಾಡೋದು, ಒಂದು ಕಾರ್ನರ್ ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದು. ಈ ತರ ವರ್ಕ್ ಎನ್ವಿರಾನ್ಮೆಂಟ್ ಅಂದ್ರೆ ನಿಮಗೆ ಮೇ ಬಿ ಗ್ರೂಪ್ ಸೆಟ್ಟಿಂಗ್ ಅಂತ ಅಂದ್ರೆ ಮೇ ಬಿ ನಿಮಗೆ ಅಷ್ಟು ಇಷ್ಟ ಆಗಲ್ಲ ಅನ್ಸುತ್ತೆ. ಗ್ರೂಪ್ 1 ಇಟ್ಸ್ ಮೋರ್ ಲೈಕ್ ನೀವು ಒಬ್ರೆ ವರ್ಕ್ ಮಾಡೋದನ್ನ ಪ್ರಿಫರ್ ಮಾಡ್ತೀರಾ, ಅಥವಾ ಒಂದು ಸಾಲಿಟ್ಯೂಡ್ ಅಂದ್ರೆ ಎಲ್ಲರೂ ಒಂದು ಕಾರ್ನರ್ ಅಲ್ಲಿ ಕೂತ್ಕೊಂಡು ಒಂದು ಸೈಲೆಂಟ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದನ್ನ ಇಷ್ಟಪಡ್ತೀರಾ. ಬಿಕಾಸ್ ಐ ಗೆಸ್ ತುಂಬಾ ಜನ ಗ್ರೂಪ್ 1 ನೀವೇನು ನಿಮ್ಮ ಒಂದು ಎನರ್ಜಿ ಯಾವ ಒಂದು ಕರಿಯರಿಗೆ ಸೂಟ್ ಆಗ್ತಾ ಇದೆ ಗೊತ್ತಾ? ಒಂದು ಮೈಂಡ್ ರೀಡರ್, ಒಬ್ಬ ಹೀಲರ್. ಬಿಕಾಸ್ ಇನ್ನೊಬ್ರನ್ನ ಹೀಲ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಮೆಂಟಲಿ ಕಂಪ್ಲೀಟ್ ಆಗಿ ಪಾಸಿಟಿವ್ ಸ್ಟೇಟ್ ಅಲ್ಲಿ ಇರ್ಬೇಕು, ಅವಾಗ್ಲೇ ನೀವು ಇನ್ನೊಬ್ರನ್ನ ಹೀಲ್ ಮಾಡೋದಕ್ಕಾಗೋದು. ಮೇ ಬಿ ನಿಮಗೆ ಈ ಒಂಥರ ಈ ಕೌನ್ಸಿಲರ್ ತರ ತಗೊಳ್ಳಿ, ಕೌನ್ಸಿಲರ್ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ ನೀವು. ಸೊ ಬಿಕಾಸ್ ಎಟ್ ದ ಸೇಮ್ ಟೈಮ್ ನನಗೆ ಇಲ್ಲಿ 5 ಮತ್ತೆ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಕರಿಯರ್ ಅಲ್ಲಿ ಮೇ ಬಿ ಸ್ವಲ್ಪ ಇಂಟರಾಕ್ಷನ್ಸ್ ಇರುತ್ತೆ ಪೀಪಲ್ ಜೊತೆ ವಿತ್ ದ 5 ಆಫ್ ಸ್ವಾರ್ಡ್ಸ್. ಅಂಡ್ ಇಂಟರಾಕ್ಷನ್ ಟೈಮ್ ಅಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆದಾಗ ಎಲ್ಲೋ ಒಂದ್ ಕಡೆ ಆ ಒಂದು ನೆಗೆಟಿವ್ ಎನರ್ಜೀಸ್ ನಿಮಗೆ ಟ್ರಾನ್ಸ್ಫಾರ್ಮ್ ಆಗೋದು, ಒಂದ್ ಸ್ವಲ್ಪ ಮೆಂಟಲಿ ನಿಮಗೆ ಒಂಥರ ನೆಗೆಟಿವಿಟಿ ಫೀಲ್ ಆಗೋದು, ಇದೆಲ್ಲ ವೆರಿ ಕಾಮನ್. ಬಟ್ ಆ ಒಂದು ನೆಗೆಟಿವಿಟಿನ ರಿಲೀಸ್ ಮಾಡ್ಕೊಳ್ಳೋಕ್ಕೂ ನಿಮಗೆ ಆ ಸ್ಲೀಪಿಂಗ್ ಟೈಮ್ ಅನ್ಬೋದು, ಆ ಮೆಡಿಟೇಷನ್ ಟೈಮ್ ಅನ್ಬೋದು, ಇದೆಲ್ಲ ನಿಮಗೆ ಮ್ಯಾಟರ್ಸ್ ಅ ಲಾಟ್. ಐ ಗೆಸ್ ನಿಮ್ಮ ಸೆಲ್ಫ್ ಕೇರ್ ಅನ್ನೋದು ಏನಿದೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಮ ಒಂದು ಕರಿಯರ್ಗೆ. ಫಸ್ಟ್ ನೀವು ಮೆಂಟಲಿ ಹ್ಯಾಪಿ ಆಗಿದ್ದೀರಾ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಮುಂಚೆನೆ ಹೇಳ್ದಂಗೆ ಒಂದು ಕೌನ್ಸಿಲರ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಫಸ್ಟ್ ಅವರು ಮೆಂಟಲಿ ಪೀಸ್ ಆಗಿರ್ಬೇಕು, ಅವಾಗಲೇ ಇನ್ನೊಬ್ರಿಗೆ ಗೈಡ್ ಮಾಡೋದಕ್ಕಾಗೋದು. ಅಂಡ್ ಇಟ್ಸ್ ಮೋರ್ ಲೈಕ್ ಒಂದು ರಿಸರ್ಚರ್ ತರ, ರಿಸರ್ಚರ್ಗೆ ಒಂಥರ ಕ್ರೌಡ್ ಅಲ್ಲಿ ಕುತ್ಕೊಂಡು ವರ್ಕ್ ಮಾಡೋದು. ಈ ಆರ್ಟಿಸ್ಟ್ ಗಳಿಗೆ ಸಮಟೈಮ್ಸ್ ಕ್ರೌಡ್ ಅಲ್ಲಿ ಡ್ರಾ ಮಾಡೋದು, ಅವ್ರದ್ದು ಇವ್ರದ್ದು ಪಿಕ್ಚರ್ ಬರೆಯೋದು. ಬಟ್ ಅದ್ರಲ್ಲೂ ಒಂದು ಮೈಂಡ್ ಕಾಮ್ ಬೇಕು, ರೈಟ್? ಒಂದು ರಿಸರ್ಚರ್ಗೆ ತಗೊಳ್ಳಿ, ನೀವು ಒಂದು ಮಾರ್ಕೆಟ್ ಅಲ್ಲಿ ಕುತ್ಕೊಂಡು ರಿಸರ್ಚರ್ಗೆ ರಿಸರ್ಚ್ ಮಾಡು, ನಿನ್ನ ರಿಸರ್ಚ್ PhD ಮಾಡು, ಇಲ್ಲಿ ಓದು ಅಂದ್ರೆ ಆಗಲ್ಲ. ಅವರ ಮೈಂಡ್ ಒಂಥರ ಕಾಮ್ ಇರ್ಬೇಕು.
ಒಂದು ರೈಟರೇ ತಗೊಳ್ಳಿ ನೀವು, ಒಂದು ಕ್ರಿಯೇಟಿವ್ ಆಗಿ ಅವರು ವರ್ಕ್ ಮಾಡಬೇಕು ಅಂದ್ರೆ, ಆ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸ್ ಬರಬೇಕು ಅಂದ್ರೆ ಫಸ್ಟ್ ಅವರ ಮೈಂಡ್ ಅಲ್ಲಿ ಆ ಕ್ರಿಯೇಟಿವಿಟಿನ ಆಕ್ಸೆಪ್ಟ್ ಮಾಡಕ್ಕೆ, ತಲೆ ಒಳಗೆ ಐಡಿಯಾಸ್ ಬರೋದಕ್ಕೂ ಒಂದು ಪೀಸ್ ಅಂಡ್ ಕಾಮ್ ಅನ್ನೋದು ಬೇಕು. ಸೊ ಐ ಗೆಸ್ ಗ್ರೂಪ್ 1 ನಿಮಗೆ ಈ ಕಾರ್ಪೊರೇಟ್ ಲೈಫ್ ಅನ್ನೋದು ಅಷ್ಟು ಸೂಟ್ ಆಗಲ್ಲ. ಮೇ ಬಿ ಇಟ್ಸ್ ಮೋರ್ ಲೈಕ್ ನೀವು ಒಂದು ಗ್ರೂಪ್ ಎನ್ವಿರಾನ್ಮೆಂಟಲ್ ವರ್ಕ್ ಆಗಲ್ಲ. ಇಟ್ಸ್ ಮೋರ್ ಲೈಕ್ ನೀವು ಒಂಥರ ಸಾಲಿಟ್ಯೂಡ್ ಅಲ್ಲಿ ಇರ್ಬೇಕು, ನಿಮ್ದೇ ಆದ ಒಂದು ಸ್ಪೇಸ್ ಇರ್ಬೇಕು, ನಿಮ್ದೇ ಆದ ಒಂದಷ್ಟು ಕಾಮ್ನೆಸ್ ಇರ್ಬೇಕು. ಒಂದು ಲೈಬ್ರರಿನ ತಗೊಳ್ಳಿ, ಒಂಥರ ಎಂಟಿನೆಸ್ ಇರುತ್ತೆ, ಒಂದು ಸೌಂಡ್ ಆದ್ರೂ ಯಾರು ಒಬ್ರು ಇರ್ತಾರೆ ನೋಡ್ಕೊಳಕ್ಕೆ. ಸೊ ಆ ತರ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಐಡಿಯಾಸ್ ಚೆನ್ನಾಗಿ ಫ್ಲೋ ಆಗುತ್ತೆ, ನೀವು ಚೆನ್ನಾಗಿ ವರ್ಕ್ ಮಾಡ್ತೀರಾ ಅಂತ ನೋಡ್ಬೋದು. ಸೊ ಇವಾಗ ಮೇನ್ ಟಾಪಿಕ್ ಬರೋಣ ಗೈಸ್, ನಿಮ್ಮ ಕರಿಯರ್ ಆಪ್ಷನ್ಸ್. ಸೊ ಇಷ್ಟು ಎನರ್ಜಿನ ನೀವು ನೋಡ್ಕೊಂಡ್ರಿ. ಕರಿಯರ್ ಆಪ್ಷನ್ಸ್, ಇವಾಗ ನಿಮ್ಮ ಮೇನ್ ಕರಿಯರ್ ಆಪ್ಷನ್ಸಿಗೆ ಹೋಗೋಣ. ಆಲ್ರೆಡಿ ಒಂದಷ್ಟು ಐಡಿಯಾಸ್ ಬಂದಿದೆ, ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಮೋರ್. ಗ್ರೂಪ್ 1 ಅವ್ರಿಗೆ ಕರಿಯರ್ ಆಪ್ಷನ್ಸ್, ಯಾವ ಫೀಲ್ಡ್ ನ ಚೂಸ್ ಮಾಡ್ಕೊಬೇಕು. ಗ್ರೂಪ್ 1 ಎರಡು ಮೂರು ಬಂದಿದೆ, ನಾನು 2-3 ಬಂದ್ರೆ ತಗೊಳಲ್ಲ. ಓನ್ಲಿ 1 ಕಾರ್ಡ್ ವಿ ನೀಡ್, ಬಿಕಾಸ್ ಆಲ್ರೆಡಿ ನಮಗೆ ಒಂದಷ್ಟು ಮೆಸೇಜಸ್ ಬಂದಿದೆ. ಗ್ರೂಪ್ 1 8 ಆಫ್ ವಾಂಡ್ಸ್, ಟ್ರಾವೆಲ್, ಅಲೋನ್ ಟ್ರಾವೆಲಿಂಗ್ ಇರ್ಬೋದು ಇದು. ಕೈಂಡ್ ಆಫ್ ಅಂದ್ರೆ ಒಂದೇ ಕರಿಯರ್ ಅಲ್ಲಿ ಸೆಟಲ್ ಡೌನ್ ಆಗೋದಲ್ಲ, ಅವಾಗ ಚೇಂಜ್ ಮಾಡ್ಕೊಂಡು ಹೋಗೋದು, ಈ ತರ ಜಾಬ್ ನಿಮಗೆ ಏನು ವರ್ಕೌಟ್ ಆಗತ್ತೆ. ಅಂಡ್ ಇಟ್ಸ್ ಮೋರ್ ಲೈಕ್ ಟ್ರಾವೆಲಿಂಗ್, ಮೇ ಬಿ ಏರ್ಲೈನ್ ಅಲ್ಲಿ ವರ್ಕ್ ಮಾಡೋದು, ಟ್ರಾವೆಲ್ ಕೋಚ್ ಆಗಿ ವರ್ಕ್ ಮಾಡೋದು, ಗೈಡ್ ಆಗಿ ವರ್ಕ್ ಮಾಡೋದು. ಇಟ್ಸ್ ಮೋರ್ ಲೈಕ್ ಒಂದ್ರಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡೋದು, ಟ್ರಾವೆಲ್ ಮಾಡೋದು, ಒಂದು ಪ್ರಾಡಕ್ಟ್ ನ ಟ್ರಾವೆಲ್ ಮಾಡೋದು. ಈ DTDC ಕೊರಿಯರ್ ಟ್ರಾವೆಲ್ ಇದು ಆಗತ್ತೆ. ಅಂಡ್ ಇಟ್ಸ್ ಮೋರ್ ಲೈಕ್ ಒಂದು ಮೆಸೇಜ್ ನ ಇನ್ನೊಂದ್ ಕಡೆ ತಲುಪಿಸೋದು ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಅಂದ್ರೆ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಈ ತರ ಒಂದು ಕೆಲಸ ಯಾರು ಮಾಡ್ತಾರೆ, ಜರ್ನಲಿಸ್ಟ್, ರೈಟ್? ಸೊ ಈ ಒಂದು ಜರ್ನಲಿಸಮ್, ಎಸ್ಪೆಷಲಿ ನಿಮ್ಮ ಐಡಿಯಾಸ್ ನ ಬೇರೆಯವ್ರಿಗೆ ತಲುಪಿಸೋದು, ನಿಮ್ಮ ಐಡಿಯಾಸ್ ಆಗಿರ್ಬೋದು, ಕೆಲವೊಂದೊಂದು ಇನ್ಫಾರ್ಮೇಶನ್ಸ್ ಆಗಿರ್ಬೋದು, ಬೇರೆಯವ್ರಿಗೆ ತಲುಪಿಸೋದು, ಅದು ತುಂಬಾ ನೋಡ್ತಾ ಇದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಇವಾಗ ಏನು ನಿಮ್ಮ ಒಂದಷ್ಟು ಮೆಸೇಜಸ್, ನಿಮ್ಮ ಕಾಂಟೆಂಟ್ ನ ಬೇರೆಯವ್ರಿಗೆ ತಲುಪಿಸುತ್ತಲ್ವಾ, ಅದು ಡಿಜಿಟಲ್ ಮಾರ್ಕೆಟಿಂಗ್. ಅಗೇನ್ ಸೇಮ್, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ನೊಬ್ರಿಗೆ ಮೆಸೇಜ್ ತಲುಪಿಸ್ಬಿಟ್ಟು ಡಿಜಿಟಲ್ ಅಂದ್ರೆ ಆನ್ಲೈನ್ ಅಲ್ಲಿ ಅದನ್ನ ಮಾರ್ಕೆಟಿಂಗ್ ಮಾಡೋದು. ಟ್ರಾವೆಲಿಂಗ್ ತುಂಬಾ ಹೈ ಆಗಿ ಕಾಣಿಸ್ತಾ ಇದೆ. 9th ಹೌಸ್ ನಿಮ್ಮ ಇದರಲ್ಲಿ ಏನು 9th ಹೌಸ್ ಅಥವಾ 3rd ಹೌಸ್ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ. ಬಿಕಾಸ್ 9th ಹೌಸ್ 3rd ಹೌಸ್ ಕಮ್ಯುನಿಕೇಶನ್ ಬಗ್ಗೆ ಹೇಳುತ್ತೆ. ಸೊ ನಿಮ್ಮ ಒಂದು ಕರಿಯರ್ ಅಲ್ಲಿ ರೈಟಿಂಗ್, ಕಮ್ಯುನಿಕೇಶನ್, ಮೆಸೇಜ್ ಸೆಂಡ್ ಮಾಡೋದು, ನೋಟಿಫಿಕೇಶನ್ ಸೆಂಡ್ ಮಾಡೋದು, ಎಸ್ಪೆಷಲಿ ಯೂಟ್ಯೂಬ್ ವಿಡಿಯೋಸು ಅಷ್ಟೇ. ಇಟ್ಸ್ ಮೋರ್ ಲೈಕ್ ನಾವು ಪಬ್ಲಿಷ್ ಮಾಡ್ತಾ ಇದೀವಿ, ನಮ್ಮ ಮೆಸೇಜ್, ನಮ್ಮ ಗೈಡೆನ್ಸ್ ಇನ್ನೊಬ್ರಿಗೆ ರೀಚ್ ಆಗ್ತಾ ಇದೆ ಅಲ್ವಾ. ಅಂಡ್ ಎಸ್, ರೈಟಿಂಗ್ ಅನ್ನೋದು ನನಗೆ ಮೇಜರ್ ಆಗಿ ಕಾಣಿಸ್ತಾ ಇದೆ ಗ್ರೂಪ್ 1 ನಿಮಗೆ. ಅಗೇನ್ ಒಬ್ರೆ ಕೂತ್ಕೊಂಡು ಥಿಂಕ್ ಮಾಡೋದು, ಇಟ್ಸ್ ಮೋರ್ ಲೈಕ್ ಫ್ರೀಲಾನ್ಸಿಂಗ್ ಥಿಂಗ್, ಈ ತರ ವರ್ಕ್ ಆಗುತ್ತೆ ನಿಮಗೆ. ಮುಂಚೆನೆ ಹೇಳ್ದಂಗೆ ವರ್ಕ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಏನು ಒಂದು ಕೋಆಪರೇಟಿವ್ ಲೈಫ್ ಅನ್ನೋದು ನಿಮಗೆ ಅಷ್ಟು ವರ್ಕ್ಔಟ್ ಆಗತ್ತೆ ಅನ್ಸಲ್ಲ. ಡೆಫಿನೆಟ್ಲಿ ಒಂದು ಕಾಂಟ್ಯಾಕ್ಟ್ ಇರುತ್ತೆ, ನಿಮಗೂ ಕ್ಲೈಂಟ್ಗೂ ಕಾಂಟ್ಯಾಕ್ಟ್ ಇರುತ್ತೆ. ಬಟ್ ಅದು ಇನ್ ಪರ್ಸನ್ ಅನ್ನೋದಕ್ಕಿಂತ ಆನ್ಲೈನ್ ಕಾಂಟ್ಯಾಕ್ಟ್ ಇರ್ಬೋದು. ಫ್ರೀಲಾನ್ಸಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಈ ತರದ್ ನಿಮಗೆ ವರ್ಕ್ ಆಗುತ್ತೆ. ಬಿಕಾಸ್ ಸ್ಟ್ರಾಟಜಿ ಪ್ಲಾನಿಂಗ್, ನಿಮ್ದೇ ಆದ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸ್, ನಿಮ್ದೇ ಆದ ಒಂದಷ್ಟು ಪ್ಲಾನ್ಸ್ ಇರುತ್ತೆ. ಸೊ ಇವಾಗ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅದು ವರ್ಕ್ ಆಗುತ್ತೆ ನಿಮಗೆ. ನಿಮ್ದೇ ಒಂದಷ್ಟು ಐಡಿಯಾಸ್ ಇರುತ್ತೆ, ಸ್ಟ್ರಾಟಜಿ ಪ್ಲಾನ್ ಇರುತ್ತೆ, ಅದ್ರ ಬೇಸ್ಡ್ ಆಗಿ ವರ್ಕ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇದು ನಿಮ್ಮ ಕರಿಯರ್ ಆಪ್ಷನ್ಸ್ ಆಗಿತ್ತು. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಯಾವ ತರ ಒಂದು ಕರಿಯರ್ ನಿಮಗೆ ಸೂಟ್ ಆಗುತ್ತೆ ಅಂದ್ರೆ. ಅಂಡ್ ಇಟ್ಸ್ ಮೋರ್ ಲೈಕ್ ಒಂದೇ ಕಡೆ ಸೆಟಲ್ ಡೌನ್ ಆಗೋ ತರ ಆಪ್ಷನ್ಸ್ ಚೂಸ್ ಮಾಡಬೇಡಿ. ಮೇಕ್ ಶೋರ್ ಅದರಲ್ಲಿ ಒಂದು 6 months 8 months ಒನ್ಸ್ ಆದ್ರೂ ಸ್ವಲ್ಪ ಚೇಂಜಸ್ ಇರಬೇಕು, ಸ್ವಲ್ಪ ವೇರಿಯೇಷನ್ಸ್ ಇರಬೇಕು. ಒಂಥರ ರಿಲೊಕೇಶನ್, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ರಿಲೊಕೇಶನ್ ಆಗಿರ್ಬೋದು, ಅಥವಾ ಒಂದ್ ಕೆಲ್ಸದಿಂದ ಇನ್ನೊಂದ್ ಕೆಲ್ಸಕ್ಕೆ, ಅಥವಾ ಸೈಟಿಗೆ ಹೋಗೋದು ಆಪ್ಷನ್ ಸಿಗುತ್ತೆ. ಆನ್ ಸೈಟ್ ಅಲ್ಲಿ ಒಂದ್ಸತಿ, ಆಫ್ ಸೈಟ್ ಅಲ್ಲಿ ಒಂದ್ಸತಿ, ಈ ತರ ಚೇಂಜಸ್ ಇರ್ಬೇಕು. ಒಂದೇ ಕಡೆ ಒಂದೇ ರೋಟೀನ್ ಮಾಡು ಅಂದ್ರೆ ನಿಮಗೆ ಅದು ಆಗಲ್ಲ. ಓಕೆ, ಸೊ ಇವಾಗ ಆಕ್ಷನ್ಸ್ ನೀವೇನ್ ತಗೋಬೇಕು ಗ್ರೂಪ್ 1 ಆಕ್ಷನ್ಸ್. ನಿಮ್ಮ ಕರಿಯರ್
ನೆಕ್ಸ್ಟ್ ಸ್ಟೆಪ್ ಕರಿಯರ್ ಅಲ್ಲಿ ನೀವು ಏನ್ ತಗೋಬೇಕು, ಆಕ್ಷನ್ಸ್. ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಗೈಸ್ ನಿಮಗೆ ಮೆಸೇಜ್ ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ 111 ಅಂತ ಹಾಕಿದ್ರೆ ಆಯ್ತು. ಎಸ್, ಆಕ್ಷನ್ಸ್ ಅಂತ ಬಂದ್ರೆ ಟವರ್ ಬಂದಿದೆ. ಸಮ್ ಚೇಂಜಸ್ ನೆಸೆಸರಿ, ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಕರಿಯರ್ ಚೇಂಜ್ ಮಾಡಬೇಕು ನೀವಾಗ. ಸಡನ್ ಚೇಂಜಸ್ ಆದ್ರೂ ಪರವಾಗಿಲ್ಲ, ಬಟ್ ನೀವು ಚೂಸ್ ಮಾಡಿರೋ ಹಾದಿ ಎಲ್ಲೋ ಒಂದ್ ಕಡೆ ನಿಮಗೆ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇಲ್ಲ. ಇನ್ ಕೇಸ್ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಅಂದ್ರೆ ಬೇರೆಯವ್ರನ್ನ ನಂಬ್ಕೊಂಡು ಆಸ್ ಅ ಸಪೋರ್ಟ್ ಆಗಿ ಇನ್ನೊಬ್ರ ಜೊತೆ ಟೀಮ್ ಆಗಿ ಗ್ರೂಪ್ ಆಗಿ ವರ್ಕ್ ಮಾಡ್ತಾ ಇದ್ರೆ ವರ್ಕ್ ಮಾಡಬೇಡಿ. ಬೇಸಿಕ್ ಸರ್ಟಿಫಿಕೇಶನ್ಸ್ ಅನ್ನೋದು ಇಟ್ಕೊಳ್ಳಿ. ಐ ಡೋಂಟ್ ನೋ, ನೀವು ಒಂದ್ಸರಿ ಜಾಯಿನ್ ಆಗಿರ್ತೀರಾ ಡೈರೆಕ್ಟ್ ಆಗಿ, ಅದಕ್ಕೆ ಬೇಕಾಗಿರೋ ಬೇಸಿಕ್ ಸರ್ಟಿಫಿಕೇಶನ್ಸ್ ಇರಲ್ಲ, ಬೇಸಿಕ್ ಥಿಂಗ್ ಏನ್ ಅಪ್ರೂವ್ ಮಾಡ್ಕೊಳಕ್ ಅದಿರಲ್ಲ. ಆ ತರದ್ ಏನಾದ್ರು ಒಂದು ಪ್ರಾಬ್ಲಮ್ ಫ್ಯೂಚರ್ ಅಲ್ಲಿ ಆಗಬಹುದು ಅನ್ಸಿದ್ರೆ ಆ ಸರ್ಟಿಫಿಕೇಶನ್ ಅದೆಲ್ಲ ಸ್ವಲ್ಪ ಏನು ಇಟ್ಕೊಂಡಿರಿ, ಸೊ ದಟ್ ಸೆಕ್ಯೂರಿಟಿ ವೈಸ್ ಅಲ್ಲಿ ನಿಮಗೆ ಮುಂದೆ ಯಾರೋ ಒಬ್ರು ಕ್ವೆಶನ್ ಮಾಡಬಾರ್ದು, ನಿನ್ನ ಹತ್ರ ಏನ್ ಇದಕ್ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಇಲ್ಲ, ಹೆಂಗ್ ಜಾಯಿನ್ ಆದ, ಹೆಂಗೆ ಕೆಲಸ ಮಾಡ್ತಾ ಇದೆಯಾ ಅನ್ಬಾರ್ದಲ್ವಾ. ಸೊ ಇಟ್ಸ್ ಮೋರ್ ಲೈಕ್ ಎಮರ್ಜೆನ್ಸಿ ಅಲ್ಲಿ ಯಾವ ಮೂಮೆಂಟ್ ಅಲ್ಲೂ ನಿಮಗೆ ತೊಂದರೆ ಆಗ್ಬಾರ್ದು. ಸೊ ಇಫ್ ಪಾಸಿಬಲ್ ಒಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಬೇಕು ಅಂದ್ರೆ ಏನೆಲ್ಲ ನೀವು ಇವಾಗ್ಲೇನೆ ಪ್ರಿಪೇರ್ ಮಾಡ್ಕೋಬಹುದು ಅದನ್ನೆಲ್ಲ ಮಾಡ್ಕೊಳ್ಳಿ. ಇವಾಗ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೇ ಇದ್ದೀರಾ ಅನ್ಕೊಳ್ಳಿ. ಸೊ ನೀವ್ ಹೆಂಗ್ ಮಾಡ್ತಾ ಇದ್ದೀರಾ, ಇವತ್ತು ನಾಳೆಗೆ ಎಷ್ಟ್ರ ಮಟ್ಟಿಗೆ ಕೆಲಸ ಮಾಡಿ ಮುಗಿಸ್ಕೋಬೇಕು ಅಷ್ಟ್ರ ಮಟ್ಟಿಗೆ ಮಾಡ್ತಾ ಇದ್ದೀರಾ. ಇಫ್ ಪಾಸಿಬಲ್ ನೆಕ್ಸ್ಟ್ 2-3 ವೀಕ್ಸ್ ಏನೆಲ್ಲ ಪೆಂಡಿಂಗ್ ವರ್ಕ್ ಇದೆ, ಏನೆಲ್ಲ ವರ್ಕ್ ಮಾಡ್ಬೇಕು ಅದನ್ನ ಸ್ವಲ್ಪ ಇನ್ನು ಅಡ್ವಾನ್ಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಲಾಸ್ಟ್ ಮೂಮೆಂಟಿಗೆ ಅದು ಪ್ರಾಬ್ಲಮ್ಯಾಟಿಕ್ ಆಗಬಾರ್ದು. ಸೊ ಸ್ವಲ್ಪ ಫ್ಯೂಚರ್ ಓರಿಯೆಂಟೆಡ್ ಆಗಿ ಯಾವ ಮೂಮೆಂಟ್ಗೂ ಶೇಕ್ ಆಗಬಾರ್ದು. ಕರಿಯರ್ ವೈಸ್ ಅಲ್ಲಿ ಒಂದು ಸೆಕ್ಯೂರ್ ಫೀಲ್ ಆಗ್ಬೇಕು ನಿಮಗೆ, ಆ ತರ ಒಂದಷ್ಟು ಆಕ್ಷನ್ಸ್ ನ ನೀವು ತಗೋಬೇಕು. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಕರಿಯರ್ ಫ್ಯೂಚರ್ ಪೊಟೆನ್ಶಿಯಲ್ ಹೆಂಗಿದೆ ಅಂತ. ಸೊ ಇಷ್ಟು ನೀವು ತಗೊಂಡ್ರೆ, ಇಷ್ಟು ಆಕ್ಷನ್ಸ್ ತಗೊಂಡ್ರೆ ನಿಮಗೆ ಇದು ಯಾವ ರೀತಿಯಲ್ಲಿ ನಿಮಗೆ ಕರಿಯರ್ ಅಲ್ಲಿ ಒಂದು ಸ್ಟೆಬಿಲಿಟಿ, ಕರಿಯರ್ ಅಲ್ಲಿ ಒಂದು ಪೊಟೆನ್ಶಿಯಲ್ ಕೊಡುತ್ತೆ ಅಂತ ನೋಡೋಣ. ವಾವ್, ಲುಕ್ ಎಟ್ ದಿಸ್ ಗೈಸ್, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂತೂ ಕನ್ಫರ್ಮ್ ನಿಮಗೆ ಈ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ, ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿದ್ರೆ. ಅಂಡ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಸೆಕ್ಯೂರಿಟಿ ಅಷ್ಟೇ ಅಲ್ದಾನೆ ನಿಮ್ಮ ಫ್ಯಾಮಿಲಿಗೂ ಒಂದು ಸೆಕ್ಯೂರಿಟಿ ಕೊಡುತ್ತೆ. ಇಟ್ಸ್ ಮೋರ್ ಲೈಕ್ ಒಂದೊಂದು ಕಂಪನಿ ಇನ್ಶೂರೆನ್ಸ್ ಕೊಡುತ್ತಲ್ವಾ, ಆ ತರ. ಅಂದ್ರೆ ನಿಮಗೂ ಒಂದು ಶ್ಯೂರಿಟಿ ಬರುತ್ತೆ, ಒಂದು ಲಾಂಗ್ ಟರ್ಮ್ ಆಗಿ ನಾನು ಫಿನಾನ್ಷಿಯಲಿ ನಾನು ಅಲ್ಲಾಡಲ್ಲ, ಫಿನಾನ್ಷಿಯಲಿ ನಾನು ಶೇಕ್ ಆಗಲ್ಲ ಅಂತ ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಆಗುತ್ತೆ. ಒಂಥರ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅನ್ಬೋದು ಗೈಸ್. ಇಷ್ಟು ಒಂದಷ್ಟು ನೀವು ಆಕ್ಷನ್ಸ್ ನಾನು ಇವಾಗ ಏನೆಲ್ಲ ಗೈಡೆನ್ಸ್ ಕೊಟ್ಟೆ, ಏನೆಲ್ಲ ಗೈಡೆನ್ಸ್ ಹೇಳಿದೀನಿ ಅದನ್ನ ನೀವು ನಿಮ್ ಲೈಫಲ್ಲಿ ಅದನ್ನ ಮಾಡ್ಕೊಂಡ್ರೆ ನಿಮಗೆ ಫಿನಾನ್ಷಿಯಲ್ ವೈಸ್ ಯಾರು ಶೇಕ್ ಮಾಡಕ್ಕಾಗಲ್ಲ, ನಾನು ಮುಂಚೆನೆ ಹೇಳ್ದಂಗೆನೆ. ಅಂಡ್ ನಿಮ್ಮ ಫ್ಯಾಮಿಲಿ ಅವರಿಗೂ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ, ಓಕೆ ಇವ್ರೇನೋ ಮಾಡ್ತಾರೆ, ಇವ್ರು ವೆಲ್ತಿ ಆಗ್ತಾರೆ, ಇವರು ಮುಂದೆ ಫಿನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಬರುತ್ತೆ. ಅಂಡ್ ಇಟ್ಸ್ ಮೋರ್ ಲೈಕ್ ಇಟ್ ಫೀಲ್ಸ್ ಗುಡ್ ಅಲ್ವಾ, ಫ್ಯಾಮಿಲಿ ಅವರೇ ನಿಮ್ನ ನಂಬೋದು, ಫ್ಯಾಮಿಲಿ ಅವರೇ ಭೇಷ್ ಅನ್ನೋದು. ದಟ್ ಈಸ್ ಆಲ್ ವಾಟ್ ವಿ ಥ್ರೈವ್ ಫಾರ್ ಸಮ್ಟೈಮ್ಸ್. ಸೊ ಎಲ್ಲರೂ ನಿಮ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಓಕೆ ನಿನ್ನ ಒಂದು ಪ್ಲಾನ್ ಕರೆಕ್ಟೇ ಇದೆ, ಆಕ್ಚುಲಿ ನಿನ್ನ ಪ್ಲಾನು ನಿನಗೆ ಏನೋ ಸ್ಲೋ ಆಗಿ ಗ್ರೋತ್ ಕೊಟ್ಟಿರಬಹುದು, ಬಟ್ ಡೆಫಿನೆಟ್ಲಿ ಒಂದು ಪ್ರಾಪರ್ ಪ್ಲಾನ್ ಮಾಡಿದ್ಯಾ ನೀನು ಅಂತ ಎಲ್ಲರೂ ಬಂದ್ಬಿಟ್ಟು ನಿಮಗೆ ಅಪ್ರಿಶಿಯೇಟ್ ಮಾಡೋದು, ಹಿಂಗೆಲ್ಲ ನೋಡ್ತೇನೆ. ಇಟ್ಸ್ ಮೋರ್ ಲೈಕ್ ನಿಮ್ಮ ಫ್ಯಾಮಿಲಿಗೆ ಅಷ್ಟೇ ಅಲ್ಲದೆ ನಿಮ್ಮ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಿಮ್ಮ ಮ್ಯಾರೇಜ್, ಆಫ್ಟರ್ ನಿಮ್ಮ ಮ್ಯಾರೇಜ್ ಆದ್ಮೇಲೆ ನಿಮ್ಮ ಮಕ್ಕಳಿಗೆ, ಸೊ ಇಷ್ಟ್ರ ಮಟ್ಟಿಗೆ ಸೆಕ್ಯೂರಿಟಿ ಕೊಡೋಷ್ಟು ಪಾಸಿಬಿಲಿಟಿ ಇದೆ. ನಿಮ್ದೇ ಆದ ಓನ್ ಕಾರ್, ವೆಹಿಕಲ್, ನಿಮ್ದೇ ಓನ್ ಮನೆ, ನಿಮ್ದೇ ಓನ್ ಪ್ರಾಪರ್ಟಿ, ಸೈಟ್, ಇದೆಲ್ಲ ಮಾಡ್ಕೊಳ್ಳೋದಕ್ಕೂ ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಕರಿಯರ್ ವೈಸ್ ಐ ಗೆಸ್ ದೀಸ್ ಆರ್ ದ ಆಪ್ಷನ್ಸ್ ಗೈಸ್. ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಐ ಗೆಸ್ ಗೈಡ್ ಮಾಡಿರೋ ಸ್ಟೆಪ್ಸ್ ನ ತಗೊಳ್ಳಿ, ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೇಮ್ ಮಾಡಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ವಾವ್, ಬ್ಯೂಟಿಫುಲ್ ಮೆಸೇಜ್ ಗೈಸ್. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಡ್ಯಾಮ್ ಶೋರ್ ನೀವು ಮಿಸ್ ಮಾಡ್ಕೊಂತೀರಾ ಇಂಪಾರ್ಟೆಂಟ್ ಕಾಂಟೆಂಟ್ಸ್ ನ.
ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಐ ಲವ್ ಯು ಆಲ್. ಯು ಗೈಸ್ ನೋ ದಟ್. ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ವಿ, ದಟ್ ಈಸ್ ಮೂನ್. ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಬೆಸ್ಟ್ ಕರಿಯರ್ ಆಪ್ಷನ್ ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಗೆ ಅಥವಾ ನಿಮ್ಮ ಒಂದು ಪರ್ಸನಾಲಿಟಿಗೆ ಆಗಿರ್ಬೋದು, ಅಥವಾ ನಿಮ್ಮಲ್ಲಿರೋ ಒಂದಷ್ಟು ಸ್ಕಿಲ್ಸ್ ಬೇಸ್ಡ್ ಆಗಿ ಆಗಿರಬಹುದು. ಬೆಸ್ಟ್ ಕರಿಯರ್ ಆಪ್ಷನ್ ಯಾವುದು ನಿಮಗೆ ಅಂತ ನೋಡೋಣ. ಡಸಂಟ್ ಮ್ಯಾಟರ್ ಇದು ನೀವು ಆಲ್ರೆಡಿ ಲೈಕ್ ಕರಿಯರ್ ಅಲ್ಲಿ ಇದ್ರೂನು, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೂನು, ಅಥವಾ ಎಂಟ್ರೆನ್ಸ್ ಅಲ್ಲಿ ಇದ್ರೂನು, ಅಥವಾ ಇನ್ನು ನೀವು ಓದ್ತಾ ಇದ್ರೂನು, ಸೊ ಇಟ್ ಡಸಂಟ್ ಮ್ಯಾಟರ್. ಬಟ್ ಎಸ್, ನಿಮಗಾಗಿರುತ್ತೆ ಈ ಒಂದು ಬ್ಯೂಟಿಫುಲ್ ಮೆಸೇಜ್. ಓಕೆ, ಗ್ರೂಪ್ 2 ಅವ್ರಿಗೆ. ಸೊ ನೋಡೋಣ ನಿಮ್ಮ ಕರಿಯರ್ ಅಲ್ಲಿ ಏನೆಲ್ಲ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಇದೆ ಅಂತ ಗೈಸ್. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಕ್ಲೇಮ್ ಮಾಡ್ಕೋಬೇಕು ಮೆಸೇಜ್ ನ ಅನ್ಸಿದ್ರೆ, ಅಂದ್ರೆ ಅಟ್ರಾಕ್ಟ್ ಮಾಡ್ಕೋಬೇಕು ಮೆಸೇಜ್ ನ ಅನ್ಸಿದ್ರೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಹಾಕ್ಬೋದು. ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ ಸಿ. ಅಂಡ್ ನೀವು ಸೆಕೆಂಡ್ ಆಪ್ಷನ್ ಮೂನ್ ಆಪ್ಷನ್ ಚೂಸ್ ಮಾಡಿದೀರಾ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಕರಿಯರ್ ರಿಲೇಟೆಡ್ ಅಲ್ಲಿ ಕೈಂಡ್ ಆಫ್ ಒಬ್ಸೆಸ್ಡ್ ಫೀಲ್ ಬರ್ತಾ ಇದೆ. ಬಿಕಾಸ್ ಮೂನ್ ಅಂದ್ರೆ ನಮ್ಮ ಎಮೋಷನ್ಸ್. ನಮ್ಮ ಎಮೋಷನ್ಸ್ಗೆ ಯಾವ್ದು ಹತ್ರ ಆಗಿರುತ್ತೆ, ಎಮೋಷನ್ಸ್ಗೆ ಯಾವ್ದು ಅಟ್ರಾಕ್ಟ್ ಆಗಿರುತ್ತೆ, ಕನೆಕ್ಟ್ ಆಗಿರುತ್ತೆ, ಅದ್ರ ಮೇಲೆ ಆಟೋಮೆಟಿಕ್ ಆಗಿ ನಾವು ಒಬ್ಸೆಸ್ ಆಗ್ತೀವಲ್ವಾ. ಫಾರ್ ಅನ್ ಎಕ್ಸಾಂಪಲ್ ಫುಡ್, ಏನು ಒಂದೊಂದು ಫುಡ್, ಇವಾಗ ನನ್ನೇ ತಗೊಂಡ್ರೆ ಸುಶಿ, ನನಗೆ ಸುಶಿ ಅಂದ್ರೆ ಇಷ್ಟ. ಲೈಕ್ ಒಂಥರ ಒಬ್ಸೆಸ್ಡ್ ಫೀಲ್ ಆಗುತ್ತೆ. ಓಕೆ, ತಿನ್ನೋಣ ತಿನ್ನೋಣ ತಿನ್ನೋಣ, ಯಾವ್ದಾದ್ರು ಹೊಟ್ಟೆ ಹಸ್ದಾಗ ಸುಶಿ ಅನ್ನೋದಕ್ಕೇನೆ ಕಣ್ಣು ಹೋಗುತ್ತೆ. ಸೊ ಈ ತರ ಒಂಥರ ನಾವು ಒಬ್ಸೆಸ್ಡ್ ಫೀಲ್ ಆಗುತ್ತೆ. ಸೊ ಐ ಗೆಸ್ ಕರಿಯರ್ ರಿಲೇಟೆಡ್ ಕೈಂಡ್ ಆಫ್ ಒಬ್ಸೆಸ್ಡ್ ನೀವು ಅಂದ್ರೆ ಪ್ಯಾಷನ್ ಅನ್ನೋದಕ್ಕಿಂತ ಒಬ್ಸೆಸ್ಡ್ ನಾನು ಮೇನ್ ಆಗಿ ಮೆನ್ಷನ್ ಮಾಡ್ತಾ ಇರೋದು. ಅಂದ್ರೆ ಓಕೆ, ನಾಳೆ ಇದ್ ಮಾಡ್ಬೇಕು, ಓಕೆ ನಾಳೆ ಅಷ್ಟು ಟಾಸ್ಕ್ ಮಾಡ್ಬೇಕು, ಎಸ್ ನಾಳೆ ಇಷ್ಟು ಟಾಸ್ಕ್ ಮಾಡ್ಬೇಕು, ಓಕೆ ಇಷ್ಟು ವರ್ಕ್ ಇದೆ ನಾನು ಮಾಡಿ ಮುಗ್ಸೋಣ. ನೈಟ್ ಮಲಗ್ಬೇಕಾದ್ರೂ ಮಲಗೋದಕ್ಕೂ ಮುಂಚೆನು ಓಕೆ ನಾಳೆ ಇಷ್ಟಿದೆ, ಇದಕ್ಕೆ ಪ್ರಿಪೇರ್ಡ್ ಆಗೋಣ. ಸೊ ಈ ತರ ಕೈಂಡ್ ಆಫ್ ಕರಿಯರ್ ಅಂತ ಅಂದ್ರೆ ಪ್ಯಾಷನ್ ಅನ್ನೋದಕ್ಕಿಂತ ಇಷ್ಟಪಟ್ಟು ಯು ವಿಲ್ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಟು ವರ್ಕ್ ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್ ನಾನು ಇಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಇವಾಗ ಅದೇ ಫುಡ್ ಎಕ್ಸಾಂಪಲ್ ಕೊಡ್ತಾ ಇದೆ. ಇವಾಗ ಚೆನ್ನಾಗಿರೋ ಫುಡ್ ತಿಂದಾದ್ಮೇಲೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಹಬ್ಬ ಇಟ್ ವಾಸ್ ಅ ಟೇಸ್ಟಿಯೆಸ್ಟ್ ಫುಡ್ ಅಂತೀರಾ. ಅಂದ್ರೆ ಇವಾಗ ವರ್ಕ್ ನಿಮ್ಗೆ ಚೆನ್ನಾಗಾದ್ರೆ ಅದಕ್ಕಿಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಇನ್ನೊಂದಿಲ್ಲ. ವರ್ಕ್ ಚೆನ್ನಾಗಾಗಿಲ್ಲ ಅಂದ್ರೆ ನಿಜವಾಗ್ಲೂ ಡಿಸಪಾಯಿಂಟ್ ಆಗ್ತೀರಾ ನೀವು. ಆ ತರ ಇವಾಗ ಏನು ಪ್ಯಾಷನೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ಫೇಲ್ಯೂರ್ ಆದ್ರೆ ಓಕೆ ನೆಕ್ಸ್ಟ್ ಅಲ್ಲಿ ಮಾಡೋಣ, ಡಸಂಟ್ ಮ್ಯಾಟರ್, ಫೇಲ್ಯೂರ್ ನ ಕೌಂಟ್ ಮಾಡಲ್ಲ. ಬಟ್ ಸಮ್ಟೈಮ್ಸ್ ವರ್ಕ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆದ್ರೆ ಆಕ್ಚುಲಿ ನೀವು ಎಮೋಷನಲಿ ಅದನ್ನ ತಗೊಂತೀರಾ. ಈ ತರ ಒಂದು ಪರ್ಸನಾಲಿಟಿನ ಗ್ರೂಪ್ 2 ಅಲ್ಲಿ ನಾನು ಮೇನ್ ಆಗಿ ನೋಡ್ತಾ ಇದ್ದೀನಿ. ಲೆಟ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ನ್ಯಾಚುರಲ್ ಟ್ಯಾಲೆಂಟ್. ಗ್ರೂಪ್ 2 ನಿಮ್ಮ ನ್ಯಾಚುರಲ್ ಟ್ಯಾಲೆಂಟ್ ಯಾವ್ದ್ರಲ್ಲಿ ಇದೆ ಅಂತ ನೋಡೋಣ. ನ್ಯಾಚುರಲ್ ಟ್ಯಾಲೆಂಟ್ ಫಾರ್ ಗ್ರೂಪ್ 2, ಲೆಟ್ಸ್ ಸಿ. ದೇರ್ ಈಸ್ ಟವರ್ ಬಂತು ಅಂತ ಏನು ಟೆನ್ಷನ್ ಮಾಡ್ಕೊಬೇಡಿ. ಎಸ್, ದಿಸ್ ಇಸ್ ಅ ಕಾರ್ಡ್ ಆಫ್ ಸಡನ್ ಅನ್ಅವಾಯ್ಡಬಲ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್. ಸೊ ಈ ಒಂದು ಮೆಸೇಜ್ ತಗೋಬೇಡಿ, ಬಿಕಾಸ್ ಇವಾಗ ನಾವು ನಿಮ್ಮ ಕರಿಯರ್ ನ ಪ್ರಿಡಿಕ್ಟ್ ಮಾಡ್ತಾ ಇದೀವಿ. ಸೊ ಟವರ್ ಅಂದ್ರೆ ಏನು, ಲೈಕ್ ಜಸ್ಟ್ ಅ ಮಿನಿಟ್, ನಾನು ಲೈಟ್ ಆನ್ ಮಾಡ್ಬಿಡ್ತೀನಿ. ಟವರ್ ಅಂದ್ರೆ ಏನು, ಒಂದು ಅನ್ಪ್ರಿಡಿಕ್ಟೇವ್ ಅಂದ್ರೆ ಏನೋ ಸಡನ್ ಆಗಿ ಚೇಂಜಸ್ ಆಗೋದು, ಸಡನ್ ಆಗಿ ಆಗೋ ಒಂದಷ್ಟು ಅಪ್ಸ್ ಅಂಡ್ ಡೌನ್ಸ್ ಗಳು, ಸಡನ್ ಆಗಿ ಒಂದಷ್ಟು ಅನ್ವಾಂಟೆಡ್ ಸಿಚುವೇಶನ್ಸ್ ಆಗೋದು. ಸೊ ಇದ್ರಲ್ಲಿ ನೀವೇನ್ ಕಲಿಬಹುದು, ನಿಮ್ಮಲ್ಲಿರೋ ಒಂದು ನ್ಯಾಚುರಲ್ ಟ್ಯಾಲೆಂಟ್ ಅಂದ್ರೆ ಏನಾದ್ರು ಸಡನ್ ಆಗಿ ಅಪ್ಸ್ ಅಂಡ್ ಡೌನ್ಸ್ ಆದ್ರೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಏನಾಗುತ್ತೆ, ಎಲ್ಲ ಒಂದು ಪ್ರಾಡಕ್ಟ್ಸ್ ಏನೆಲ್ಲ ಬೇಕು ಶೂಟಿಂಗಿಗೆ, ಅವತ್ತಿಗೆ ಏನೇನ್ ಬೇಕು ಅದೆಲ್ಲ ಮುಂಚೆನೆ ತಂದು ಇಟ್ಕೊಂಡಿರ್ತಾರೆ. ಬಟ್ ಒಂದು ಸ್ಮಾಲ್ ಥಿಂಗ್, ಒಂದು ಸ್ಮಾಲ್ ಪ್ರಾಡಕ್ಟ್ ಯಾವುದೋ ಒಂದು ಇರಲ್ಲ, ಬಟ್ ಅದು ಒಂದು ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ ಅನ್ಕೊಳ್ಳಿ. ಎಕ್ಸಾಂಪಲ್ ಏನೇ ಆಗಿರ್ಬೋದು, ಇವಾಗ ಒಂದು ಶೂಟ್ ಅಲ್ಲಿ, ಒಂದು ಸೀನ್ ಅಲ್ಲಿ ಒಂದು ಲ್ಯಾಪ್ಟಾಪ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಒಬ್ಬ ಪ್ರೊಫೆಷನಲ್ ಪರ್ಸನ್ ನಾವು ಶೂಟ್ ಮಾಡ್ತಾ ಇದೀವಿ, ಲ್ಯಾಪ್ಟಾಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಎಲ್ಲಾ ತಂದಿರ್ತಾರೆ, ಲ್ಯಾಪ್ಟಾಪೇ ತಂದಿರಲ್ಲ, ಅಂದ್ರೆ ಅದೊಂದು ಮೇಜರ್ ಥಿಂಗ್. ಬಟ್ ನೀವು
ಹೆಂಗೆ ಅಂತಂದ್ರೆ ಆ ಒಂದು ಮೇಜರ್ ಇಶ್ಯೂನ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬಿಡ್ತೀರಾ. ನಿಮಗಿರೋ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸ್ ಇಂದನೋ ಲ್ಯಾಪ್ಟಾಪ್ ಬದಲು ಬೇರೆ ಏನಾದ್ರು ಇಡ್ಬೋದಾ ನಾವು, ಏನೋ ಅದನ್ನ ಏನೋ ಬ್ಯಾಲೆನ್ಸ್ ಮಾಡೋದಕ್ಕೆ. ಸಡನ್ ಒಂದು ಪ್ರಾಬ್ಲಮ್ ಆಗಿದೆ, ಬಟ್ ಅದನ್ನ ನಾವು ಬ್ಯಾಲೆನ್ಸ್ ಮಾಡೋಣ. ಇವಾಗ ಕ್ರೈಸಿಸ್ ಮ್ಯಾನೇಜರ್ ಅಂತಾರಲ್ವಾ, ಆ ತರ ಒಂದು. ಅಂಡ್ ಅಥವಾ ಇವಾಗ ಸಡನ್ ಆಗಿ ಎಲ್ಲರೂ ಬೆಂಕಿ ಎಲ್ಲ ಹತ್ತಿದಾಗ ಸಡನ್ ಆಗಿ ನೀವ್ ಹೋಗ್ಬಿಟ್ಟು ಫೈಟ್ ಎಲ್ಲ ಮಾಡ್ಬಿಟ್ಟು ನಿಮ್ಮ ಒಂದು ಟ್ಯಾಲೆಂಟ್ ಏನಂತ ಅಂದ್ರೆ ಇಟ್ಸ್ ಮೋರ್ ಲೈಕ್ ಒಂದು ಪ್ರೊಟೆಕ್ಟರ್ ತರ ನೀವು ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಬೆಂಕಿ ಹತ್ಕೊಂಡಿದ್ದೇನೆ ನಾನು ಕೊಡ್ತೀನಿ, ಸಡನ್ ಆಗಿ ಏನೋ ಒಂದು ಅಪಘಾತ ಆಗೋಗ್ಬಿಡುತ್ತೆ, ಬಟ್ ನೀವ್ ಹೆಂಗೆ ಅಂತಂದ್ರೆ ಹೋಗ್ಬಿಟ್ಟು ಅಲ್ಲಿ ಸೇವ್ ಮಾಡ್ತೀರಾ. ಎಕ್ಸಾಕ್ಟ್ ಆಗಿ ಏನ್ ಮಾಡಿದ್ರೆ ಆ ಒಂದು ಸಿಚುವೇಶನ್ ನಾನು ಕೂಲ್ ಡೌನ್ ಮಾಡ್ಬೋದು. ಒಂದು ಏನೋ ಬಾಂಬೆ ಆಗಿರ್ಬೋದು, ಲೈಕ್ ಎಟ್ ಎನಿ ಮೂಮೆಂಟ್ ಓಕೆ ಹೋಗ್ಬಿಟ್ಟು ಪ್ರೊಟೆಕ್ಟ್ ಮಾಡೋದು. ಸೊ ನನ್ನ ಹತ್ರ ಮೇಜರ್ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ, ಲೈಕ್ ಫೈರ್, ಬಾಂಬ್ ಅಂದ್ರೆ ಒಂದು ಅಪಘಾತದ ಸಿಚುವೇಶನ್, ಕಂಪ್ಲೀಟ್ ಆಗಿ ಡಿಸ್ಟ್ರಕ್ಷನ್, ಕಂಪ್ಲೀಟ್ ಆಗಿ ಒಂದು ಟ್ರಾಜಿಡಿ ಕ್ರಿಯೇಟ್ ಆಗಿರುತ್ತಲ್ವಾ, ಆ ಒಂದು ಮೂಮೆಂಟ್ ಅಲ್ಲಿ ಈಸಿ ವೇ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಮಾಡೋ ಒಂದು ಟ್ಯಾಲೆಂಟ್, ಇನ್ನರ್ ಟ್ಯಾಲೆಂಟ್ ಇದೆ. ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಹೋಗ್ಬಿಟ್ಟು ಹೆಲ್ಪ್ ಮಾಡೋದು, ಎಮರ್ಜೆನ್ಸಿ ಟೈಮ್ ಅಲ್ಲಿ ಇರೋದು. ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಲಾಸ್ಟ್ ಮೂಮೆಂಟ್ ಗೆ ಬಂತು ಅಂದ್ರೆ ಓಕೆ ಲಾಸ್ಟ್ ಮೂಮೆಂಟ್ ಗೆ ಬಂತು ಅಂತ ಸ್ಟ್ರೆಸ್ ಮಾಡ್ಕೊಂಡು ಕೂರೋ ಪರ್ಸನ್ ಅಲ್ಲ ನೀವು. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಂಗೆ ಡೀಲ್ ಮಾಡಬಹುದು, ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೋದು, ಇದೊಂದು ಪ್ರಾಬ್ಲಮ್ ಹೌದು, ಬಟ್ ಇದನ್ನ ಸಾಲ್ವ್ ಈಸಿ ವೇ ಅಲ್ಲಿ ಹೆಂಗ್ ಮಾಡಬಹುದು. ಯಾವ್ದಾದ್ರು ಒಂದು ಕಷ್ಟದ ಪ್ರಾಬ್ಲಮ್, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಡೀಲ್ ಮಾಡ್ಬೇಕಾದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇರುತ್ತೆ, ಬಟ್ ಸ್ಟಿಲ್ ನೀವನ್ನ ಆರಾಮಾಗಿ ಡೀಲ್ ಮಾಡ್ತೀರಾ. ಆ ತರ ಒಂದು ಪರ್ಸನಾಲಿಟಿನ ನಿಮ್ಮಲ್ಲಿ ನಾನು ನೋಡ್ತಾ ಇದೀನಿ. ಸೊ ಇದೊಂಥರ ನಿಮ್ಮ ನ್ಯಾಚುರಲ್ ಬಾಂಡ್ ಟ್ಯಾಲೆಂಟ್. ಐ ಗೆಸ್ ಗ್ರೂಪ್ 2 ನಿಮಗೆ ಇದು ಆಲ್ರೆಡಿ ಗೊತ್ತಿದೆ, ನಿಮಗೆ ಈ ತರ ಒಂದು ಟ್ಯಾಲೆಂಟ್ ಇರೋದು. ಅಂದ್ರೆ ಒನ್ ಥಿಂಗ್ ಇಸ್, ನೀವು ಯಾವ ಒಂದು ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ಗೂ ನೀವು ಹೆದರ್ಕೊಳ್ಳಲ್ಲ. ಮೇ ಬಿ ಎಕ್ಸಾಮ್ಸ್ ಟೈಮಲ್ಲೆಲ್ಲ ನೀವು ಓಕೆ ಎಕ್ಸಾಮ್ಸ್ ನೆಕ್ಸ್ಟ್ ವೀಕ್ ಇದೆ ಅಂದ್ರೆ ನೀವು ಈ ವೀಕೆ ಕುತ್ಕೊಂಡು ಓದೋರಲ್ಲ ನೀವು. ನೋಟ್ಸು ಇನ್ ಕೇಸ್ ನಿಮ್ ಹತ್ರ ಇರಲ್ಲ, ಆ ತರ. ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಕುತ್ಕೊಂಡು ಓದೋದು, ಗಜಿ ಓದ್ಬಿಡೋದು, ಏನೋ ಒಂದು ಮಾಡಿ ಬರ್ತೀನಿ ಅಂದ್ರೆ ರಿಸ್ಕ್ ತಗೊಂತೀರಾ ನೀವು. ಏನಾಗುತ್ತೆ, ಓಕೆ ಫೇಲ್ ಆದ್ರೂ ಪರವಾಗಿಲ್ಲ, ಲೆಟ್ ಮಿ ಟೇಕ್ ಇಟ್, ಆ ತರ ಒಂದು ಪರ್ಸನಾಲಿಟಿ ನಿಮ್ಮಲ್ಲಿ ಇದೆ ಅನ್ನೋದನ್ನ ನೋಡ್ತೀನಿ. ಎಂತ ಟ್ರಾಜಿಡಿ ಸಿಚುವೇಶನ್ ಇದ್ರೂನು ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡೋ ಒಂದು ಕೆಪಾಸಿಟಿ ನಿಮಗಿದೆ. ಅಂದ್ರೆ ಮೇ ಬಿ ನಿಮಗೆ ಎಮೋಷನಲಿ ಅಂಡ್ ಮೆಂಟಲಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಇದೆ. ಅಂದ್ರೆ ನಾನು ಇವಾಗ ಬಿದ್ದು ಹೋದ್ರು, ನಾನು ಇದರಿಂದ ಕೈ ಹಾಕಿ ಫೇಲ್ ಆದ್ರೂ ನಾನು ಎದ್ ಬರ್ತೀನಿ, ನನಗದ್ ಗೊತ್ತಿದೆ. ಸೊ ಈ ತರ ಒಂದು ಪರ್ಸನಾಲಿಟಿ ನಿಮ್ಮಲ್ಲಿ ಮೇನ್ ಆಗಿ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ ನಿಮ್ಮ ಪ್ಯಾಷನ್ ಅಂಡ್ ಡ್ರೈವ್. ಅಂದ್ರೆ ನಿಮ್ಮ ಆಕ್ಚುಯಲ್ ಪ್ಯಾಷನ್ ಏನು, ಯಾವ ಒಂದು ಮೇನ್ ಥಿಂಗ್ ನಿಮ್ನ ಎಕ್ಸೈಟ್ಮೆಂಟ್ ಕರ್ಕೊಂಡು ಹೋಗುತ್ತೆ ಕರಿಯರ್ ವಿಚಾರದಲ್ಲಿ, ಏನೊಂದು ಇದ್ರೆ ನಿಮಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ನೋಡೋಣ. ಗ್ರೂಪ್ 2 ಅವ್ರಿಗೆ ಬಂದಿದೆ 4 of Wands. 4 of Wands ಅಂದ್ರೆ ಏನು, ಒಂದಷ್ಟು ಈವೆಂಟ್ಸ್, ಜನಗಳು ಬರೋದು, ಒಂದಷ್ಟು ಪಾರ್ಟಿ ಒಕೇಶನ್ಸು, ಒಂದಷ್ಟು ಸೆಲೆಬ್ರೇಷನ್ಸು. ಮೇ ಬಿ ನಿಮಗೆ ಈವೆಂಟ್ ಪ್ಲಾನರ್, ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಈವೆಂಟ್ ಪ್ಲಾನರ್, ಪಾರ್ಟಿ ಪ್ಲಾನರ್, ಪಾರ್ಟಿ ಆರ್ಗನೈಸೇಷನ್, ಏನೋ ಒಂದು ಸೆಲೆಬ್ರೇಷನ್ ಈ ತರ ಮಾಡ್ತಾರಲ್ಲ, ಬರ್ಡೇ ಸೆಲೆಬ್ರೇಷನ್ಸ್, ಯಾವ್ದಾದ್ರು ಒಂದು ಈವೆಂಟ್ ಸೆಲೆಬ್ರೇಷನ್ಸ್, ಎಂಗೇಜ್ಮೆಂಟ್ ಎಲ್ಲ ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಬುಕ್ ಮಾಡ್ಬಿಟ್ಟು ಆ ಎಂಗೇಜ್ಮೆಂಟ್ ಸೆಟಪ್ ನೆಲ್ಲ ಮಾಡೋದು. ಸೊ ಐ ಗೆಸ್ ಜನಗಳು ಬರೋದು, ಹೊಸ ಹೊಸ ಬಟ್ಟೆ ಹಾಕೊಳ್ಳೋದು, ಕಲರ್ಫುಲ್ ಆಗಿರೋದು, ಎವ್ರಿ ಡೇ ಒಂಥರ ಡಿಫ್ರೆಂಟ್ ಈವೆಂಟ್ಸ್ ಅಥವಾ ಡಿಫ್ರೆಂಟ್ ಸೆಲೆಬ್ರೇಷನ್ಸ್, ಜಾಯ್ಫುಲ್ ಒಕೇಶನ್ಸ್. ಅಂದ್ರೆ ತುಂಬಾ ಜನ ಸೋಷಿಯಲ್ ಎನ್ವಿರಾನ್ಮೆಂಟ್ ನ ನಿಮಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಗ್ರೂಪ್ 2 ಅಂದ್ರೆ ಇಟ್ಸ್ ಮೋರ್ ಲೈಕ್ ಅದು ಏನು ಸೋಷಿಯಲ್ ಎನ್ವಿರಾನ್ಮೆಂಟ್ ಅಲ್ಲಿ ಅಗೇನ್ ಫುಡ್ ಅನ್ನೋದೊಂದು ಇರುತ್ತೆ. ಚಂದ ಫುಡ್ ಪ್ರಿಪೇರ್ ಮಾಡ್ಬಿಟ್ಟು ಒಂದ್ ಕಡೆ ಒಂದಷ್ಟು ಜನ ಕೂರೋದಕ್ಕೆ ಅರೇಂಜ್ಮೆಂಟ್ಸ್ ಮಾಡೋದು. ಸೊ ಇಟ್ಸ್ ಮೋರ್ ಲೈಕ್ ಯಾವ್ದೋ ಒಂದು ಸೆಲೆಬ್ರೇಷನ್ಸ್ ಪ್ರಿಪೇರ್ ಮಾಡೋದು, ಈ ತರ ಎಲ್ಲ ನಿಮಗೆ ತುಂಬಾ ಇಷ್ಟ. ಮೇನ್ ಆಗಿ ಈವೆಂಟ್ ಪ್ಲಾನರ್ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಅಂಡ್ ಅಗೇನ್ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ನ ನೆನಪಿಸ್ಕೊಳ್ಳಿ ನೀವು. ಲೈಕ್ ಸೆಟಪ್ ಮಾಡೋದು, ಒಂದಷ್ಟು ಸೈಟ್ ಅಲ್ಲಿ ಒಂದಷ್ಟು ಅರೇಂಜ್ಮೆಂಟ್ಸ್ ಮಾಡೋದು, ಸೋ ದಟ್ ಆ ಸೈಟ್ ನ ಚೆನ್ನಾಗಿ ತೋರಿಸ್ಬೋದು ಕಸ್ಟಮರ್ಸಿಗೆ ಅಂತ. ಸೊ ಇಟ್ಸ್ ಮೋರ್ ಲೈಕ್ ಒಂದು ಆರ್ಗನೈಸರ್. ಅಂದ್ರೆ ನೀವು ಒಂದು ಈವೆಂಟ್ ಆರ್ಗನೈಸರ್ ಆಗೋದಕ್ಕೆ ಇಷ್ಟಪಡ್ತೀರಾ. ಅಂದ್ರೆ ಸೋ ದಟ್ ನಿಮಗೆ ನಿಮ್ ಅಂಡರ್ ಒಂದು ಈವೆಂಟ್ ಹೋಗ್ತಾ ಇರುತ್ತೆ, ಆ ಈವೆಂಟ್ಸ್ ಏನೇನ್ ಬೇಕು, ಓಕೆ ಸ್ಟೇಜ್ ಹಿಂಗ್ ಪ್ರಿಪೇರ್ಡ್ ಆಗಿರ್ಬೇಕು, ಲೈಕ್ ಬ್ಯೂಟಿಫುಲ್ ಥಿಂಗ್ಸ್. ವೀನಸ್ ಅನ್ನೋದು ಎದ್ದು ಕಾಣ್ತದೆ. ಮೇ ಬಿ ಗ್ರೂಪ್ 2 ನಿಮ್ಮ ಒಂದು ಬರ್ತ್ ಚಾರ್ಟ್ ಅಲ್ಲಿ ವೀನಸ್ ಇದರ್ ಫಸ್ಟ್ ಹೌಸ್ ಅಲ್ಲಿ ಇದೆ, ಅಥವಾ ವೀನಸ್ ಅಂಡ್ ಮೂನ್ ಕಂಜಂಕ್ಟ್ ಆಗಿದೆ, ಅಥವಾ 10th ಹೌಸ್ ಅಲ್ಲಿ ವೀನಸ್ ಇದೆ, ಅಥವಾ 10th ಹೌಸ್ ಲಾರ್ಡ್ ವೀನಸ್
ಆಗಿರುತ್ತೆ ಅನ್ನೋದೊಂದು ಮೇಜರ್ ಆಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಆ ಪಾರ್ಟಿ ಒಕೇಶನ್ಸ್ ಅಂದ್ರೆ ಇಷ್ಟ, ಒಂದು ಗ್ರೂಪ್ ಗ್ಯಾದರ್ ಆಗೋದು, ಒಂದು ಸೆಲೆಬ್ರೇಷನ್ ಮಾಡೋದು, ಒಂದು ಈವೆಂಟ್ ನ ಆರ್ಗನೈಸ್ ಮಾಡೋದು, ಅದು ಮ್ಯಾರೇಜ್ ಈವೆಂಟ್ ಆಗಿರ್ಬೋದು, ಇದೆಲ್ಲ ನಿಮಗೆ ತುಂಬಾ ಇಷ್ಟ. ಅಂದ್ರೆ ಓಡಾಡ್ತಾ ಇರ್ಬೇಕು, ಸೋಷಿಯಲ್ ಸರ್ಕಲ್ ಅಲ್ಲಿ ಇರ್ಬೇಕು. ಲೈಕ್ ಈವೆಂಟ್ ಮ್ಯಾನೇಜರ್ ಹೆಂಗೆ ಒಂಥರ ಸ್ಟ್ರೆಸ್ ತಗೊಂತಾ ಇರ್ತಾರೆ, ಓಕೆ ಇದು ಲಾಸ್ಟ್ ಮೂಮೆಂಟ್, ಇವಾಗ ಇಷ್ಟಿಷ್ಟು ಫ್ಲವರ್ಸ್ ಇರ್ಬೇಕು ಇಲ್ಲಿ, ಆ ಒಂದು ಕಾರ್ನರ್ ಅಲ್ಲಿ ಇಂಥ ಸೆಟಪ್ ಮಾಡಿರ್ಬೇಕು, ಲೈಕ್ ಬಂದವರಿಗೆ ಇಷ್ಟಿಷ್ಟು ಫುಡ್ ಡ್ರಿಂಕ್ಸ್ ಎಲ್ಲ ಅರೇಂಜ್ ಮಾಡ್ಕೊಬೇಕು. ಸೊ ಲೈಕ್ ಅವರು ಲಾಸ್ಟ್ ಮೂಮೆಂಟ್ ಅಂತ ಹೆದರ್ಕೊಳ್ಳಲ್ಲ, ಬಟ್ ಸ್ಟಿಲ್ ಇನ್ನು ಟೈಮ್ ಇದೆ, ನಾನು ಅರೇಂಜ್ಮೆಂಟ್ ಮಾಡ್ತೀನಿ. ಅವ್ರ ಹತ್ರ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇರುತ್ತೆ, ಮೇ ಬಿ ಗ್ರೂಪ್ ಟು ನಿಮ್ಮ ಹತ್ರ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇರುತ್ತೆ, ನೀವು ಕಾಲ್ ಮಾಡ್ತೀರಾ. ಲೈಕ್ ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಡೋದಕ್ಕೆ ಇಷ್ಟಪಡ್ತೀರಾ. ಲೈಕ್ ನನಗೆ ಇವಾಗ ನೀವು ಎಮಿಲಿ ಇನ್ ಪ್ಯಾರಿಸ್ ಏನೋ ಸೀರೀಸ್ ನೋಡಿದ್ರೆ ನನಗೆ ಎಮಿಲಿ ನೆನಪಾಗ್ತಾ ಇದ್ದಾಳೆ. ಅಂದ್ರೆ ಹೆಂಗೆ ಎವ್ರಿ ಟೈಮ್ ಅವಳು ಬಿಸಿ ಇರ್ತಾಳೆ, ಇವಾಗ ಪಾರ್ಟಿ ಒಕೇಶನ್ಸ್ ಮೀಟ್ ಮಾರ್ಕೆಟಿಂಗ್ ಮಾಡ್ಬೇಕು ಅವಳ ಒಂದು ಪ್ರಾಡಕ್ಟ್ಸ್, ಅವಳ ಒಂದು ಕಂಪನಿ ಬಗ್ಗೆ, ಅವ್ರದ್ದು ಒಂದು ಅಡ್ವರ್ಟೈಸ್ಮೆಂಟ್ ಕಂಪನಿ ಆಗಿರುತ್ತೆ. ಅದೇ ತರ ಕ್ಲೈಂಟ್ಸ್ ನ ಅವಳು ಕ್ಲೈಂಟ್ಸ್ ಚೆನ್ನಾಗಿ ಒಂದು ಪಾಲಿಶ್ ಹೊಡೆದ್ಬಿಟ್ಟು ಮಾತಾಡಿಸಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಓಕೆ ಅವ್ರು ಓಕೆ ಅಂದ್ಮೇಲೆ ಈವೆಂಟ್ ಪ್ಲಾನ್ ಮಾಡ್ಬೇಕು, ಅಡ್ವರ್ಟೈಸ್ಮೆಂಟ್ ಸೆಟಪ್ ಮಾಡ್ಬೇಕು, ಅಡ್ವರ್ಟೈಸ್ಮೆಂಟ್ ಫೇಮಸ್ ಆಗೋದಕ್ಕೆ ಆ ಒಂದು ಆಲ್ರೆಡಿ ಫೇಮಸ್ ಇರೋ ಒಂದಷ್ಟು ಆಕ್ಟರ್ ಆಕ್ಟ್ರೆಸ್ ಅಥವಾ ಮಾಡೆಲ್ಸ್ ನ ಅವಳು ಕನ್ವಿನ್ಸ್ ಮಾಡ್ಬೇಕು ಶೂಟ್ ಮಾಡೋದಕ್ಕೆ. ಸೊ ಇಟ್ಸ್ ಲೈಕ್ ದಟ್ ಏನು. ಅದೇ ತರ ಅವಳ ಒಂದು ಫ್ರೆಂಡ್ಶಿಪ್ ಕನೆಕ್ಷನ್ಸ್ ಮೇಂಟೈನ್ ಮಾಡ್ಕೋಬೇಕು. ಕನೆಕ್ಷನ್ಸ್ ಇದ್ರೇನೆ ಒಂದಷ್ಟು ಕಾಂಟ್ಯಾಕ್ಟ್ಸ್ ಬರೋದಕ್ಕೆ ಸಿಗೋದಕ್ಕೆ ಸಾಧ್ಯ. ಸೊ ಎಲ್ಲದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಬಿಸಿ ಲೈಫ್ ಇದನ್ನು ಶೀಲ್ ಬ್ಯಾಲೆನ್ಸ್ ಇಟ್ ವೆರಿ ವೆಲ್ ಅನ್ನೋದನ್ನ ನಾನು ನೋಡ್ತೀನಿ. ಸೊ ಆ ಒಂದು ಸೀರೀಸ್ ನ ನೀವು ನೋಡಿಲ್ಲ ಅಂದ್ರೆ ಗ್ರೂಪ್ ಟು ಗೋ ಅಂಡ್ ವಾಚ್ ಎಮಿಲಿ ಇನ್ ಪ್ಯಾರಿಸ್, ನಿಮಗೆ ಡೆಫಿನೆಟ್ಲಿ ಮೋಟಿವೇಟ್ ಆಗುತ್ತೆ. ಓಕೆ, ಈ ತರ ಒಂದು ಸೆಟಪ್ ನ ನೋಡ್ತಾ ಇದೀನಿ ನಾನು. ಅಂದ್ರೆ ನೀವು ಜಾಸ್ತಿ ಒಂದು ಸ್ಟೇಜ್ ಸ್ಪಾಟ್ ಲೈಟ್ ನಿಮ್ ಮೇಲೆ ಇರೋದಕ್ಕೆ ನಿಮಗೆ ಇಷ್ಟಪಡ್ತೀರಾ, ಜಾಸ್ತಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ, ಒಂದಷ್ಟು ಈವೆಂಟ್ಸ್, ಪಾರ್ಟಿ ಒಕೇಶನ್ಸ್, ಹೋಮ್ ಕಮಿಂಗ್ಸ್, ಈ ತರ ಸೆಟಪ್ ಗಳನ್ನ ನಿಮಗೆ ಇಷ್ಟ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಪ್ಯಾಷನ್ ಗ್ರೂಪ್ 2. ಓಕೆ, ಸೊ ನೆಕ್ಸ್ಟ್ ನೋಡೋಣ ಕರೆಂಟ್ ಬ್ಲಾಕೇಜಸ್. ಅಂದ್ರೆ ಒಂದು ರೈಟ್ ಕರಿಯರ್ ನ ಚೂಸ್ ಮಾಡೋದಕ್ಕೆ ನಿಮಗೆ ಪ್ರಾಬ್ಲಮ್ ಏನಾಗ್ತಾ ಇದೆ, ವಾಟ್ ಈಸ್ ಬ್ಲಾಕಿಂಗ್ ರೈಟ್ ಕರಿಯರ್ ನ ಚೂಸ್ ಮಾಡೋದಕ್ಕೆ ಗ್ರೂಪ್ 2 ಅವರೇ ನಿಮಗೆ ಪ್ರಾಬ್ಲಮ್ ಏನಾಗ್ತಾ ಇದೆ. ದೇರ್ ಈಸ್ 10 of swords. 10 of swords ಅಂದ್ರೆ ಲೈಕ್ ಒಂದು ಲಾಸ್, ಒಂದು ಬಿಟ್ರೆ ಮಾಡಿರೋದು ಯಾರೋ ಒಬ್ರು, ಅಥವಾ ಯಾವುದೋ ಒಂದು ಚಾಪ್ಟರ್ ಒಂದು ಪೇನ್ಫುಲ್ ಎಂಡಿಗೆ ಬಂದಿರೋದು, ಅಥವಾ ಯಾವುದೋ ಒಂದಷ್ಟು ಸಿಚುವೇಶನ್ ನಿಮಗೆ ಹರ್ಟ್ ಆಗಿರೋದು, ಬೇಜಾರಾಗಿರೋದು, ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ಆಗಿರೋದು, ಯಾವುದೋ ಒಂದು ಶಾಕಿಂಗ್ ಲಾಸ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಅನ್ನೋದನ್ನ ನೋಡ್ತಾ ಇದೀನಿ. ಇದು ವರ್ಕ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಲವ್ ಲೈಫ್ ಅಥವಾ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು, ಯಾವುದೋ ಒಂದು ರೀಸೆಂಟ್ ಆಗಿ ಎಂಡಿಂಗ್ ಬಂದಿದೆ, ಯಾವುದೋ ಒಂದು ಚಾಪ್ಟರ್ ಕರಿಯರ್ ಲಾಸೇ ಆಗಿರ್ಬೋದು, ನೀವ್ ಇವಾಗ ಜಾಬ್ ಹುಡುಕ್ತಾ ಇರ್ಬೋದು, ಒಂದು ಮೇಜರ್ ಎಂಡಿಂಗ್ ಅನ್ನೋದೊಂದು ಆಗಿದೆ ಅಥವಾ ಬಂದಿದೆ. ಆ ಒಂದು ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದೀರಾ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ ನಾನು. ಯಾವುದೋ ಒಂದು ಚಾಪ್ಟರ್ ಎಂಡಿಗೆ ಬಂದಿದೆ, ದಟ್ ಈಸ್ ಫಾರ್ ಶೋರ್. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ, ಬಟ್ ಆ ಒಂದು ಪೇನ್ ಅಲ್ಲಿ ಇದೀರಾ ನೀವು. ಹೋಯ್ತಲ್ಲ, ನನ್ ಕೈ ಬಿಟ್ಟು ಹೋಯ್ತಲ್ಲ, ಎಂಡಿಗ್ ಬಂತಲ್ಲ ಅನ್ನೋ ಒಂದು ಪೇನ್ ಅಲ್ಲಿ ನೀವು ಇದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ಮೋರ್ ಲೈಕ್ ನಿಮ್ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂತ ಇಲ್ಲ, ಆ ಎಂಡ್ ಆಯ್ತು ಅನ್ನೋ ಒಂದು ಸಿಚುವೇಶನ್ ಅಲ್ಲೇ ಸ್ಟಕ್ ಆಗಿ ಹೋಗ್ಬಿಟ್ಟಿದೀರಾ. ಓಕೆ, ನನಗೆ ಬೇಜಾರಾಯ್ತು, ನನಗೆ ಹರ್ಟ್ ಆಯ್ತು, ನನ್ನ ಮನ್ಸಿಗೆ ಬೇಜಾರಾಯ್ತು. ಸೊ ನಾನು ಮುಂಚೆನೆ ಹೇಳಿದ್ನಲ್ವಾ, ಗ್ರೂಪ್ 2 ನೀವು ಯಾವ ತರ ಅಂದ್ರೆ ಏನಾದ್ರು ಫೇಲ್ಯೂರ್ ಆಯ್ತು ಅಂದ್ರೆ ನೀವು ಆಕ್ಚುಲಿ ಡೀಪ್ ಆಗಿ ತಗೊಂತೀರಾ, ಮನ್ಸಿಗೆ ತಗೊಂತೀರಾ. ಯಾವ್ದೋ ಒಂದು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನೀವು ಅದನ್ನ ಸರಿ ಇವಾಗ ವರ್ಕೌಟ್ ಆಗಿದ್ರೆ ನಾಳೆ ಕೆಲಸ ಮಾಡೋಣ ಅನ್ನೋದಕ್ಕಿಂತನೂ ಡಿಸಪಾಯಿಂಟ್ ಅನ್ನೋದೊಂದು ಆಗುತ್ತೆ. ಒಂದು ಡಿಸಾಸ್ಟರ್ ಆಗಿದೆ ಅಂತ ಹೇಳ್ಬೋದು ನಿಮ್ಮ ಲೈಫ್ ಅಲ್ಲಿ. ಬಟ್ ಐ ಗೆಸ್ ಇವಾಗ ದಿಸ್ ಇಸ್ ದ ಟೈಮ್ ನೀವು ಮೂವ್ ಆನ್ ಆಗ್ಬೇಕು. ಯಾರೆಲ್ಲ ಜಾಬ್ ಕಳ್ಕೊಂಡು ಕೂತಿದ್ದೀರಾ, ಜಾಬ್ ಹೋಯ್ತು ಅನ್ನೋ ಒಂದು ಡಿಸಪಾಯಿಂಟ್ಮೆಂಟ್ ಅಲ್ಲೇ ಕೂತಿದ್ರೆ ಅದು ನಿಮಗೆ ಯಾವುದೇ ರೀತಿಯಾಗೂ ವರ್ಕೌಟ್ ಆಗಲ್ಲ. ಓಕೆ, ಯಾವುದೇ ರೀತಿಯಲ್ಲೂ ನಿಮಗೆ ಅದು ಹೆಲ್ಪ್ ಮಾಡಲ್ಲ. ಕೆಲ್ಸ ಇಲ್ದೇನೆ ತುಂಬಾ ಜನ ಇಲ್ಲಿ ಕೂತಿರೋದು ನೋಡ್ತಾ ಇದ್ದೀನಿ. ರೀಸೆಂಟ್ ಆಗಿ ಒಂದಷ್ಟು ಲಾಸ್ ನ ಫೇಸ್ ಮಾಡಿದೀರಾ ಗ್ರೂಪ್ 2 ಅನ್ನೋದನ್ನ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ, ಬಟ್ ಯಾವುದೋ ಒಂದು ಎಂಡಿಂಗ್ ಬಂದಿದೆ ಲೈಫ್ ಅಲ್ಲಿ. ಆ ಒಂದು ಎಂಡ್ ಬಗ್ಗೆನೆ ಅವಾಗಿಂದ ಯೋಚನೆ ಮಾಡ್ಕೊಂಡೇ ಕೂತಿದ್ದೀರಾ. ಒಂದು ನ್ಯೂ ಸ್ಟಾರ್ಟ್, ನ್ಯೂ ಬಿಗಿನಿಂಗ್ ಕಡೆ ನೀವು ಯೋಚನೆ ಮಾಡ್ಬೇಕು. ದಟ್ ಈಸ್ ಹೌ ನೀವು ರಿಕವರ್ ಆಗಿ ಇವಾಗ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಿದ್ರೆ, ಈ ಒಂದು ಎಂಡಿಂಗ್ ಆಗಿದೆ ಅನ್ನೋದೊಂದು ಆಕ್ಸೆಪ್ಟ್ ಮಾಡ್ಕೊಂಡು, ಪೇನ್ ಆಗಿದೆ, ಲಾಸ್ ಆಗಿದೆ, ಓಕೆ ಒಪ್ಕೊಳ್ಳೋಣ, ಮೂವ್ ಆನ್ ಆಗೋಣ ಅನ್ನೋದನ್ನ ಎಷ್ಟು ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂತೀರಾ ಅಷ್ಟು ಬೇಗ ನಿಮ್ಮ ಕರಿಯರ್ ಒಂದು ಮುಂದೆ ಹೋಗುತ್ತೆ.
ಓಕೆ, ಒಂದು ನ್ಯೂ ಸ್ಟಾರ್ಟಿಗೆ ನೀವು ವೆಲ್ಕಮ್ ಮಾಡ್ಕೋಬೇಕು. ಸ್ವಲ್ಪ ಶಾರ್ಟ್ ಟರ್ಮ್ ಫೇಲ್ಯೂರ್ ಆಗಿರ್ಬೋದು ಅಷ್ಟೇ, ಇದು ಪರ್ಮನೆಂಟ್ ಫೇಲ್ಯೂರ್ ಅಲ್ಲ ಗಾಯ್ಸ್. ನೀವೇ ಇವಾಗ ಮೋಟಿವೇಟ್ ಮಾಡ್ಕೋಬೇಕು. ಇವಾಗ ಮೇನ್ ಕ್ವೆಶನ್ಗೆ ಬರೋಣ. ಐಡಿಯಲ್ ವರ್ಕ್ ಎನ್ವಿರಾನ್ಮೆಂಟ್ ಅಂದ್ರೆ ಯಾವ ತರ ಎನ್ವಿರಾನ್ಮೆಂಟ್ ನಿಮಗೆ ಹೆಲ್ಪ್ ಮಾಡುತ್ತೆ? ಗ್ರೂಪ್ 2 ಆಲ್ರೆಡಿ ನೋಡಿದೀವಿ, ಒಂದಷ್ಟು ಜನಗಳಿರೋದು, ಒಂಥರ ಸೆಲೆಬ್ರೇಷನ್ ಆಗ್ಬೋದು, ಫ್ಲವರ್ಸ್, ಪ್ಲಾಂಟ್ಸ್, ಈ ತರ ಎಲ್ಲ ಇದ್ರೆ, ತುಂಬಾ ಜನ ಇರೋದು, ಈ ತರ ಆರ್ಗನೈಸೇಷನ್ಸ್, ಎನ್ವಿರಾನ್ಮೆಂಟ್ಸ್ ನಿಮಗೆ ಇಷ್ಟ ಆಗುತ್ತೆ. ಬಟ್ ಲೆಟ್ಸ್ ಪುಲ್ ಒನ್ ಮೋರ್ ಕಾರ್ಡ್. ಗ್ರೂಪ್ 2 ಅವರೇ, ದೇರ್ ಈಸ್ ನೈಟ್ ಆಫ್ ಕಪ್ಸ್. ವಾವ್, ಮೇ ಬಿ ನಿಮಗೆ ಎಮೋಷನಲಿ ಕನೆಕ್ಟಿಂಗ್ ಪೀಪಲ್ ಜೊತೆ ಇರಬೇಕು. ಜಾಬ್ ಆದ್ರೂನು ಒಂದು ಸ್ಟ್ರೇಂಜರ್ಸ್ ಜೊತೆ ವರ್ಕ್ ಮಾಡಕ್ ಇಷ್ಟ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಕಲೀಗ್ಸ್ನು ಅಷ್ಟೇ, ನೀವು ಎಮೋಷನಲಿ ಕನೆಕ್ಟ್ ಆಗಕ್ ಇಷ್ಟಪಡ್ತೀರಾ. ಕಲೀಗ್ಸ್ ಜೊತೆನೂ ನಿಮ್ಮ ಅಂದ್ರೆ ಒಂದು ಪರ್ಸನಲ್ ಬಾಂಡಿಂಗ್ ತರ ಅವ್ರ ಜೊತೆ ನೀವು ಫೀಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ, ರಾದರ್ ದೆನ್ ಜಸ್ಟ್ ಕಲೀಗ್ ಅನ್ನೋದ್ಕಿಂತ ಮೇ ಬಿ ಅವ್ರನ್ನ ನೀವು ಬೇಗ ಹಚ್ಕೊಂತೀರಾ, ಅವ್ರನ್ನ ತುಂಬಾ ಕ್ಲೋಸ್ ಮಾಡ್ಕೊಂತೀರಾ. ಲೈಕ್ ಆ ಈವೆಂಟ್ ಒಳಗೆ, ಆ ಒಂದು ಜಾಬ್ ಒಳಗೆ ಕಂಪ್ಲೀಟ್ ಆಗಿ ನೀವು ಆವರ್ಸ್ಕೋಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಕನೆಕ್ಷನ್ ಬೇಕು. ಇಟ್ ಈಸ್ ಅಂಡರ್ಸ್ಟುಡ್. ನಾನು ಮುಂಚೆನೆ ಹೇಳ್ದೆ, ನಿಮಗೂ ನಿಮ್ಮ ಕರಿಯರ್ಗೂ ಒಂದು ಎಮೋಷನಲ್ ಬಾಂಡಿಂಗ್ ಇದೆ, ಎಮೋಷನಲಿ ನೀವು ಒಂಥರ ಅಟ್ಯಾಚ್ ಆಗಿರ್ತೀರಾ ಅಂತ. ಐ ಫೀಲ್ ನಾಟ್ ಜಸ್ಟ್ ಕರಿಯರ್, ಬಟ್ ಆಲ್ಸೋ ನೀವು ಯಾರ ಜೊತೆ ವರ್ಕ್ ಮಾಡ್ತೀರಾ ಅಲ್ವಾ, ಆ ಪೀಪಲ್ಗಳ ಜೊತೆನೂ, ಸುತ್ತಮುತ್ತ ಕಲೀಗ್ಸ್ ಆಗಿರ್ಬೋದು, ಜನರು ಆಗಿರ್ಬೋದು, ಅವ್ರ ಜೊತೆ ನೀವು ಎಮೋಷನಲಿ ಕನೆಕ್ಟ್ ಆಗಕ್ ಇಷ್ಟಪಡ್ತೀರಾ. ಫಾರ್ ಅನ್ ಎಕ್ಸಾಂಪಲ್, ಗ್ರೂಪ್ 2 ನಿಮಗೆ ಹೆಂಗೆ ಅಂತಂದ್ರೆ, ನೀವು ಆಟೋಮೆಟಿಕ್ ಆಗಿ ನಿಮ್ಮ ಕಲೀಗ್ಸ್ ಮೇಲೆ ಎಮೋಷನಲಿ ಡಿಪೆಂಡ್ ಆಗ್ತೀರಾ. ಇವಾಗ ನಿಮ್ಮ ಬೆಸ್ಟ್ ಫ್ರೆಂಡ್ ಆಫೀಸಲ್ಲಿ ಬರ್ಲಿಲ್ಲ ಅಂದ್ರೆ, ನಾಳೆ ಬರಲ್ಲ ಅಂತ ಏನಾದ್ರು ಸಿಕ್ ಲೀವ್ ತಗೊಂಡಿದ್ರೆ, ನಿಮಗೆ ಆಟೋಮೆಟಿಕಲಿ ನಾಳೆ ಆಫೀಸಿಗೆ ಹೋಗ್ಬೇಕಾದ್ರೆ ಬೇಜಾರು ಆಗುತ್ತೆ. ಓಕೆ, ಇವ್ರು ಬಂದಿಲ್ಲ ಇವತ್ತು, ಓಕೆ ಇವ್ರು ಇಲ್ಲ ಇವತ್ತು, ನಾನು ಒಬ್ಳೆ ಕೆಲಸ ಮಾಡ್ಬೇಕು, ಓಕೆ ನನ್ನ ಪಕ್ಕದಲ್ಲಿ ಇವ್ರಿಲ್ಲ, ನಾನು ಕಾಫಿ ಬ್ರೇಕಿಗೆ ಹೋಗಲ್ಲ, ನಾನು ಲಂಚ್ ಬ್ರೇಕಿಗೆ ಹೋಗಲ್ಲ ನಾನು. ಸೊ ಹಿಂಗೆಲ್ಲ ಡಿಸಪಾಯಿಂಟ್ ಆಗುತ್ತೆ. ಅಂದ್ರೆ ನಾನು ಮುಂಚೆ ಹೇಳ್ದಂಗೆ, ನೀವು ಮೇ ಬಿ ಎಮೋಷನಲ್ ಪೀಪಲ್ ನೀವು ಗ್ರೂಪ್ 2, ದಟ್ ಈಸ್ ಫಾರ್ ಶೋರ್. ಅಂಡ್ ಜಸ್ಟ್ ಕರಿಯರ್ ಮಾತ್ರ ನೀವು ಎಮೋಷನಲಿ ಕನೆಕ್ಟ್ ಆಗೋದಲ್ಲ, ಅಟ್ಲೀಸ್ಟ್ ಫ್ಯಾಮಿಲಿಗೆ ಮಾತ್ರ ಕನೆಕ್ಟ್ ಆಗೋದಲ್ದನೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ಕಲೀಗ್ಸು, ಅವ್ರಿಗೆ ಬೇಜಾರಾದ್ರೆ ಅದನ್ನ ನಿಮಗೂ ಬೇಜಾರಾಗುತ್ತೆ. ಎಲ್ಲೋ ಒಂದ್ ಕಡೆ ನೀವು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ದೇನೆ ಇನ್ನೊಬ್ರು ಪ್ರಾಬ್ಲಮ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ದಟ್ ಈಸ್ ಯು. ಲೈಕ್ ಒಂಥರ ಸೋಷಿಯಲ್ ವರ್ಕರ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ, ಬಟ್ ಐ ಗೆಸ್ ಗ್ರೂಪ್ 2 ನಿಮಗೆ ಜೆನ್ಯೂನ್ ಆಗಿ ಪೀಪಲ್ ಮೇಲೆ ಕೇರಿಂಗ್ ಬರುತ್ತೆ. ಇಟ್ಸ್ ವೆರಿ ರೇರ್ ಗೈಸ್. ನಾವು ನಮ್ದು ನೋಡ್ಕೊಳ್ಳೋದ್ರಲ್ಲಿ ನಾವು ಬ್ಯುಸಿ ಆಗಿರ್ತೀವಿ, ಬಟ್ ನೀವ್ ಹೆಂಗೆ ಅಂದ್ರೆ, ನಿಮ್ದಲ್ದೇನೆ ನಿಮ್ಮ ಪಕ್ಕದವ್ರ ಬಗ್ಗೆನೂ ನೀವು ಯೋಚನೆ ಮಾಡ್ಕೊಂತೀರಾ. ಪಕ್ಕದವರು ಖುಷಿಯಾಗಿರ್ಬೇಕು, ಅವರು ಎಮೋಷನಲಿ ಹ್ಯಾಪಿ ಆಗಿರ್ಬೇಕು, ಅವಾಗ್ಲೇ ನನಗೂ ಖುಷಿ ಆಗೋದು. ಇಟ್ಸ್ ಲೈಕ್ ಒಂದ್ ಸ್ವಲ್ಪ ನಿಮಗೆ ಊಟ ಇದ್ರೆ, ಸ್ವಲ್ಪ ಇದೆ ನಾನು ಒಬ್ಳೆ ತಿನ್ಬಿಡೋಣ ಅನ್ನೋದ್ಕಿಂತ, ನೀವು ಎಷ್ಟಾಗುತ್ತೆ ಅಷ್ಟು ಹಂಚ್ಕೊಂಡ್ ತಿನ್ನೋಣ. ನಿಮಗೆ ಹಂಚ್ಕೊಂಡ್ರೆ ನಿಮಗೆ ಹೊಟ್ಟೆ ತುಂಬುತ್ತೆ. ಆ ತರ ಏನೇ ಒಂದು ಚಾಕ್ಲೇಟೇ ಆಗಿರ್ಬೋದು, ಬಟ್ ಅದನ್ನ ಶೇರ್ ಮಾಡ್ಕೊಂಡು ತಿಂದ್ರೆ ದಟ್ ಮೇಕ್ಸ್ ಯು ಹ್ಯಾಪಿ. ದಟ್ ಈಸ್ ಇಟ್. ದಿಸ್ ಈಸ್ ಯು ಗೈಸ್. ಓಕೆ, ಇವಾಗ ಒಂದ್ ಸ್ವಲ್ಪ ಕ್ಯಾಮೆರಾ ಅಡ್ಜಸ್ಟ್ ಮಾಡ್ಕೊಳ್ಳುವ. ಓಕೆ, ಸೊ ಇವಾಗ ನೆಕ್ಸ್ಟ್ ನೋಡೋಣ ಗ್ರೂಪ್ 2 ಅವ್ರಿಗೆ ಕರಿಯರ್ ಆಪ್ಷನ್ಸ್. ಮೇನ್ ಕ್ವೆಶನ್. ಆಲ್ರೆಡಿ ನಿಮಗೆ ಒಂದ್ ಸ್ವಲ್ಪ ಥಾಟ್ಸ್ ಬಂದಿದೆ, ಯಾವ ತರ ಒಂದು ಎನ್ವಿರಾನ್ಮೆಂಟ್ ಬೇಕು ಅಂಡ್ ನಿಮ್ನ ಏನ್ ಎಕ್ಸೈಟ್ ಮಾಡಿಸುತ್ತೆ ಅಂತ. ಐ ನೋ ಇದರಲ್ಲಿ ಪೀಪಲ್ ಇನ್ವಾಲ್ವ್ಮೆಂಟ್ ನಿಮಗೆ ಮ್ಯಾಟರ್ ಆಗುತ್ತೆ ಅಂತ. ಒಬ್ಬೊಬ್ರು ಇಂಡಿಪೆಂಡೆಂಟ್ ಆಗಿರ್ತಾರೆ, ನಾನಾಯ್ತು ನನ್ ಪಾಡಾಯ್ತು ಅಂತ. ಬಟ್ ನೀವ್ ಹಂಗಲ್ಲ. ನಿಮ್ ಜೊತೆ ನಿಮ್ಮ ಸುತ್ತಮುತ್ತಲಿರೋರು, ನಿಮಗೊಂಥರ ಒಬ್ರೇ ಕೆಲಸ ಮಾಡೋದಂದ್ರೆ ಆಗಲ್ಲ, ಜನ ಇರ್ಬೇಕು, ಅಟ್ಲೀಸ್ಟ್ ಒಂದು ಇಂಟರಾಕ್ಷನ್ಸ್ ಅನ್ನೋದೊಂದು ಇರ್ಬೇಕು. ಓಕೆ, ಈ ತರ ಒಂದು ಎನ್ವಿರಾನ್ಮೆಂಟ್ ನೀವು ಓಕೆ ಅಂತೀರಾ ಗ್ರೂಪ್ 2. ಸೊ ಇವಾಗ ನೋಡೋಣ ಕರಿಯರ್ ಆಪ್ಷನ್ಸ್ ಗ್ರೂಪ್ 2 ಅವ್ರಿಗೆ ಏನೆಲ್ಲ ಇದೆ ಅಂತ. ಕರಿಯರ್ ಆಪ್ಷನ್ಸ್, ದೇರ್ ಇಸ್ ಟೆಂಪರೆನ್ಸ್. ಬ್ಯೂಟಿಫುಲ್. ಅಗೇನ್ ಟೆಂಪರೆನ್ಸ್ ಅಲ್ಲಿ ನೋಡ್ಬೋದು ನೀವು, ಇಲ್ಲಿ 2 ಕಪ್ಸ್ ಇದೆ, ಅಂದ್ರೆ ಬ್ಯಾಲೆನ್ಸ್ಡ್ ಎನರ್ಜಿ. ಇದು ಎಲ್ಲಾದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ನನ್ನ ವರ್ಕ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ನನ್ನ ಜೊತೆ ಇರೋ ಪೀಪಲ್ನು ಕನೆಕ್ಷನ್ಸ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಜಸ್ಟ್ ಎಲ್ಲಾದು ಪ್ರಾಪರ್ ಆಗಿರ್ಬೇಕು. ಬರೀ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಮಾತ್ರ ನೀವು ನೋಡ್ಕೊಳಲ್ಲ. ಅಗೇನ್ ಮುಂಚೆನೆ ಹೇಳ್ದಂಗೆ ಸುತ್ತಮುತ್ತಲಿರೋ ಜನರ ಬಗ್ಗೆ, ಅವ್ರ ಬಗ್ಗೆ ಕೇರಿಂಗು, ಇದೆಲ್ಲಾನು ಇರುತ್ತೆ ನಿಮಗೆ. ಆಲ್ ರೈಟ್. ಸೊ ಇವಾಗ ನಿಮಗೆ ಡೈರೆಕ್ಟ್ ಕರಿಯರ್ ಆಪ್ಷನ್ಸ್ ಅಂತ ಬಂದ್ರೆ,
ಗ್ರೂಪ್ 2 ಅವರಿಗೆ ಮೇನ್ ಆಗಿ ಏನ್ ಬರುತ್ತೆ ನೋಡೋಣ. ಸೊ ಟೆಂಪರೆನ್ಸ್ ಬಂದಿರೋದ್ರಿಂದ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ನೀವು ಒಂಥರ ಹೀಲರ್ ಆಪ್ಷನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದ್ರೆ ನೀವು ಇನ್ನೊಬ್ರನ್ನ ನಿಮ್ಮ ಒಂದು ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು, ನಿಮ್ಮ ಒಂದು ಎಮೋಷನ್ಸ್ ನ ಯೂಸ್ ಮಾಡ್ಕೊಂಡು ಇನ್ನೊಬ್ರಿಗೆ ಬೇಜಾರಲ್ಲಿದ್ದಾಗ ಅವ್ರನ್ನ ಹೀಲ್ ಮಾಡೋದು, ಅವರಿಗೆ ಬೆಟರ್ ಫೀಲ್ ಮಾಡಿಸೋದು. ಬಿಕಾಸ್ ಎಲ್ಲೋ ಒಂದ್ ಕಡೆ ನಾನು ಮುಂಚೆನೆ ಹೇಳ್ದಂಗೆ, ನೀವು ನಿಮ್ ಪ್ರಾಬ್ಲಮ್ ಅನ್ಕೊಳ್ಳೋದ್ಕಿಂತ ಬೇರೆಯವ್ರು ಅವ್ರ ಬಂದ್ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಂಡಾಗ ಅವರ ಒಂದು ಶೂಸ್ ಒಳಗ್ ನಿಂತ್ಕೊಂಡು ನೀವು ನೋಡ್ತೀರಾ ಯಾವ ತರ ಅವ್ರು ಫೀಲ್ ಮಾಡ್ತಾ ಇದಾರೆ ಅಂತ. ಸೊ ಇಟ್ಸ್ ಲೈಕ್ ದಟ್. ಎಲ್ಲೋ ಒಂದ್ ಕಡೆ ನೀವು ಎಮೋಷನಲಿ ಕನೆಕ್ಟ್ ಆಗ್ತೀರಾ, ಎಮೋಷನಲಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕೆಮಿಸ್ಟ್ ಅಂದ್ರೆ ಲೈಕ್ ಕೆಮಿಕಲ್ಸ್ ಈಸಿಯಾಗಿ ಬ್ಯಾಲೆನ್ಸ್ ಮಾಡುವಂತ ಒಂದಷ್ಟು ಕೆಮಿಕಲ್ಸ್ ಅಲ್ಲಿ ವರ್ಕ್ ಮಾಡಬಹುದು ನೀವು. ಅಂಡ್ ಡಿಪ್ಲೊಮ್ಯಾಟ್, ಲಾಯರ್, ಜಡ್ಜ್, ಲಾ, ಮೇನ್ ಆಗಿ ಲಾ, ಈ ತರದ್ರಲ್ಲಿ ವರ್ಕ್ ಮಾಡ್ಬೋದು. ನಿಮಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಈ ತರ ಒಂದು ಸಿಚುವೇಶನ್ ಡೀಲ್ ಮಾಡಕ್ ಇರ್ತೀವಿ. ಇವಾಗ ಕಪಲ್ಸ್ ಬಂದು ಅವ್ರ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಂಡ್ರೆ, ಅಥವಾ ಕಪಲ್ಸ್ ಆಗಿರ್ಬೇಕು ಅಂತಲ್ಲ, ಯಾರು ಪೀಪಲ್ ಅವರ ಒಂದು ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಂಡ್ರೆ ನಿಮಗ್ ಗೊತ್ತು ಯಾವ ತರ ಅವ್ರನ್ನ ಮೋಟಿವೇಟ್ ಮಾಡೋದು, ಯಾವ ತರ ಅವ್ರನ್ನ ಬೆಟರ್ ಫೀಲ್ ಮಾಡೋದು ಅಂತ. ಸೊ ಐ ಗೆಸ್ ಗ್ರೂಪ್ 2 ಈ ತರ ಒಂದು ಕೋಚ್, ವೆಲ್ನೆಸ್ ಕೋಚ್, ಲೈಫ್ ಕೋಚ್ ಅಂತಾರಲ್ವಾ, ಈ ತರದ್ದು ನಿಮಗೆ ವರ್ಕ್ ಆಗುತ್ತೆ. ಅಂಡ್ ಜಿಮ್ ಟ್ರೈನರ್ ಇದನ್ನು ನೋಡ್ತಿದ್ದೀನಿ ನಾನು, ಕೈಂಡ್ ಆಫ್ ಹೆಲ್ಪ್ ಮಾಡ್ತೀರಾ ಅವರಿಗೆ ಫಿಸಿಕಲಿ ಮೆಂಟಲಿ ಫಿಟ್ ಆಗೋದಕ್ಕೆ. ಮೆಂಟಲ್ ಹೆಲ್ತ್ ಯಾವುದೇ ರೀತಿಯಾಗಿ ಹೆಲ್ಪ್ ಮಾಡ್ಬೋದು. ನೀವು ಈ ತರ ಒಂದಷ್ಟು ಆರ್ಗನೈಸೇಷನ್ಸ್ ಅಲ್ಲೂ ವರ್ಕ್ ಮಾಡ್ಬೋದು. ಅಗೇನ್ ಟೆಂಪರೆನ್ಸ್ ಅಲ್ಲಿ ನೋಡ್ಬೋದು, ಇಲ್ಲೂ ಫ್ಲಾರ್ಸ್ ಇದೆ. ಈವೆಂಟ್, ಸಮಥಿಂಗ್ ನೇಚರ್ ಔಟ್ಸೈಡ್ ಅಲ್ಲಿ ಈವೆಂಟ್ ಮಾಡೋದು, ಇದೆಲ್ಲ ನಿಮಗೆ ವರ್ಕ್ ಆಗುತ್ತೆ. ಆಲ್ ರೈಟ್ ಗ್ರೂಪ್ 2. ಸೊ ಅಗೇನ್ ಒಂದು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡೋದು, ಒಂದು ಕೋಆಪರೇಟಿವ್ ವರ್ಲ್ಡ್, ಇದು ನಿಮಗೆ ವರ್ಕ್ ಆಗುತ್ತೆ ವಿತೌಟ್ ಎನಿ ಡೌಟ್. ಈವೆಂಟ್ ಮ್ಯಾನೇಜ್ಮೆಂಟ್, ಈ ತರದೆಲ್ಲ ನಿಮಗೆ ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲಿ ನಿಮಗೆ ಜಾಸ್ತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ನೀವು ನಿಮ್ಮ ಕರಿಯರ್ ಅಲ್ಲಿ? ಮುಂಚೆ ನೋಡಿದಂಗೆ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ, ಲಾಸ್ ಅಲ್ಲೇ ಕೂತಿದ್ದೀರಾ, ನೀವು ಮೆಂಟಲಿ ಲಾಸ್ ಸಿಚುವೇಶನ್ ಅಲ್ಲಿ ಕೂತಿದ್ದೀರಾ ಗ್ರೂಪ್ 2. ಸೊ ಲೆಟ್ ಸಿ ನಿಮಗೆ ನೀವು ನೆಕ್ಸ್ಟ್ ಆಕ್ಷನ್ ಏನ್ ತಗೋಬೇಕು ಗ್ರೂಪ್ 2. ದೇರ್ ಈಸ್ ದ ಎಂಪರರ್. ಎಂಪರರ್ ಒಂದು ಅಥಾರಿಟಿ ಬಗ್ಗೆ ಹೇಳುತ್ತೆ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳುತ್ತೆ, ಫ್ಯಾಮಿಲಿ ಲೀನಿಯೇಜ್ ಬಗ್ಗೆ ಹೇಳುತ್ತೆ, ಒಂದು ಸ್ಟ್ರಿಕ್ಟ್ ಏನು ಡೆಡಿಕೇಟ್ ಆಗಿರೋದ್ರ ಬಗ್ಗೆ ಹೇಳುತ್ತೆ. ಸೊ ಇಟ್ಸ್ ಎನ್ ಇಂಡಿಕೇಶನ್ ಸ್ವಲ್ಪ ನೀವು ಏನು ಸೀರಿಯಸ್ ಆಗಿ ತಗೋಬೇಕು ನಿಮ್ಮ ಕರಿಯರ್ ಬಗ್ಗೆ. ಇನ್ನೊಬ್ರಿಗೆ ಡಿಪೆಂಡ್ ಆಗ್ಬೇಡಿ. ನಿಮ್ಮ ಒಂದು ಕರಿಯರ್ ಯಾವ ತರ ಇರ್ಬೇಕು ಅದನ್ನ ನೀವೇ ಕ್ರಾಫ್ಟ್ ಮಾಡ್ಕೊಳ್ಳಿ. ಎದ್ಬಿಟ್ಟು ನಾಳೆ ಏನ್ ಕೆಲಸ ಮಾಡ್ಬೇಕು ಅದನ್ನ ನೀವೇ ಮ್ಯಾನೇಜ್ ಮಾಡ್ಕೊಳ್ಳಿ. ನೋ ದಟ್ ನೀವು ಆಲ್ರೆಡಿ, ಐ ಗೆಸ್ ಗ್ರೂಪ್ 2 ಎಂಪರರ್ ಬಂದಿರೋದ್ರಿಂದ ಆಲ್ರೆಡಿ ನೀವು ಒಂದು ಹೈಯರ್ ಪೊಸಿಷನ್ ಅಲ್ಲಿ ಇದ್ದೀರಾ, ಅಥವಾ ಏನೇ ಕೆಲಸ ಇಲ್ದೇನೆ ಕೂತಿದ್ರು ನಿಮಗೆ ಒಂದು ಹೈಯರ್ ಪೊಸಿಷನ್ ಅಲ್ಲಿ ವರ್ಕ್ ಮಾಡೋ ಒಂದು ಕೆಪಾಸಿಟಿ ಇದೆ. ಅಂದ್ರೆ ನೋ ದಟ್ ಯು ಡಿಸರ್ವ್ ಮೋರ್, ನಾಟ್ ಜಸ್ಟ್ ಎಂಪ್ಲಾಯ್ ಅನ್ನೋದ್ಕಿಂತ ನಿಮಗೆ ಆಕ್ಚುಲಿ ಟೀಮ್ ಲೀಡ್ ಮಾಡೋ ಒಂದು ಕೆಪಾಸಿಟಿ ಇದೆ. ಒಂದಷ್ಟು ಕೆಲ್ಸನ ಒಬ್ರೇ ನಿಂತ್ಕೊಂಡು ಮ್ಯಾನೇಜ್ ಮಾಡೋ ಒಂದಷ್ಟು ಕೆಪಾಸಿಟಿ ಇದೆ. ಎಲ್ಲೋ ಒಂದ್ ಕಡೆ ಎಮೋಷನಲಿ ಇನ್ನೊಬ್ರಿಗೆ ಡಿಪೆಂಡ್ ಆಗಿದ್ದೀರಾ. ಇನ್ನೊಬ್ರು ಸಿಚುವೇಶನ್, ಇನ್ನೊಬ್ರದ್ದು ಪರ್ಸನಾಲಿಟಿ, ಬಿಹೇವಿಯರ್ ಇಂದ ನಿಮ್ಮ ಒಂದು ಕರಿಯರಿಗೆ ಎಫೆಕ್ಟ್ ಆಗೋ ತರ ಆಗ್ತಾ ಇದೆ ಅದು. ಸೊ ಐ ಗೆಸ್ ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಸ್ವಲ್ಪ ಎಮೋಷನಲಿ ಡಿಟ್ಯಾಚ್ ಆಗಿ. ಬಿಕಾಸ್ ಎಂಪರರ್ ಇದಾರಲ್ವಾ, ಯಾವುದೇ ಕಾರಣಕ್ಕೂ ಎಮೋಷನಲಿ ಅಟ್ಯಾಚ್ ಆಗಲ್ಲ. ಅವರ ಕೆಲ್ಸನ ಅವ್ರನ್ನೇ ಡಾಮಿನೇಟ್ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಇನ್ನೊಬ್ರು ಕೈಗೆ ಅವರ ಒಂದು ಎಮೋಷನಲ್ ಕಂಟ್ರೋಲು, ಫಿನಾನ್ಷಿಯಲ್ ಕಂಟ್ರೋಲ್ ಆಗಿರ್ಬೋದು, ಡಿಸಿಷನ್ಸ್ ಮೇಕಿಂಗ್ ಆದ್ರೂ ಆಗಿರ್ಬೋದು, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗುವಂತ ಪರ್ಸನ್ನೇ ಆಗಿರಲ್ಲ. ಅವ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಸೊ ಐ ಗೆಸ್ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಲೈಫ್ ಕಂಟ್ರೋಲ್ ಗೇರ್ ಅನ್ನ ಇನ್ನೊಬ್ರಿಗೆ ಕೊಡ್ಬೇಡಿ. ನಿಮ್ಮ ಕರಿಯರ್, ನೀವೊಂದು ಸ್ಟ್ರಕ್ಚರ್, ನೀವೊಂದು ರೂಲ್ಸ್ ನ ಫಾಲೋ ಮಾಡಿ. ನೌ ಇಟ್ಸ್ ವೆರಿ ಇಂಪಾರ್ಟೆಂಟ್, ಗೋ ವಿತ್ ದ ಫ್ಲೋ ಅನ್ನೋ ಒಂದು ವರ್ಡ್ ನ ಮರ್ತು ಬಿಡಿ. ಗ್ರೂಪ್ 2 ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿ. ಐ ನೋ ಇಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಡ್ಜಸ್ಟ್ ಆಗೋದಕ್ಕೆ, ಅಷ್ಟು ಸ್ಟಿಕ್ ಆನ್ ಆಗೋದಕ್ಕೆ ಅಂತ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಇವಾಗ ನೀವು ಸೀರಿಯಸ್ ಆಗ್ಲಿಲ್ಲ ಅಂದ್ರೆ, ಇವಾಗ ನೀವು ಗೋ ವಿತ್ ಫ್ಲೋ ಆಪ್ಷನ್ಸ್ ನ ಚೂಸ್ ಮಾಡ್ಕೊಂಡ್ರೆ ವರ್ಕ್ ಆಗಲ್ಲ.
ಎದ್ ನಿಂತ್ಕೊಳ್ಳಿ. ಎಮೋಷನ್ಸ್ ಅನ್ನೋದನ್ನ ಸ್ವಲ್ಪ ಕಿತ್ತಾಕಿ. ಕರಿಯರ್ ಅಂತ ಬಂದ್ರೆ ಏನೋ ಫೋಕಸ್ ಕರಿಯರ್ ಮೇಲೆ ಇರಲಿ ಕಂಪ್ಲೀಟ್ ಆಗಿ. ಓಕೆ, ಸೊ ಇಷ್ಟು ಸ್ಟೆಪ್ಸ್ ತಗೊಂಡ್ರೆ ನಿಮ್ಮ ಫ್ಯೂಚರ್ ಪೊಟೆನ್ಶಿಯಲ್ ಹೆಂಗಿರುತ್ತೆ, ಇಷ್ಟೆಲ್ಲ ನೀವು ಆಕ್ಷನ್ಸ್ ನಿಮ್ಮ ಲೈಫಲ್ಲಿ ತಗೊಂಡ್ರೆ ಕರಿಯರ್ ವಿಚಾರದಲ್ಲಿ ಫ್ಯೂಚರ್ ಪೊಟೆನ್ಶಿಯಲ್ ಹೆಂಗಿದೆ ನಿಮ್ಮ ಕರಿಯರ್ದು. ಗ್ರೂಪ್ 2. ಸೊ ದೇರ್ ಈಸ್ ಚಾರಿಯಟ್. ಚಾರಿಯಟ್ ಅಂದ್ರೆ ಆಲ್ ಅಬೌಟ್ ಬ್ಯಾಟಲ್, ಚಾರಿಯಟ್ ಅಂದ್ರೆ ಫೈಟು, ಚಾರಿಯಟ್ ಅಂದ್ರೆ ಕಾಂಪಿಟೇಷನ್. ಫೈನಲಿ ಚಾರಿಯಟ್ ಬಂತು ಅಂದ್ರೆ ಒಂದು ಅಚೀವ್ಮೆಂಟ್ ಬಗ್ಗೆ ಹೇಳುತ್ತೆ, ಒಂದು ವಿಕ್ಟ್ರಿ ಬಗ್ಗೆ ಹೇಳುತ್ತೆ, ಒಂದು ಓಕೆ ಗೆಲುವು ನಿಂದಾಯ್ತು ಅಂತ ಹೇಳುತ್ತೆ. ಬಟ್ ಎಗೇನ್ ಚಾರಿಯಟ್ ಬಂದಿರೋದ್ರಿಂದ ನಿಮ್ಮ ಕರಿಯರ್ ಅಲ್ಲಿ ನೀವು ಓವರ್ ಆಲ್ ಸಕ್ಸಸ್ ನ ನೋಡ್ಬೇಕಂದ್ರೆ ಇಟ್ ವೋಂಟ್ ಬಿ ದಾಟ್ ಈಸಿ. ಗ್ರೂಪ್ 2 ಅಂದ್ರೆ ನಿಮ್ಮ ಟೋಟಲ್ ಡೆಡಿಕೇಶನ್ ಇದಕ್ ಬೇಕು. ಅಂಡ್ ಚಾಲೆಂಜಿಂಗ್ ಸಿಚುವೇಶನ್ ಆಕ್ಸೆಪ್ಟ್ ಮಾಡ್ಕೊಂಡ್ಲೇಬೇಕು. ಅದ್ ಬೇಕೋ ಬೇಡವೋ, ನೀವ್ ಇವಾಗ ಫಸ್ಟ್ ಥಿಂಗ್ ಎಮೋಷನಲಿ ಡಿಟ್ಯಾಚ್ ಆಗ್ಬೇಕು. ನೀವೊಂದು ಅಥ್ಲೆಟ್ ಅಂತ ತಲೆಯಲ್ಲಿ ಇಟ್ಕೊಳ್ಳಿ, ಅಂದ್ರೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ತರ ತಲೆಯಲ್ಲಿ ಇಟ್ಕೊಳ್ಳಿ. ಹೋದ್ರೆ ಗೆಲ್ತೀನಿ, ಇಲ್ಲ ಅಂದ್ರೆ ಸೋಲ್ತೀನಿ, ಈ ತರ ಒಂದು ಥಾಟ್ ಅಲ್ಲಿ ಇಟ್ಕೊಳ್ಳಿ. ಅವಾಗ ಸ್ವಲ್ಪ ಮೋಟಿವೇಶನಲ್ ವಿಡಿಯೋಸ್ ನ ನೋಡಿ ನೀವು. ನೌ ಇಸ್ ದ ಮೂಮೆಂಟ್ ಆಕ್ಷನ್ ತಗೋಬೇಕು ಗೈಸ್. ಯು ನೋ ದಟ್ ನಿಮ್ಮ ಒಂದು ಕರಿಯರ್ ಅಲ್ಲಿ ನಿಮಗೆ ಕುತ್ಕೊಂಡ್ ಮೇ ಬಿ ನಿಮ್ದು ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ವರ್ಕ್ ಮಾಡೋದು ತುಂಬಾ ಕೆಲಸ. ಮೋರ್ ಓವರ್ ನೀವು ಸೈಟ್ ಅಲ್ಲಿ ಇಳ್ದು ಅಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ನ ತೋರಿಸೋದು, ಇದು ಈ ತರದೊಂದು ಮೇನ್ ಆಗಿ ನೋಡ್ತಾ ಇದೀನಿ ನಾನು ಗ್ರೂಪ್ 2. ಸೊ ಐ ಗೆಸ್ ಎಷ್ಟು ಮಟ್ಟಿಗೆ ನೀವು ಔಟ್ ಗೋಯಿಂಗ್ ಆಗಿರ್ತೀರ, ಎಷ್ಟು ಮಟ್ಟಿಗೆ ನೀವು ಡಿಟರ್ಮಿನೇಷನ್, ವಿಲ್ ಪವರ್ ಅನ್ನೋದನ್ನ ಎತ್ತಿಟ್ಕೊಂಡಿರ್ತೀರ, ಎಷ್ಟು ಮಟ್ಟಿಗೆ ನೀವು ಚಾಲೆಂಜಸ್ ಮತ್ತೆ ಆಬ್ಸ್ಟಕಲ್ಸ್ ಏನೇ ಬಂದು ನಾನು ಅದನ್ನ ಆಕ್ಸೆಪ್ಟ್ ಮಾಡ್ತೀನಿ ಅಂತ ಒಪ್ಕೊಂತೀರಾ, ಅಷ್ಟು ಮಟ್ಟಿಗೆ ನಿಮ್ಮ ಕರಿಯರ್ ಚೆನ್ನಾಗಿ ಹೋಗುತ್ತೆ. ಯಾವಾಗ ನೀವು ರೆಸ್ಟ್ ತಗೊಂತೀರಾ ಅಲ್ಲಿಗೆ ಬಿದ್ದು ಹೋಗುತ್ತೆ. ಓಕೆ ಗೈಸ್, ಸೊ ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ನಿಮಗೆ ಯಾವ ತರ ಒಂದು ಜಾಬ್ ಬೇಕು ಅಂತ. ತುಂಬಾ ಜನರಿಗೆ ಇಟ್ಸ್ ಅನ್ ಇಂಡಿಕೇಶನ್. ಅವಾಗವಾಗ ನೀವು ಎಕ್ಸಾಮ್ಸ್ ಪ್ರಿಪರೇಷನ್ ಆಗ್ತಾನೆ ಇರಬೇಕು, ಅವಾಗವಾಗ ನೀವು ಒಂದು ಫೈಟ್ ಕೊಡ್ತಾನೆ ಇರಬೇಕು, ಅಂದ್ರೆ ಅಪ್ಗ್ರೇಡೇಷನ್ ಆಗ್ತಾನೆ ಇರಬೇಕು. ಒಂದೇ ಕೆಲಸನ ದಿನ ಮಾಡೋದ್ಕಿಂತ ಅವಾಗವಾಗ ಚೇಂಜಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲಿ ಸ್ಕಿಲ್ಸ್, ನಾಲೆಜ್ ಇದನ್ನೆಲ್ಲ ನೀವು ಅಪ್ಗ್ರೇಡ್ ಮಾಡ್ಕೊಂತಾನೆ ಹೋಗ್ಬೇಕು ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್ ಗ್ರೂಪ್ 2. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳು ಇಷ್ಟ ಆಗಿ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಯು ಗೈಸ್ ನೋಟ್ ದ ಡ್ರಿಲ್. ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹಲೋ, ಯಾರೆಲ್ಲ ಗ್ರೂಪ್ 3ಗೆ ಬಿಲಾಂಗ್ ಆಗ್ತೀರಾ ಅಂದ್ರೆ ಸನ್ ಅನ್ನೋ ಒಂದು ಆಪ್ಷನ್ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೀವು ಆಬ್ವಿಯಸ್ಲಿ ಸನ್ನ ಚೂಸ್ ಮಾಡಿದಿರ ಅಂದ್ರೆ ಒಂದು ಫೈರ್ ಎಲಿಮೆಂಟ್ ನ ಜಾಸ್ತಿ ನೋಡ್ತಾ ಇದೀನಿ. ಅಂದ್ರೆ ನೀವು ಆಸ್ ಅ ಗ್ರೂಪ್ ಅಲ್ಲಿ ವರ್ಕ್ ಮಾಡೋದ್ಕಿಂತ ಗ್ರೂಪ್ ಲೀಡ್ ಆಗಿ ವರ್ಕ್ ಮಾಡಕ್ ಇಷ್ಟಪಡ್ತೀರಾ. ಗ್ರೂಪ್ ಅಲ್ಲಿ ಇನ್ನೊಬ್ರು ಮಾತನ್ನ ಕೇಳೋದ್ಕಿಂತ ನಿಮ್ಮ ಮಾತನ್ನ ಕೇಳಿ ಅನ್ನೋ ತರ ನೀವು ಯೋಚನೆ ಮಾಡ್ತೀರಾ. ಇಟ್ಸ್ ಲೈಕ್ ಯು ಆರ್ ಅ ಮ್ಯಾನೇಜರ್ ಕೈಂಡ್ ಆಫ್ ಪರ್ಸನ್. ಇವಾಗ ಏನೋ ಒಂದು ಬಿಸ್ನೆಸ್ ಆಗ್ತಾ ಇದೆ ಅಂದ್ರೆ ನೀವಲ್ಲಿ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತೀರಾ ಅನ್ನೋದ್ಕಿಂತ ಆ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾ ಇರ್ತೀರಲ್ಲ, ಆ ತರ ಒಂದು ಪೊಸಿಷನ್ ಅಲ್ಲಿ ವರ್ಕ್ ಮಾಡ್ತೀರಾ. ಐ ಡೋಂಟ್ ನೋ ವೈ ನಂಗೆ ಬಿಸ್ನೆಸ್ ಅನ್ನೋದೊಂದು ತಲೆಗೆ ಬಂತು. ಐ ಗೆಸ್ ಮೋಸ್ಟ್ ಆಫ್ ಯು ಗೈಸ್ ಗ್ರೂಪ್ 3 ನೀವು ಬಿಸ್ನೆಸ್ಗೆ ನೀವು ಒಂದು ಪರ್ಫೆಕ್ಟ್ ಪರ್ಸನ್ ಅಂತ ಹೇಳ್ಬೋದು. ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಸೇಲ್ಸ್ ಎಕ್ಸಾಕ್ಟ್ ಸೇಲ್ಸ್ ಅಲ್ಲ, ಬಟ್ ಆ ಕೋಆರ್ಡಿನೇಟರ್, ಮೇನ್ ಲೀಡ್ ಇರ್ತಾರಲ್ವಾ, ಅಂಡ್ ಆ ತರದ್ದು. ಅಂಡ್ ಪೊಲಿಟಿಕ್ಸ್ ಅಲ್ಲೂ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಇಟ್ಸ್ ಮೋರ್ ಲೈಕ್ ನೀವ್ ಇನ್ನೊಬ್ರು ರೂಲ್ಸ್ ನ ಫಾಲೋ ಮಾಡಲ್ಲ, ಬಟ್ ಅನ್ಲೆಸ್ ಇನ್ನೊಬ್ರು ನಿಮ್ಮ ರೂಲ್ಸ್ ನ ಫಾಲೋ ಮಾಡ್ತಾರೆ, ಈ ತರ ಒಂದು. ಅಂಡ್ ತುಂಬಾ ಜನ ನಿಮ್ಮ ಫಾದರ್ ಪ್ರೊಫೆಷನ್ ಫಾಲೋ ಮಾಡೋದಕ್ಕೆ ಇಷ್ಟ ಇದೆ ನಿಮಗೆ. ಇನ್ ಕೇಸ್ ನಿಮ್ಮ ಫಾದರ್ ಬಿಸ್ನೆಸ್ ಮ್ಯಾನ್ ಇದ್ರೆ ಅದೇ ಒಂದು ಸೆಕ್ಟರ್ ಅಲ್ಲೇ ಬಿಸ್ನೆಸ್ ಮಾಡ್ಬೇಕಂತ ಇಲ್ಲ, ಬಟ್ ಕೈಂಡ್ ಆಫ್ ಅವ್ರ ತರ ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನ ನೀವು ಫಾಲೋ ಮಾಡಿದ್ರಿ. ಎಂಪ್ಲಾಯಿ ಆಗಿ ಬದುಕೋದ್ಕಿಂತ ಲೈಕ್ ಇಂಡಿಪೆಂಡೆಂಟ್ ಆಗಿ ಬದುಕೋತಾರೆ. ಎಂಪ್ಲಾಯಿ ಇಸ್ ಆಲ್ಸೋ ಅ ಗುಡ್ ಥಿಂಗ್ ಗೈಸ್, ಬಟ್ ಎಂಪ್ಲಾಯೀಸ್ ಸೇಮ್ ರೋಟೀನ್ ಎವ್ರಿ ಡೇ ಮಾಡ್ತಾರೆ. ನಿಮ್ಗೆ ಎಲ್ಲೋ ಒಂದ್ ಕಡೆ ಆ ಒಂದು ಆರ್ಡರ್ಸ್ ನ ನೀವು ಇಸ್ಕೊಳಕ್ಕೆ ಇಷ್ಟಪಡಲ್ಲ. ಈವನ್ ನೀವು ಕೋಆಪರೇಟಿವ್ ವರ್ಲ್ಡ್ ಅಲ್ಲೇ ಇದ್ರು ಇನ್ನೊಬ್ರು ಒಂದು ಆರ್ಡರ್ ಮಾಡೋದು ಅಂದ್ರೆ ನಿಮಗೆ ಅದು ಇಷ್ಟ ಆಗಲ್ಲ. ಅವ್ರು ಸ್ವಲ್ಪ ಕಾಮ್ ಆಗಿ ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸ್ ನ ರೆಸ್ಪೆಕ್ಟ್ ಮಾಡಿ ಇದನ್ನ ಮಾಡ್ತೀಯ ಕೆಲ್ಸ ಅಂದ್ರೆ ಮಾತ್ರ ನೀವು ಮಾಡ್ತೀರಾ. ಮಾಡು ಹಂಗೆ ಅಂದ್ರೆ ಯು ವಿಲ್
ಕಮ್ ಟು ಯುವರ್ ನರ್ವ್ಸ್ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಎಸ್, ಇದು ಗ್ರೂಪ್ 3 ಅವ್ರಿಗೆ ನನಗೆ ಇಂಟ್ಯೂಟಿವ್ಲಿ ಬಂದಿರೋ ಒಂದಷ್ಟು ಮೆಸೇಜ್ಗಳು. ಸೊ ಲೆಟ್ ಸಿ ಗೈಸ್, ಗ್ರೂಪ್ 3 ಏನೆಲ್ಲ ಮೆಸೇಜಸ್ ಇದೆ ಅಂತ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ನ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಹಾಕ್ಬೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಸೊ ನೋಡೋಣ ಗೈಸ್, ಇವಾಗ ನಿಮ್ಮ ಕೋರ್ ಸ್ಟ್ರೆಂತ್ ಅಂದ್ರೆ ನಿಮ್ಮ ನ್ಯಾಚುರಲ್ ಟ್ಯಾಲೆಂಟ್ ಏನು, ನ್ಯಾಚುರಲ್ ಸ್ಕಿಲ್ಸ್ ಬೈ ಬರ್ತ್ ಬರುತ್ತಲ್ವಾ, ಬ್ಲಡ್ ಅಲ್ಲೇ ಇರುತ್ತೆ ಅನ್ನೋದಲ್ವಾ, ಆ ತರದ್ದು ಏನಾದ್ರು ಟ್ಯಾಲೆಂಟ್ ಇದೆಯಾ. ಅಂಡ್ ತುಂಬಾ ಜನಕ್ಕೆ ಇಲ್ಲಿ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ಲೆಟ್ಸ್ ಸಿ. ದೇರ್ ಈಸ್ ಮಜಿಷಿಯನ್. ಮಜಿಷಿಯನ್ ಅಂದ್ರೆ ಏನು? ಮ್ಯಾಜಿಕ್, ರೈಟ್? ಅವನಲ್ಲಿರೋ ರಿಸೋರ್ಸಸ್ ಅಂದ್ರೆ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ಏನೋ ಒಂದು ಮಾಡೋದು. ಮೇ ಬಿ ಯು ಗೈ ಅಂಡ್ ಮರ್ಕ್ಯೂರಿ ಝೋಡಿಯಾಕ್ ಸೈನ್, ಜೆಮಿನಿ ಝೋಡಿಯಾಕ್ ಸೈನ್. ಮೇನ್ಲಿ ನಿಮ್ಮ ಒಂದು ಕಮ್ಯುನಿಕೇಶನ್ ಅಲ್ಲಿ ಒಂದಷ್ಟು ನಿಮಗೆ ಟ್ಯಾಲೆಂಟ್ ಇದೆ. ಅಂದ್ರೆ ಎಂತ ಒಂದು ಸಿಚುವೇಶನ್ ಅಂದ್ರೆ ಯಾವ್ದಾದ್ರು ಒಂದು ಕ್ಲೈಂಟ್ ಬಂದ್ರು ಅಂದ್ರೆ ನಿಮ್ಮ ಒಂದು ಕಮ್ಯುನಿಕೇಶನ್, ನಿಮ್ಮ ವೇ ಆಫ್ ಕಮ್ಯುನಿಕೇಶನ್ ಅಲ್ಲಿ ನೀವು ಈಸಿಯಾಗಿ ಅವ್ರನ್ನ ಕನ್ವಿನ್ಸ್ ಮಾಡ್ಬಿಟ್ಟು ಈಸಿಯಾಗಿ ಅವರಿಗೆ ಲೈಕ್ ಇದನ್ನ ತಗೊಳ್ಳೋ ತರ, ಪ್ರಾಡಕ್ಟ್ ನ ತಗೊಳ್ಳೋ ತರ ಮಾರ್ಕೆಟ್ ಮಾಡೋ ಒಂದಷ್ಟು ಟ್ಯಾಲೆಂಟ್ ಇದೆ. ಅಂಡ್ ತುಂಬಾ ಜನ ಇಲ್ಲಿ ಯು ಗೈಸ್ ಲೈಕ್ ಟು ವರ್ಕ್ ಇನ್ ಕಾರ್ಪೊರೇಟ್ ವರ್ಲ್ಡ್ ಅನ್ನೋದನ್ನ ನೋಡ್ತಾ ಇದೀನಿ. ಆಸ್ ಅನ್ IT ಎಂಪ್ಲಾಯಿ, ಬಿಕಾಸ್ ಮರ್ಕ್ಯೂರಿ ಡಾಮಿನೇಟಿಂಗ್ ಇರೋದ್ರಿಂದ ನೀವು ಒಂದು ಸಾಫ್ಟ್ವೇರ್ ಡೆವಲಪರ್ ಆಗಿರಬಹುದು, ಅಥವಾ ಸೇಲ್ಸ್ ಅಲ್ಲಿ ಇರ್ಬೋದು ನೀವು, ಅಥವಾ ಪಬ್ಲಿಕ್ ಸ್ಪೀಕರ್, ಈ ತರ ಒಂದು ಟ್ಯಾಲೆಂಟ್ ನಿಮಗಿದೆ. ಅಂದ್ರೆ ಸ್ಟೇಜ್ ಫಿಯರ್ ಅನ್ನೋದೊಂದು ಇಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಎಷ್ಟೇ ಸ್ಟೇಜ್ ತನಕ ಹೋಗೋ ತನಕ ಭಯ ಆಗ್ಬೋದು, ಬಟ್ ಸ್ಟೇಜ್ ಹೋದ್ಮೇಲೆ ಲೈಕ್ ಯು ವಿಲ್ ಬಿ ದ ಲೀಡರ್, ನೀವು ರೂಲ್ ಮಾಡ್ಬಿಡ್ತೀರಾ. ಆಲ್ ಸ್ಪಾಟ್ ಲೈಟ್ ನಿಮ್ಮ ಮೇಲಿರುತ್ತೆ ಬಿಕಾಸ್ ಆಫ್ ಯುವರ್ ಮೇನ್ಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್, ಮೇನ್ಲಿ ನಿಮ್ಮ ಥಿಂಕಿಂಗ್ ಪ್ರೋಸೆಸ್. ತುಂಬಾ ಸ್ಮಾರ್ಟ್ ವೇ ಆಗಿ ಥಿಂಕ್ ಮಾಡ್ತೀರಾ. ಈ ಒಂದು ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ಬೋದು. ಫಾರ್ ಎನ್ ಎಕ್ಸಾಂಪಲ್, ಇವಾಗ 2 ಪ್ರಾಡಕ್ಟ್ಸ್ ಇರುತ್ತೆ ಅನ್ಕೊಳ್ಳಿ. ಫಾರ್ ಎನ್ ಎಕ್ಸಾಂಪಲ್ ಇಯರ್ಫೋನ್ಸ್ ನ ತಗೊಳ್ಳೋಣ. ಒಂದು ಇಯರ್ಫೋನ್ಸ್ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ, ಇನ್ನೊಂದ್ರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರಲ್ಲ. ಬಟ್ ನೀವೇನ್ ಮಾಡ್ತೀರಾ, ನೀವು ಈ ಒಂದು ಇಯರ್ ಬಡ್ಸ್ ನ ಮಾರ್ಕೆಟ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ. ಸೊ ಅವರಲ್ಲಿದೆ, ನನ್ನಲ್ಲಿ ಇಲ್ಲ ಅನ್ನೋದನ್ನ ಫೋಕಸ್ ಮಾಡೋದನ್ನ ಬಿಟ್ಟು ನಿಮ್ಮಲ್ಲಿ ಯಾವ ಕ್ವಾಲಿಟಿ ಇದೆ ಅಂಡ್ ಅದನ್ನ ಯಾವ ವೇಯಲ್ಲಿ ಅವ್ರಿಗೆ ಪ್ರೆಸೆಂಟ್ ಮಾಡ್ಬೋದು, ಸೊ ದಟ್ ಅವ್ರನ್ನ ಸ್ವಲ್ಪ ಕನ್ವಿನ್ಸ್ ಆಗಬಹುದು. ಸೊ ಅದ್ರ ಮೇಲೆ ನೀವು ಫೋಕಸ್ ಮಾಡ್ತೀರಾ. ಸೊ ಯು ಹ್ಯಾವ್ ಅ ವೆರಿ ಸ್ಮಾರ್ಟ್ ವೇ ಆಫ್ ಥಿಂಕಿಂಗ್ ಅಷ್ಟೇ ಅಲ್ದನೆ ಅದನ್ನ ಪ್ರೆಸೆಂಟ್ ಮಾಡ್ತೀರಾ ಅಲ್ವಾ, ಅದನ್ನ ಹೇಳ್ತೀರಾ ಅಲ್ವಾ, ಅದಕ್ಕೆ ಈಸಿಯಾಗಿ ಜನರು ಕನ್ವಿನ್ಸ್ ಆಗೋದನ್ನ ನೋಡ್ತಿದೀನಿ. ಸೊ ಯು ಹ್ಯಾವ್ ದಿಸ್, ಅಂದ್ರೆ ಇನ್ನೊಬ್ರು ಮೈಂಡಿಗೆ ಹೋಗಿ ಅವ್ರನ್ನ ಅರ್ಥ ಮಾಡ್ಕೊಂಡು ಲೈಕ್ ಬಿಸ್ನೆಸ್ ವೇ ಅಲ್ಲಿ, ಓಕೆ, ಯು ಕ್ಯಾನ್ ಬಿ ಅ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಸೇಲ್ಸ್ ಅಂತ ಬಂದ್ರೆ ಅಗೇನ್ ಬಿಸ್ನೆಸ್ ಅಂತಾನೆ ಅನ್ಬೋದು. ಸೊ ಇನ್ನೊಬ್ರು ಮೈಂಡಿಗೆ ಹೋಗ್ಬಿಟ್ಟು ಅವರ ಎಕ್ಸ್ಪೆಕ್ಟೇಷನ್ಸ್ ಏನಂತ ಅರ್ಥ ಮಾಡ್ಕೊಂಡು ಅದನ್ನೇ ಪಾಯಿಂಟ್ ಔಟ್ ಮಾಡಿ ಹೇಳೋದು. ಸೊ ಯುವರ್ ವರ್ಡ್ಸ್, ನಿಮ್ಮ ವರ್ಡ್ಸ್ ಇದೆ ಅಲ್ವಾ, ಪಿನ್ ಪಾಯಿಂಟ್ ಆಗಿರುತ್ತೆ. ತುಂಬಾ ಏನು ಪಾಲಿಶ್ ಹೊಡೆದು ಸ್ಟೋರಿ ಹೇಳ್ಬಿಟ್ಟು ನೀವು ಕನ್ವಿನ್ಸ್ ಮಾಡೋದಲ್ದಾನೆ ಆನ್ ಪಾಯಿಂಟ್ ಅಲ್ಲಿ ಕನ್ವಿನ್ಸ್ ಮಾಡೋದನ್ನ ನೋಡ್ತೀನಿ. ಸೊ ಯು ಹ್ಯಾವ್ ದಿಸ್ ಅ ಸೇಲ್ಸ್ ಮ್ಯಾನ್ ಟ್ಯಾಲೆಂಟ್ ಇದೆ ನಿಮಗೆ ಬೈ ಬರ್ತ್. ಇದು ಬೈ ಬರ್ತ್ ನಿಮಗೆ ತುಂಬಾ ಜನ ಆಲ್ರೆಡಿ ಹೇಳಿರ್ಬೋದು, ನೀವ್ ಏನ್ ಚೆನ್ನಾಗಿ ಮಾತಾಡ್ತಾರೆ ಇವರು, ಏನ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು ಅಂತ. ಲೈಕ್ ಮೇನ್ ಆಗಿ ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಒಂದಷ್ಟು ಸ್ಕಿಲ್ಸ್ ಇದೆ, ಒಂದು ನ್ಯಾಚುರಲ್ ಟ್ಯಾಲೆಂಟ್ ಇದೆ ಅನ್ನೋದನ್ನ ನೋಡ್ತಾ ಇದೀನಿ ಗ್ರೂಪ್ 3 ಅವ್ರಿಗೆ. ವಾವ್, ಬ್ಯೂಟಿಫುಲ್ ಅಲ್ವಾ. ಇವಾಗ ನಿಮ್ಮ ಪ್ಯಾಷನ್ ನೋಡೋಣ. ಯಾವ ಒಂದು ಥಿಂಗ್ ನಿಮಗೆ ಎಕ್ಸೈಟ್ ಮಾಡುತ್ತೆ ಕರಿಯರ್ ಅಲ್ಲಿ ಇದ್ರೆ ಒಳ್ಳೇದು. ನಿಮ್ಮ ಪ್ಯಾಷನ್ ಏನೋ, ಒಬ್ಬೊಬ್ರಿಗೆ ಸಿಂಗಿಂಗ್ ಪ್ಯಾಷನ್, ನಿಮ್ಗೆ ಪಾಸಿಬಿಲಿಟಿ ಇದೆ ಗೈಸ್ ಸಿಂಗಿಂಗ್. ಲೈಕ್ ಆಟೋಮೆಟಿಕಲಿ ನಿಮ್ಮ ಒಂದು ವಾಯ್ಸ್, ಓಕೆ, ನಿಮಗಲ್ಲಿ ಸಿಂಗಿಂಗ್ ಅಲ್ಲೂ ನಿಮಗೆ ಟ್ಯಾಲೆಂಟ್ ಇದೆ ಅನ್ನೋದನ್ನ ನೋಡ್ತಿದೀನಿ. ರೈಟಿಂಗ್ ಅಲ್ಲೂ ಟ್ಯಾಲೆಂಟ್ ಇದೆ ಅನ್ನೋದನ್ನ ನೋಡ್ತೀನಿ. ಕ್ರಿಯೇಟಿವ್ ವೇ ಅಲ್ಲಿ ರೈಟ್ ಮಾಡ್ತೀರಾ, ಎಮೋಷನ್ಸ್ಗೆ ತಾಗೋ ತರ ಬರೀತೀರಾ. ಏನೋ ಒಂದು ಲೈಕ್ ಯು ಆರ್ ಅ ರೈಟರ್, ಮೇ ಬಿ ಆ ತರನು ಚಾನ್ಸಸ್ ಇದೆ. ಜರ್ನಲಿಸಮ್ ಆಗಿರ್ಬೋದು, ಈ ತರ ಪಾಸಿಬಿಲಿಟಿ ಇದೆ ಗ್ರೂಪ್ 3 ಅವ್ರಿಗೆ. ಸೊ ಎಸ್, ಪ್ಯಾಷನ್, ಯಾವ್ದ್ರಲ್ಲಿ ನಿಮಗೆ ಪ್ಯಾಷನ್ ಇದೆ, ನಿಮಗೆ ಏನು ಒಂದು ವಿಷಯ ನಿಮಗೆ ಕರಿಯರ್ ಅಲ್ಲಿ ಇದ್ರೆ ಎಕ್ಸೈಟ್ ಮಾಡುತ್ತೆ. ಗ್ರೂಪ್ 3, ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ಯು. ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್. ಡೆಫಿನೆಟ್ಲಿ ಎಮೋಷನ್ಸ್ ಅಂದ್ರೆ ಆಗಲ್ಲ, ಎಮೋಷನಲಿ ಡಿಟ್ಯಾಚ್ಡ್ ಪರ್ಸನ್ ಕರಿಯರ್ ಅಂತ ಬಂದ್ರೆ. ಕಮ್ಯುನಿಕೇಶನ್ ಆನ್ ಪಾಯಿಂಟ್ ಅಲ್ಲಿ ಇರಬೇಕು, ಡ್ರ್ಯಾಗ್ ಮಾಡೋದೆಲ್ಲ ಆಗಲ್ಲ. ಇವಾಗ
ಇವಾಗ ನೀವು ಒಂಥರ ಸ್ಟ್ರಿಕ್ಟ್ ಪರ್ಸನ್ ಕರಿಯರ್ ಅಂತ ಬಂದ್ರೆ, ಇಷ್ಟ್ರ ಒಳಗೆ PPT ಆಗ್ಬೇಕಂದ್ರೆ ಅದು 5 ಗಂಟೆ ಒಳಗೆ ಆಗ್ಬೇಕು. ಅದ್ ನೀವು ಮಾಡ್ತಿರೋ ನಿಮ್ಮ ಕಲೀಗ್ ಮಾಡ್ತಿರೋ ಗೊತ್ತಿಲ್ಲ. ಇವತ್ತಿಗೆ ಇಷ್ಟು ಟಾರ್ಗೆಟ್ ಮುಗಿಸ್ಬೇಕಂದ್ರೆ ಇಷ್ಟು ಮುಗಿಸ್ಲೇಬೇಕು. ನಾನು ಮುಂಚೆ ಹೇಳ್ದಂಗೆ ನಿಮಗೆ ಒಂದು ಗ್ರೂಪ್ ಅಲ್ಲಿ ಆಸ್ ಅ ಪರ್ಸನ್ ಆಗಿ ವರ್ಕ್ ಮಾಡೋದ್ಕಿಂತ ಗ್ರೂಪ್ ನ ಲೀಡ್ ಮಾಡಕ್ ಇಷ್ಟ. ಮೇ ಬಿ ನಿಮಗೆ ನಿಮ್ ಕೇಳಿ ಸ್ವಲ್ಪ ಪವರ್ಸ್ ಅಂಡ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ತಲೆ ಮೇಲೆ ಇದ್ರೆ ನಿಮಗೆ ಇಷ್ಟ ಆಗುತ್ತೆ. ಇನ್ನೊಬ್ರು ಆರ್ಡರ್ ಕೇಳ್ಬಿಟ್ಟು ನೀವು ಕೆಲಸ ಮಾಡೋದಂದ್ರೆ ನಿಮಗೆ ಅಷ್ಟಿಷ್ಟ ಆಗಲ್ಲ. ಸೊ ಇಟ್ಸ್ ಮೋರ್ ಲೈಕ್ ನಿಮಗೆ ಒಂದಷ್ಟು ಪವರ್ ಬೇಕು ನಿಮ್ಮ ಕರಿಯರ್ ಅಲ್ಲಿ, ಅಥವಾ ನಿಮ್ಮನ್ನ ಅಟ್ಲೀಸ್ಟ್ ಯು ಶುಡ್ ಬಿ ಹೆಡ್, ಒಂದು ಗ್ರೂಪ್ದು ಹೆಡ್ ಆಗಿರೋದಕ್ಕೆ ನೀವು ಇಷ್ಟಪಡ್ತೀರಾ ರಾದರ್ ದನ್ ಆಸ್ ಅ ಕಲೀಗ್ ಆಗಿ ವರ್ಕ್ ಮಾಡೋದ್ಕಿಂತ ಒಂದು ಗ್ರೂಪ್ ಹೆಡ್ ಅಥವಾ ಅಟ್ಲೀಸ್ಟ್ ನೀವೊಂಥರ ಸುಪೀರಿಯರ್ ಪೊಸಿಷನ್ ಅಲ್ಲಿ ಇರಬೇಕು ಆಲ್ಮೋಸ್ಟ್ ಆ ತರ ಥಿಂಕ್ ಮಾಡ್ತೀರಾ ನೀವು. ಇದು ನಿಮಗೆ ಆಕ್ಚುಲಿ ಪ್ಯಾಷನ್ ಕೊಡುತ್ತೆ. ಅಂದ್ರೆ ಎಲ್ಲರಿಗಿಂತ ನೀವು ಎಷ್ಟು ಮಟ್ಟಿಗೆ ಡಿಫ್ರೆಂಟ್ ಆಗಿದ್ದೀರಾ, ಎಲ್ಲರಿಗಿಂತ ನೀವು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಔಟ್ ಆಗ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲರೂ ಬಂದ್ಬಿಟ್ಟು ನಿಮಗೆ ಹೆಲ್ಪ್ ಕೇಳೋದು, ನಿಮ್ಮ ಹತ್ರ ಐಡಿಯಾಸ್ ಕೇಳೋದು, ನಿಮ್ಮ ಹತ್ರ ಗೈಡೆನ್ಸ್ ಕೇಳೋದು, ನಿಮ್ ಜೊತೆ ಟೀಚ್ ಮಾಡಿಸ್ಕೊಳ್ಳೋದು, ಇದೆಲ್ಲ ನಿಮಗೆ ಇಷ್ಟ ಆಗತ್ತೆ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಕಿಂಗ್ ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ಕರಿಯರ್ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಪೀಸ್ ಇರ್ಬೇಕು. ಅಂದ್ರೆ ಒಬ್ರಿಗೆ ಬಣ್ಣ ಇನ್ನೊಬ್ರಿಗೆ ಸುಣ್ಣ ಹಂಗಿರ್ಬಾರ್ದು. ಜಸ್ಟ್ ಬಿಕಾಸ್ ಟೀಮ್ ಲೀಡ್ ಅಂತ ಅಂದ ಕೂಡಲೇ ಲೀಡ್ನೇ ಬೇರೆ ತರ ಟ್ರೀಟ್ ಮಾಡೋದು, ಎಲ್ಲರೂ ಬಂದು ಲೀಡ್ ನ ಚೆನ್ನಾಗಿ ಮಾತಾಡ್ಸೋದು, ಬೇರೆಯವ್ರನ್ನೆಲ್ಲ ಒಂಥರ ಕಂಡಮ್ ಮಾಡೋದು, ಇದೆಲ್ಲ ನಿಮಗೆ ಇಷ್ಟ ಆಗಲ್ಲ. ಆಸ್ ಅ ಪರ್ಸನ್ ನೀವು ಕೂಡ ಗ್ರೂಪ್ 3 ಹೆಂಗೆ ಅಂತ ಬಂದ್ರೆ, ಓಕೆ ಇವ್ರ ಮ್ಯಾನೇಜರ್, ಇವ್ರಿಗೆ ನಾನು ಜಾಸ್ತಿ ರೆಸ್ಪೆಕ್ಟ್ ಕೊಡ್ಬೇಕು, ಈ ತರ ಪರ್ಸನ್ ಅಲ್ಲ ನೀವು. ಎಲ್ಲರನ್ನು ಈಕ್ವಲ್ ಆಗಿ ನೋಡ್ಕೊಳ್ಳೋ ಅಂತ ಒಂದು ಪರ್ಸನ್. ಎಲ್ಲರೂ ಅವ್ರದ್ದೇ ಆದ ಒಂದು ಟ್ಯಾಲೆಂಟ್ ಇಂದ ಬಂದಿದ್ದಾರೆ, ಎಲ್ಲರೂ ಅವ್ರದ್ದೇ ಆದಷ್ಟು ಒಂದಷ್ಟು ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ. ಸೊ ಎಲ್ಲರೂ ಇಲ್ಲಿ ವರ್ಕ್ ಮಾಡಕ್ಕೆ ಬಂದಿರೋದು. ಅಲ್ಟಿಮೇಟ್ಲಿ ಪೊಸಿಷನ್ ಡಸಂಟ್ ಮ್ಯಾಟರ್, ಎಕ್ಸ್ಪೀರಿಯನ್ಸ್ ಡಸಂಟ್ ಮ್ಯಾಟರ್, ಎಲ್ಲರನ್ನು ಈಕ್ವಲ್ ಆಗಿ ಎಲ್ಲ ಟ್ರೀಟ್ ಮಾಡಬೇಕು ಈ ತರ. ಅಂಡ್ ಕೆಲವೊಬ್ಬೊಬ್ರು ಇವ್ರ ಫ್ರೆಂಡು ಅವ್ರ ಫ್ರೆಂಡು ಅಂತ ಇನ್ಫ್ಲೂಯೆನ್ಸ್ ಥ್ರೂ ಅಲ್ಲಿ ಒಬ್ಬೊಬ್ರು ಜಾಯಿನ್ ಆಗ್ತಾರಲ್ವಾ ಕಂಪನಿಗೆ, ಇದೆಲ್ಲ ನೀವು ಕಂಪ್ಲೀಟ್ಲಿ ನೀವು ಇದನ್ನೆಲ್ಲ ಎಂಕರೇಜ್ ಮಾಡಲ್ಲ. ಎಲ್ಲರೂ ಅವ್ರ ಟ್ಯಾಲೆಂಟಿಗೆ ಬರ್ಬೇಕು, ಎಲ್ಲರೂ ಅವರ ಒಂದು ಎಫರ್ಟ್ ಇಂದನೇ ಬರ್ಬೇಕು. ಬಿಟ್ರೆ ಇವ್ರ ಫ್ರೆಂಡ್ ಜಾಯಿನ್ ಆದ್ರು, ಅವ್ರ ಫ್ರೆಂಡ್ ಜಾಯಿನ್ ಆದ್ರು, ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಮರ್ಯಾದೆ ಕೊಡೋಣ, ಇದೆಲ್ಲ ನಿಮಗೆ ಕಂಪ್ಲೀಟ್ಲಿ ಆಗೇ ಬರಲ್ಲ. ಸೊ ನೀವ್ ಹೆಂಗೆ ಅಂತ ಅಂದ್ರೆ ಗ್ರೂಪ್ 3 ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀರಾ. ಅಂಡ್ ನಿಮ್ಮ ಒಂದು ಜಾಬ್ ಅಲ್ಲೂ ಕೂಡ ಎಲ್ಲಿ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರಲ್ವಾ, ಅವರ ಎಫರ್ಟ್ಸಿಗೆ ಯಾರು ಮರ್ಯಾದೆ ಕೊಡ್ತಾರಲ್ವಾ, ಅದು ನಿಮಗೆ ತುಂಬಾ ಮುಖ್ಯ, ಅಥವಾ ಅದು ನಿಮಗೆ ಪ್ಯಾಷನ್ ಕೊಡುತ್ತೆ. ಇವಾಗ ಮಾಡಿದ ಕೆಲ್ಸಕ್ಕೆ ನಿಮಗೆ ಏನು ಒಂಥರ ಭೇಷ್ ಅನ್ನೋದೊಂದು ಸಿಗಲ್ಲ ಅಂದ್ರೆ ಮೇ ಬಿ ನಿಮಗೆ ಅದೊಂಥರ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಮಾಡಿದ ಕೆಲ್ಸಕ್ಕೆ ನಿಮ್ನ ಏನು ಟ್ರೀಟ್ ಮಾಡ್ಬೇಕು, ಜನರು ಮಾಡಿದ ಕೆಲ್ಸಕ್ಕೆ ನಿಮ್ನ ಫೈಂಡ್ ಔಟ್ ಮಾಡ್ಬೇಕು, ಎಲ್ಲಿ ಈಕ್ವಲ್ ರೈಟ್ಸ್ ಅನ್ನೋದಿರುತ್ತಲ್ವಾ, ಅದು ನಿಮಗೆ ವರ್ಕ್ ಮಾಡೋದಕ್ಕೆ ಈಸಿ ಆಗತ್ತೆ. ಈ ನೆಪಾಟಿಸಮ್, ಈ ಪಾರ್ಶಿಯಾಲಿಟಿ, ಇದೆಲ್ಲ ನಿಮಗೆ ಆಗಲ್ಲ. ಎಫರ್ಟ್ ಹಾಕ್ತಾ ಇದೀವಿ ಅಂದ್ರೆ ಅದಕ್ಕೊಂದು ಮರ್ಯಾದೆ ಇರಬೇಕು. ನಿಮ್ ಎಫರ್ಟ್ ಹಾಕ್ಬಿಟ್ಟು ಅದನ್ನ ನೋಟಿಸ್ ಮಾಡ್ತಾ ಇಲ್ಲ ಅಂದ್ರೆ ನಿಮಗೆ ಯು ಡೋಂಟ್ ಲೈಕ್ ಇಟ್ ಎಟ್ ಆಲ್. ಗ್ರೂಪ್ 3. ಸೊ ಇವಾಗ ನೋಡೋಣ ಕರೆಂಟ್ ಬ್ಲಾಕೇಜ್ ಅಂದ್ರೆ ನಿಮ್ಮ ಒಂದು ರೈಟ್ ಕರಿಯರ್ ಪಾತ್ ನಿಮಗೆ ಯಾಕೆ ಚೂಸ್ ಮಾಡಕ್ ಆಗ್ತಾ ಇಲ್ಲ, ಯಾವ ಒಂದು ವಿಷಯ ನಿಮ್ನ ಬ್ಲಾಕ್ ಮಾಡ್ತಾ ಇದೆ. ಗ್ರೂಪ್ 3 ಯಾವ ಒಂದು ವಿಚಾರ ನಿಮ್ನ ಬ್ಲಾಕ್ ಮಾಡ್ತಾ ಇದೆ. ದೇರ್ ಈಸ್ 10 of wands, ಎಕ್ಸ್ಟ್ರಾ ಬರ್ಡನ್, ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳುತ್ತೆ. ಒಂದಷ್ಟು ಕೆಲಸನ, ಒಂದಷ್ಟು ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಶೋಲ್ಡರ್ ಮೇಲೆ ಇರೋದು. ಇವಾಗ ಹೆಂಗೆ ಅಂತಂದ್ರೆ ನಿಮ್ ಕೆಲ್ಸಕ್ಕೆ ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅಷ್ಟು ತಗೊಂತೀರಾ, ಅದಕ್ಕಿಂತ ಜಾಸ್ತಿ ತಗೋ ಅಂದ್ರೆ ಆಬ್ವಿಯಸ್ಲಿ ಆಗಲ್ಲ. ನಿಮ್ ಎನರ್ಜಿಗಿಂತ ಜಾಸ್ತಿ ವರ್ಕ್ ಮಾಡು ಅಂದ್ರೆ ಆಗಲ್ಲ. ಮೇ ಬಿ ನೀವು ಆಲ್ರೆಡಿ ಏನ್ ವರ್ಕ್ ಮಾಡ್ತಾ ಇದ್ರೆ ಗ್ರೂಪ್ 3 ಇಟ್ಸ್ ಅನ್ ಇಂಡಿಕೇಶನ್ ನೀವು ನಿಮ್ಮ ಎನರ್ಜಿಗಿಂತ ನೀವು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ತಗೋಬೇಕಾದ ಒಂದಷ್ಟು ಸ್ಟ್ರೆಸ್ಗಿಂತ ನೀವು ಜಾಸ್ತಿನೇ ಸ್ಟ್ರೆಸ್ ತಗೊಂತಾ ಇದ್ದೀರಾ. ಅಂಡ್ ಎಲ್ಲೋ ಒಂದ್ ಕಡೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಸಂಬಳ ಕಡಿಮೆ ಬರ್ತಾ ಇದೆ. ನಿಮ್ಮಿಂದ ನೀವು ಲೈಕ್ ಫಾರ್ ಎನ್ ಎಕ್ಸಾಂಪಲ್ 10 to 7 ವರ್ಕ್ ಅಲ್ವಾ, ಬಟ್ ನೀವು ದಿನ ಮನೆ ಹೋಗೋಷ್ಟೊತ್ತಿಗೆ 9:30 10 ಆಗ್ತಾ ಇದೆ. ಇದನ್ನ ನೀವು ಇದೆಲ್ಲ ಒಂದ್ ಕಡೆ ನಿಮಗೆ ಸ್ಟ್ರೆಸ್ಫುಲ್ ಆಗ್ತಾ ಇದೆ. ಐ ಫೀಲ್ ಅಂದ್ರೆ ಲೇಬರ್ ತರ ನಿಮ್ ಜೊತೆ ಕೆಲಸ ಮಾಡಿಸ್ಕೊಂತ ಇದ್ದಾರೆ.
ಅಂದ್ರೆ ನಿಮ್ಮ ಟ್ಯಾಲೆಂಟ್ ನ ಓವರ್ಲಿ ಯೂಸ್ ಮಾಡ್ಕೊಂತ ಇದ್ದಾರೆ, ನಿಮ್ಮ ಸ್ಕಿಲ್ಸ್ ನ ಓವರ್ಲಿ ಯೂಸ್ ಮಾಡ್ಕೊಂತ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನಿಮಗ್ ಸಿಗ್ಬೇಕಾದಂತ ಏನು ದುಡ್ಡು, ಸ್ಯಾಲರಿ, ಮರ್ಯಾದೆ, ಅಥವಾ ಮೇ ಬಿ ನಿಮಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಗ್ತಾ ಇದೆ ಅನ್ಸುತ್ತೆ, ನೀವು ಕರೆಂಟ್ ಜಾಬ್ ಅಲ್ಲಿ ಇರೋರಿಗೆ ನಿಮ್ಮ ಟ್ಯಾಲೆಂಟ್ ನ ನೋಟಿಸ್ ಮಾಡ್ತಾ ಇಲ್ಲ, ಯಾರು ನೀವು ಓವರ್ ವರ್ಕ್ ಮಾಡೋದನ್ನ ನೋಟಿಸ್ ಮಾಡ್ತಾ ಇಲ್ಲ. ಇಟ್ಸ್ ಲೈಕ್ ಲ್ಯಾಪ್ಟಾಪ್ ಎಲ್ಲ ತಗೊಂಡ್ ಮನೆಗೆ ಹೋಗಿರ್ತೀರಾ, ಓಕೆ 7 PM ಗೆ ಹೊರಟ್ರಿ ಅನ್ಕೊಳ್ಳಿ, ಮತ್ತೆ ಕಾಲ್ ಮಾಡುದು ನಿಮ್ಮ ಮ್ಯಾನೇಜರು, ಇದೊಂದ್ ಕೆಲಸ ಮಾಡ್ಕೊಡ್ತೀಯಾ, ಇದೊಂದ್ ಕೆಲ್ಸಕ್ಕೆ ನಾಳೆ ರೆಡಿಯಾಗಿ ಹೋಗ್ಬೇಕು, ಸ್ಯಾಟರ್ಡೆ ಬಂದ್ಬಿಟ್ಟು ವರ್ಕ್ ಮಾಡಕ್ ಆಗತ್ತಾ. ಸೊ ಹಿಂಗೆಲ್ಲ ಲೈಕ್ ಎಕ್ಸ್ಟ್ರಾ ಬರ್ಡನ್ ಕೊಡ್ತಾ ಇದ್ದಾರೆ. ಇಟ್ಸ್ ಹೈ ಟೈಮ್ ಆ ಒಂದು ಕೆಲ್ಸನ ಬಿಟ್ಟು ನೀವು ಈ ತರ ನಿಮಗೆ ಎಲ್ಲಿ ಈಕ್ವಾಲಿಟಿ ಅನ್ನೋದೊಂದು ಮ್ಯಾಟರ್ ಆಗುತ್ತೆ, ಎಲ್ಲಿ ನಿಮ್ಮ ಸ್ಕಿಲ್ಸ್ ನ ನೋಟಿಸ್ ಮಾಡ್ತಾರೆ, ಎಲ್ಲಿ ನಿಮ್ಮ ಕೆಲ್ಸಕ್ಕೆ ಈಕ್ವಲ್ ವ್ಯಾಲ್ಯೂ ಸಿಗುತ್ತೆ, ಎಲ್ಲಿ ನಿಮ್ಮ ಟ್ಯಾಲೆಂಟ್ ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಬಹುದು, ಆ ತರ ಒಂದು ಜಾಬಿಗೆ ಹೋಗ್ಬೇಕು. ಸೊ ಗೈಸ್, ಇದ್ ಹೆಂಗೆ ಅಂತ ಅಂದ್ರೆ, ನಿಮಗೆ ಕೆಲಸ ಕೊಟ್ಟಿರೋದು ಜಸ್ಟ್ PPT ಮಾಡಕ್ಕೆ ಅನ್ಕೊಳ್ಳಿ, ಕ್ಲೈಂಟ್ಸ್ ಗೆ ಡಾಕ್ಯುಮೆಂಟ್ ಮಾಡೋದಕ್ಕೆ ಅನ್ಕೊಳ್ಳಿ. ಬಟ್ ನಿಮ್ಮ ಮ್ಯಾನೇಜರ್ ಬಂದ್ಬಿಟ್ಟು ಅನ್ವಾಂಟೆಡ್ ಕೆಲಸಗಳು ಒಂದಷ್ಟು, CRM ಅಂದ್ರೆ ಸೇಲ್ಸಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಕೇಳು, ಅದನ್ನು ಇಸ್ಕೋ, ಆ ಕಾಪಿ ಇಸ್ಕೋ, ಈ ಕಾಪಿ ಇಸ್ಕೋ, ಅದನ್ನ PPT ಹಾಕೋ, ಲೈಕ್ ಎಕ್ಸ್ಟ್ರಾ ಕೆಲಸ ಕೊಡ್ತಾ ಇರುವಂತದ್ದು. ಲೈಕ್ ಅವ್ರನ್ನ ಕೇಳೋದಕ್ಕೆ ಟೈಮ್ ತಗೊಳುತ್ತೆ, ಅವ್ರು ರೆಸ್ಪಾಂಡ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಇಟ್ಸ್ ಲೈಕ್ ದಟ್ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಅಂಡ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ ಅನ್ಸುತ್ತೆ, ನನ್ನ ಎಫರ್ಟ್ ವ್ಯಾಲ್ಯೂ ಇಲ್ಲಿ ಸಿಗ್ತಾ ಇಲ್ಲ, ನಾನು ಓವರ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಇಟ್ಸ್ ಆಫ್ ನೋ ಯೂಸ್, ನನಗಿದ್ ಬೇಡ. ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ಹೈ ಟೈಮ್ ಈ ತರ ಒಂದು ಸಿಚುವೇಶನ್ ನೀವು ಸ್ಟಕ್ ಆನ್ ಆಗಿದ್ರೆ ಮೂವ್ ಆಗ್ಬೇಕು, ಎಂಡ್ ಮಾಡ್ಬೇಕು ನೀವು ಇದನ್ನ. ಓಕೆ, ಸೊ ಗೈಸ್, ಇವಾಗ ನೋಡೋಣ ಐಡಿಯಲ್ ವರ್ಕ್ ಎನ್ವಿರಾನ್ಮೆಂಟ್. ನಿಮಗೆ ವರ್ಕ್ ಎನ್ವಿರಾನ್ಮೆಂಟ್ ಒಂದು ಬೆಸ್ಟ್, ನಿಮ್ಮ ಒಂದು ಎನರ್ಜಿಲಿ ನಿಮ್ಮ ಬೆಸ್ಟ್ ಇರೋದಕ್ಕೆ ಮೇನ್ ಆಗಿ ಕರಿಯರ್ ಅಲ್ಲಿ ವರ್ಕ್ ಎನ್ವಿರಾನ್ಮೆಂಟ್ ಯಾವ ತರ ಇದ್ರೆ ನಿಮಗೆ ಒಳ್ಳೇದು. ವಾವ್, ಎಷ್ಟು ಬೇಗ ಬಂತು. ದೇರ್ ಇಸ್ ಸ್ಟ್ರೆಂತ್. ಸ್ಟ್ರೆಂತ್ ಅಂದ್ರೆ ಏನು? ಲೈಕ್ ಎನ್ವಿರಾನ್ಮೆಂಟ್ ಹೆಲ್ದಿ ಆಗಿರೋದು. ಇಟ್ಸ್ ಮೋರ್ ಲೈಕ್ ಎಷ್ಟೇ ಒಂದು ಸ್ಟ್ರೆಸ್ ಅಲ್ಲಿ ಇದ್ರೂ ಕೆಲ್ಸದಿಂದ ನಿಮಗೆ ಇನ್ನೂ ಅದು ಸ್ಟ್ರೆಸ್ ಆಗ್ಬಾರ್ದು. ಬಿಕಾಸ್ ಐ ನೋ ಪರ್ಸನಲ್ ಅಲ್ಲೂ ಏನೇನೋ ಡ್ರಾಮಾ ಆಗಿರುತ್ತೆ, ನಿಮ್ಮ ಪರ್ಸನಲ್ ಲೈಫ್ ಅಲ್ಲೂ, ಲವ್ ರಿಲೇಟೆಡ್ ಆಗಿರ್ಬೋದು, ನಿಮ್ಮ ಮನೆಯವರಿಂದ ಆಗಿರ್ಬೋದು, ಅಲ್ಲೇ ಒಂದಷ್ಟು ಡ್ರಾಮಾಗಳನ್ನ ಬಂದಿರ್ತೀರಾ. ಮತ್ತೆ ಕೆಲ್ಸಕ್ ಬಂದಾಗ, ಆಫೀಸಿಗೆ ಬಂದಾಗ ಇನ್ನೂ ಸ್ಟ್ರೆಸ್ ಆಗೋದು, ಆ ತರ ಆಗ್ಬಾರ್ದು. ಅಂದ್ರೆ ನಿಮಗೆ ಮೇನ್ ಆಗಿ ಏನ್ ಗೊತ್ತಾ, ಕೆಲ್ಸ ನೋಡ್ಬಿಟ್ಟು ನಿಮಗೆ ಅಯ್ಯೋ ಅನ್ನಿಸ್ಬಾರ್ದು. ಅಂದ್ರೆ ಏನು ಟಾರ್ಗೆಟ್ ಅಂದ್ರೆ ನಿಮಗೆ ಆಗಲ್ಲ ಮೇ ಬಿ. ಅಂಡ್ ಅಟ್ ದ ಸೇಮ್ ಟೈಮ್ ಹೆಂಗಿರ್ಬೇಕಂದ್ರೆ, ಅಟ್ಲೀಸ್ಟ್ ನೀವು ಲೋ ಫೀಲ್ ಆದಾಗ ಅಟ್ಲೀಸ್ಟ್ ಆಫ್ ತಗೊಳ್ಳೋದು, ಅಥವಾ ವರ್ಕ್ ಫ್ರಮ್ ಹೋಮ್ ತಗೊಳ್ಳೋದು, ಅಥವಾ ಲೋ ಫೀಲ್ ಆದಾಗ ಅಟ್ಲೀಸ್ಟ್ ಕೆಲ್ಸಗಳನ್ನ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಬಹುದು ಅಂತಾರಲ್ವಾ, ಆ ತರ ಒಂದು ಕೆಲ್ಸಗಳು ನಿಮಗೆ ಇಷ್ಟ ಆಗುತ್ತೆ. ಆತರ ಒಂದು ಇದು ಎನ್ವಿರಾನ್ಮೆಂಟ್ ಅನ್ನೋದಕ್ಕಿಂತ ಐ ಗೆಸ್ ನಿಮಗೆ ಮೆಂಟಲಿ ನಿಮಗೆ ಸ್ಟ್ರೆಸ್ಡ್ ಫೀಲ್ ಆಗಬಾರ್ದು, ರಶ್ ಆಗಿ ವರ್ಕ್ ಮಾಡಬೇಕು, ಇದನ್ನ ಇವತ್ತೇ ಮುಗಿಸ್ಬೇಕು ಹಂಗ ಅನ್ನಿಸ್ಬಾರ್ದು. ಇಟ್ಸ್ ಮೋರ್ ಲೈಕ್ ನಿಮ್ಮ ಎನರ್ಜಿನ ಯೂಸ್ ಮಾಡ್ಕೊಳಕ್ಕೆ ಮೇನ್ ಆಗಿ ಬಿಡ್ಬೇಕು. ಓಕೆ, ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ, ನಿಮ್ ಕೆಲ್ಸನ ಫಸ್ಟ್ ಮುಗಿಸೋಕೆ ಅವ್ರು ನಿಮಗೆ ಆಪರ್ಚುನಿಟಿ ಕೊಡ್ಬೇಕು. ಎಟ್ ದ ಸೇಮ್ ಟೈಮ್ ಎಲ್ಲರೂ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ ಅಂದಾಗ ಅವಾಗವಾಗ ಬ್ರೇಕ್, ಅವಾಗವಾಗ ಒಂದಷ್ಟು ಗೇಮ್ಸ್ ಆಡೋದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಫ್ರೀಡಮ್ ಇರಬೇಕು. ಆಫೀಸಲ್ಲೇ ಆಗಿರ್ಬೋದು, ಸ್ವಲ್ಪ ಫ್ರೀಡಮ್ ಅನ್ನೋದು ಇರಬೇಕು ಗೈಸ್. ದಟ್ ಈಸ್ ವಾಟ್ ಮ್ಯಾಟರ್ಸ್. ಬಿಕಾಸ್ ಇಲ್ಲಿ ಸ್ಟ್ರೆಂತ್ ಬಂದಿರೋದನ್ನ ಡೆಫಿನೆಟ್ಲಿ ಯು ಆರ್ ಅ ವೆರಿ ಪ್ಯಾಷನೇಟ್ ಪರ್ಸನ್ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಆಸ್ ಅ ಪರ್ಸನ್ ನೀವು ಈವನ್ ರೆಡಿಯಾಗಿ ಹೋಗೋದು ಅಷ್ಟೇ ಪ್ಯಾಷನೇಟ್ ಆಗಿ ರೆಡಿಯಾಗಿ ಹೋಗ್ತೀರಾ. ಓಕೆ, ಇವತ್ತು ಕ್ಲೈಂಟ್ ಮೀಟಿಂಗ್ ಇದೆ, ನಾನು ಫಾರ್ಮಲ್ಸ್ ಹಾಕೊಂಡು ಹೋಗ್ಬೇಕು, ತುಂಬಾ ಚೆನ್ನಾಗಿ ಪ್ರಿಪೇರ್ಡ್ ಆಗಿ ಬಂದಿರ್ತೀರಾ. ಬಟ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಅದು ನಿಮಗೆ ಸ್ಟ್ರೆಸ್ ಆಗ್ಬಾರ್ದು. ಎಲ್ಲೋ ಒಂದ್ ಕಡೆ ಐ ಗೆಸ್ ಜನರು ನಿಮ್ನ ಅರ್ಥ ಮಾಡ್ಕೋಬೇಕು ಅಂತ ಅಷ್ಟೇ. ಗೈಡ್ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ ಅಂತ ಎಲ್ಲಾದ್ನೂ ಮಾಡಿಸ್ಕೊಂಡು ಎಲ್ಲಾದ್ರೂ ಸ್ಟ್ರೆಸ್ಫುಲ್ ಆಗಿ ಮಾಡೋದು ಅದೆಷ್ಟ್ರ ಮಟ್ಟಿಗೆ ಸರಿ? ಅಟ್ಲೀಸ್ಟ್ ನಿಮಗೇನ್ ಗೊತ್ತಾ, ಎನ್ವಿರಾನ್ಮೆಂಟ್ ಅನ್ನೋದ್ಕಿಂತ ನಿಮಗೆ ಮೆಂಟಲಿ ಒಂದು ಫ್ರೀಡಮ್ ಕೊಡ್ಬೇಕು ಆ ಜಾಗ. ಮೆಂಟಲಿ ಸ್ಟ್ರೆಸ್ ಫೀಲ್ ಆಗ್ಬಾರ್ದು. ದಟ್ ಈಸ್ ವಾಟ್ ಆಲ್ ಮ್ಯಾಟರ್ಸ್. ಅಟ್ಲೀಸ್ಟ್ ನೀವು ಇನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಒಂದಷ್ಟು ಕಲೀಗ್ಸ್ ಇದ್ರೂ ಆಗತ್ತೆ. ಇಟ್ಸ್ ಲೈಕ್ ದಟ್. ಇವಾಗ ಮನೇಲಿ ಏನೋ ಜಗಳ ಆಗಿರ್ಬೋದು, ಮನೇಲಿ ಏನೋ ಮನಸ್ತಾಪಗಳಾಗಿರುತ್ತೆ, ಬಟ್ ಕೆಲ್ಸಕ್ ಬಂದ್ಬಿಟ್ಟು ನಗಾಡ್ಕೊಂಡೇ ಇರು ಅಂದ್ರೆ ಅದು ಆಗಲ್ಲ. ಮುಖ ಆಬ್ವಿಯಸ್ಲಿ ಒಂದ್ ಸ್ವಲ್ಪ ಬೇಜಾರ್ ಇರುತ್ತೆ. ಹಂಗಂತ ಒಂದೊಂದು ಆಫೀಸಲ್ಲಿ ಏನು
ಈಗ ನೋಡು ಮೂತಿ ಹೆಂಗಿದೆ, ತಿರ್ಸ್ಕೊಂಡಿದೆ, ಹಂಗ್ ನಗಾಡ್ತಾ ಇರೋ, ಹಿಂಗ್ ನಗಾಡ್ತಾ ಇರೋ, ಎಲ್ಲ ಒಂದ್ ಕಡೆ ಜಡ್ಜ್ ಮಾಡೋದಿದೆ ಅಲ್ವಾ, ಅದೆಲ್ಲ ನಿಮಗೆ ಇಷ್ಟ ಆಗಲ್ಲ. ಅಟ್ಲೀಸ್ಟ್ ಮೇ ಬಿ ನೀವು ಜಾಬ್ ಅಂತ ಬಂದ್ರೆ ಜಾಬ್ಗೂ ಪರ್ಸನಲ್ ಲೈಫ್ಗೂ ತುಂಬಾ ಡಿಫ್ರೆನ್ಸ್ ತರ ನೀವು ನೋಡಲ್ಲ. ಜಾಬಲ್ಲೂ ನಿಮಗೆ ಪೀಸ್ ಬೇಕು, ಜಾಬಲ್ಲೂ ಖುಷಿ ಬೇಕು. ಜಾಬ್ ಅಂದ್ ಕೂಡ್ಲೆ ಅದು ಹೆಕ್ಟಿಕ್ ಅನ್ನಿಸ್ಬಾರ್ದು, ಒಂದು ರೂಲ್ಸ್, ಇಷ್ಟೇ ರೂಲ್ಸ್ ಅಲ್ಲಿ ಇರ್ಬೇಕು ಅನ್ನೋ ಆತರ ಒಂದು ಹೆಕ್ಟಿಕ್ ಅನ್ನಿಸ್ಬಾರ್ದು. ಸೊ ಯು ಆರ್ ಸಮ್ವನ್, ನಿಮ್ಮ ಮೆಂಟಲ್ ಹೆಲ್ತ್ಗೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ. ಸೊ ಅಟ್ ದ ಸೇಮ್ ಟೈಮ್ ಜನರು ಕೂಡ ನಿಮ್ಮ ಮೆಂಟಲ್ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡ್ಲಿ. ಜಾಬ್ ಇಂದ ನಿಮಗೆ ಅದು ಒಂಥರ ಒಂದು ಸೈಕ್ಯಾಟ್ರಿಸ್ಟ್ ತರ ಜೊತೆ ಹೋಗ್ಬೇಕು ಅನ್ನೋ ತರ ಅನ್ಸ್ಬಾರ್ದು. ಜಾಬ್ ಅಲ್ಲಿ ಒಂದು ಪೀಸ್ ಇರ್ಬೇಕು, ನಿಮಗಿದು ಮ್ಯಾಟರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಗ್ರೂಪ್ 3 ಅವ್ರಿಗೆ. ಮೇನ್ ಕ್ವೆಶನ್, ನಿಮ್ಮ ಕರಿಯರ್ ಆಪ್ಷನ್ಸ್. ಇವಾಗ ಯಾವ ಕರಿಯರ್ ಆಪ್ಷನ್ಸ್ ನಿಮಗೆ ಬೆಸ್ಟ್ ಗ್ರೂಪ್ 3? ಸೊ ದೇರ್ ಇಸ್ ಪೇಜ್ ಆಫ್ ವಾನ್ಸ್. ಪೇಜ್ ಆಫ್ ವಾನ್ಸ್ ಅಂದ್ರೆ ಏನೋ ಒಂದು ಐಡಿಯಾಸ್, ಕ್ರಿಯೇಟಿವ್ ಐಡಿಯಾಸ್ ಬರುವಂಥದ್ದು, ಒಂದು ಕ್ರಿಯೇಟಿವ್ ರೈಟರ್, ರೈಟ್? ಅಗೇನ್ ಏನೋ ಕ್ರಿಯೇಟಿವ್ ಆನಿಮೇಷನ್, ಇಲ್ಲಿ ನಿಮ್ಮ ಐಡಿಯಾಸ್ ನ ಯೂಸ್ ಮಾಡ್ಕೋಬಹುದು, ಕ್ರಿಯೇಟಿವ್ ಐಡಿಯಾಸ್ ನ ಯೂಸ್ ಮಾಡ್ಬೋದು, ಆ ತರದ್ದು. ಅಂಡ್ ಪೇಜ್ ಆಫ್ ವಾನ್ಸ್ ಅಂದ್ರೆ ಅಗೇನ್ ಇಟ್ಸ್ ಆಲ್ ಅಬೌಟ್ ಸ್ಟಾರ್ಟಿಂಗ್. ಅಂದ್ರೆ ಒಂದೇ ಪ್ರಾಜೆಕ್ಟ್ ಗೆ ಸ್ಟಿಕ್ ಆನ್ ಆಗಿರೋದಕ್ಕೆ ನಿಮಗೆ ಇಷ್ಟ ಇಲ್ಲ. ಎಲ್ಲೋ ಒಂದ್ ಕಡೆ ಅವಾಗ ಒಂದಷ್ಟು ನ್ಯೂ ಬಿಗಿನಿಂಗ್, ಅವಾಗ ಸ್ವಲ್ಪ ಏನಾದ್ರು ಒಂಥರ ಚೇಂಜಸ್. ಒಂದೇ ಕಡೆ ನಿಮಗೆ ಸ್ಟಕ್ ಆಗಿರೋದಕ್ಕೆ ನಿಮಗೆ ಇಷ್ಟ ಇಲ್ಲ, ಅವಾಗ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಇವಾಗ ಮೇನ್ ಆಗಿ ನಿಮ್ಮ ಕರಿಯರ್ ಆಪ್ಷನ್ಸ್ ಅಂತ ನೋಡೋಣ. ಯಾವ ತರ, ಲೈಕ್ ಇಟ್ಸ್ ಅನ್ ಎಕ್ಸಾಂಪಲ್ ಕೈಂಡ್. ಓಕೆ, ಆಸ್ ಇನ್ ಇಂಟರ್ನ್, ಮೇ ಬಿ ಗ್ರೂಪ್ 3 ಬೇಸ್ಡ್ ಆನ್ ಯುವರ್ ಕರೆಂಟ್ ಎನರ್ಜೀಸ್, ಮೇ ಬಿ ನೀವು ಆಸ್ ಅ ಇಂಟರ್ನ್ ಆಗಿ ಒಂದೊಂದ್ ಕಡೆ ವರ್ಕ್ ಮಾಡ್ಬೇಕಂದ್ರೆ ನೀವು ಎಲ್ಲಿ ನಿಮಗೆ ಕಲಿಯಕ್ಕೆ ಚಾನ್ಸ್ ಸಿಗುತ್ತಲ್ವಾ, ಬೇರೆಯವ್ರ ಅಂಡರ್ ವರ್ಕ್ ಮಾಡ್ಬಿಟ್ಟು, ಅಂದ್ರೆ ಅಟ್ಲೀಸ್ಟ್ ನಿಮಗೆ ಅಲ್ಲಿ ಕಲಿಯೋದಕ್ಕೆ ಚಾನ್ಸ್ ಸಿಗುತ್ತಲ್ವಾ, ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇಂದ ದಿನ ಕಲಿತಾ ಇರ್ಬೇಕು. ನೀವು ಇವೊಂದು ಮ್ಯಾನೇಜರ್ ಆಗಿದ್ರು ನನಗೆಲ್ಲ ಗೊತ್ತು ಅಂತ ಕೂರಲ್ಲ. ನೀವು ಏನಾದ್ರು ಕಲಿಯಕ್ ಇದೆಯಾ, ಹೊಸದ್ ಕಲಿಯಕ್ ಇದೆಯಾ, ಅಟ್ಲೀಸ್ಟ್ ನಿಮ್ಮ ಎನ್ವಿರಾನ್ಮೆಂಟ್ ಒಂಥರ ಇಂಟೆಲೆಕ್ಚುಯಲ್ ಎನ್ವಿರಾನ್ಮೆಂಟ್ ಇದ್ರೆ ನಿಮಗೆ ಅದು ಇಷ್ಟ ಆಗುತ್ತೆ. ಅಂಡ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್, ಮೇನ್ ಆಗಿ ಯೂಟ್ಯೂಬರ್ ನೋಡ್ಬೋದು ನೀವು, ಇನ್ಸ್ಟಾಗ್ರಾಮ್, ಈ ತರದೆಲ್ಲ ನಿಮಗೆ ಟ್ಯಾಲೆಂಟ್ ಇದೆ. ಅಂಡ್ ಪೇಜ್ ಆಫ್ ವಾನ್ಸ್ ಬಂದಿರೋದ್ರಿಂದ ಅಗೇನ್ ಟ್ರಾವೆಲ್ ಅನ್ನೋದು ಮೇನ್ ಆಗಿ ಇಂಡಿಕೇಟ್ ಆಗ್ತಾ ಇದೆ. ಟ್ರಾವೆಲ್ ವ್ಲಾಗರ್ ಆದ್ರೂ ಆಗಿರ್ಬೋದು. ಇನ್ನು ಟ್ರಾವೆಲ್ ಇಂದ ಸುಮ್ನೆ ಮಜಾ ಮಾಡೋದು ಅಷ್ಟೇ ಅಲ್ಲ, ಕಲಿಯೋದು ತುಂಬಾ ಇರುತ್ತೆ ಗಾಯ್ಸ್. ಎಸ್ಪೆಷಲಿ ಟ್ರಾವೆಲ್ ಮಾಡೋದ್ರಿಂದ ನಿಮ್ಗೆ ಆಸ್ ಅ ಪರ್ಸನ್ ನೀವು ಯಾವ ತರ ಲೈಫ್ ಅನ್ನೋದು ಏನು, ಆಕ್ಚುಲಿ ನಾವು ಅನ್ಕೊಂಡಿದೀವಿ ನಾಲೆಜು, ಇಂಟೆಲೆಕ್ಚುಯಲ್ ನಾಲೆಜ್ ಮಾತ್ರ ನಮಗೆ ಬುದ್ಧಿ ಕೊಡುತ್ತೆ ಅಂತ. ಬಟ್ ನೋ, ಆಕ್ಚುಲಿ ನೀವು ಯಾವಾಗ ಬೇರೆ ಪೀಪಲ್ ಜೊತೆ ಬೆರೀತೀರಾ, ಬೇರೆ ಜಾಗಗಳಿಗೆ ಹೋಗ್ತೀರಾ, ಟ್ರಾವೆಲ್ ಮಾಡಿದಾಗ ನಿಮಗೆ ಬೇರೆ ಕಲ್ಚರ್ ಹೆಂಗೆ, ಬೇರೆ ಪೀಪಲ್ಗಳು ಹೆಂಗೆ, ಇದೆಲ್ಲ ಕಲ್ತ್ಕೊಳ್ಳಕ್ ತುಂಬಾ ಇರುತ್ತೆ ಟ್ರಾವೆಲ್ ಮಾಡಿದಾಗ, ಟ್ರಸ್ಟ್ ಮೀ. ಸೊ ಆತರ ಒಂದು ಲೈಫ್ ಲೆಸನ್, ನಾಟ್ ಜಸ್ಟ್ ಬುಕ್ ಅಲ್ಲಿರೋ ಒಂದಷ್ಟು ವರ್ಡ್ಸ್ ನ ಕಲ್ತ್ ಕೂಡ್ಲೆ ಅದು ಅಲ್ಲ. ಆಕ್ಚುಲಿ ನೀವು ಟ್ರಾವೆಲ್ ಮಾಡಿದಾಗ ಲೈಫ್ ಲೆಸನ್ಸ್ ಕಲಿತೀರ, ಟ್ರಸ್ಟ್ ಮೀ, ಲೈಫ್ ಲೆಸನ್ಸ್. ಸೋಲೋ ಟ್ರಾವೆಲ್ ಮಾಡಿ ಎಸ್ಪೆಷಲಿ. ಐ ಗೆಸ್ ಈ ತರದೆಲ್ಲ ನಿಮಗೆ ವರ್ಕೌಟ್ ಆಗುತ್ತೆ. ಅಂದ್ರೆ ಲೈಫ್ ಲೆಸನ್ಸ್ ನ ತಿಳ್ಕೊಂಡು ಅದರಿಂದ ಏನೊಂದು ಅಚೀವ್ ಮಾಡೋದಿದೆ ಅಲ್ವಾ, ದಿಸ್ ಇಸ್ ಆಲ್ ಮ್ಯಾಟರ್ಸ್ ನಿಮಗೆ ಮೇನ್ ಆಗಿ. ಓಕೆ, ಸೊ ಈ ತರ ಒಂದು ಕ್ರಿಯೇಟಿವ್ ಎಬಿಲಿಟೀಸ್ ಅಥವಾ ಎವ್ರಿ ಡೇ ಎಲ್ಲಿ ನಿಮಗೆ ಕಲಿಯಕ್ಕೆ ಚಾನ್ಸ್ ಸಿಗುತ್ತೆ ಆ ತರ ಕೆಲಸ, ಆ ತರ ಎನ್ವಿರಾನ್ಮೆಂಟ್. ಟ್ರಾವೆಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ನಿಮಗೆ ಕರಿಯರ್ ಅಂತ ಬಂದ್ರೆ. ಇದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಆಸ್ ಅ ಚೈಲ್ಡ್ ನೀವು ಟ್ರಾವೆಲ್ ಅಂದ್ ಕೂಡ್ಲೆ ಅಂದ್ರೆ ಚೈಲ್ಡ್ ತರ ಆಗೋಗ್ಬಿಡ್ತೀರಾ, ಏನೋ ಒಂದು ಹೊಸದ್ ಕಲಿತೀನಿ, ಏನೊಂದು ಹೊಸದ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ. ಸೊ ಈ ತರದ್ನ ನೋಡ್ತಾ ಇದೀನಿ. ಸೊ ಗೈಸ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಆಕ್ಷನ್ ನೀವೇನ್ ತಗೋಬೇಕು, ನೆಕ್ಸ್ಟ್ ಆಕ್ಷನ್ ನಿಮ್ಮ ಕರಿಯರ್ ಅಲ್ಲಿ ಏನ್ ತಗೋಬೇಕು ಗ್ರೂಪ್ 3 ಗೈಸ್. ಅಟ್ ಎನಿ ಪಾಯಿಂಟ್ ನಿಮಗೆ ಕ್ಲೈಮ್ ಮಾಡ್ಬೇಕನ್ಸರೆ, ಯು ಗೈಸ್ ನೋ ದಟ್ ರಿಯಲ್, ಕಮೆಂಟ್ ಸೆಕ್ಷನ್ ಅಲ್ಲಿ 1 ಹಾಕಿದ್ರೆ ಆಯ್ತು. ನೆಕ್ಸ್ಟ್ ಆಕ್ಷನ್ ಏನ್ ತಗೋಬೇಕು ಗ್ರೂಪ್ 3 ಅವರಿಗೆ? ದೇರ್ ಈಸ್ ನೈಟ್ ಆಫ್ ಸ್ವರ್ಡ್ಸ್. ಒಂದು ಕ್ವಿಕ್ ಆಕ್ಷನ್, ಕ್ವಿಕ್ ಜಡ್ಜ್ಮೆಂಟ್, ಕ್ವಿಕ್ ಚೇಂಜಸ್. ಅಂಡ್ ನೈಟ್ ಬಂದ್ರೆ ಇಟ್ಸ್ ಆಲ್ ಅಬೌಟ್ ಟ್ರಾವೆಲ್. ಮೇ ಬಿ ನಿಮಗೆ ರಿಲೊಕೇಶನ್ ಅನ್ನೋದು ಮೇನ್ ಆಗಿ ಇಂಪಾರ್ಟೆಂಟ್, ಚೇಂಜ್ ಅನ್ನೋದು ಮೇನ್ ಆಗಿ ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ತಾ ಇದೆ. ಮೇ ಬಿ ಯಾವ್ದೋ ಬರ್ಡನ್ ಕೆಲಸದಲ್ಲಿ ಇದೀರಾ, ಗಿವ್ ಅಪ್ ಮಾಡ್ಲಾ, ಇದರಲ್ಲೇ ಕಂಟಿನ್ಯೂ ಮಾಡ್ಲಾ ಅಂದ್ರೆ ಮೇ ಬಿ ನೋ, ಚೇಂಜಸ್ ಅನ್ನೋದು ಇಟ್ಸ್ ಕ್ವೈಟ್ ಇಂಪಾರ್ಟೆಂಟ್.
ಯಾರಿಗಾರು ಏನಾದ್ರು ಮೆಸೇಜ್ ಮಾಡ್ಬೇಕು, ಯಾರಿಗಾರು ಏನಾದ್ರು ಹೇಳ್ಬೇಕು ಅನ್ಸಿದ್ರೆ, ನಿಮ್ನ ನೀವು ತಡ್ಕೊಂತ ಇದ್ರೆ, ನೌ ಇಸ್ ದ ಹೈ ಟೈಮ್. ಹೇಳ್ಬಿಡಿ, ಡಸಂಟ್ ಮ್ಯಾಟರ್ ಏನಾಗುತ್ತೆ ಸಿಚುವೇಶನ್ ಅಂತ, ಬಟ್ ಹೇಳಿ. ಓಕೆ, ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ನಿಮಗೆ ಹೇಳಿ. ಅಂಡ್ ಐ ಗೆಸ್ ಗ್ರೂಪ್ 3 ನೀವು ಯಾವುದೋ ಒಂದು ನಾರ್ಮಲ್ ಪ್ರೊಫೆಷನ್ಗೆ ಹೋಗೋದಕ್ಕಿಂತ ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ವರ್ಲ್ಡ್ಗೆ ಹೋಗೋದು ಹೈ ಟೈಮ್. ಮೇ ಬಿ ನಿಮ್ಮಲ್ಲಿ ಆ ಎನರ್ಜಿ ಇದೆ, ನಿಮ್ಮಲ್ಲಿ ಆ ಪ್ಯಾಷನ್ ಇದೆ, ನಿಮ್ಮಲ್ಲಿ ಆ ನಾಲೆಜ್ ಇದೆ, ನಿಮ್ಮಲ್ಲಿ ಆ ಎಕ್ಸೈಟ್ಮೆಂಟ್ ಒಳಗಡೆ ಇನ್ನೂ ಇದೆ. ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕು ಅಂದ್ರೆ ಗೋ ಫಾರ್ ಇಟ್. ಯಾವ್ದೊಂದು ಹೊಸ ಕೋರ್ಸ್ ನ ಕಲಿಬೇಕು ಅಂತ ಇದ್ರೆ ಗೋ ಫಾರ್ ಇಟ್. ಸಮಥಿಂಗ್ ಚೇಂಜಸ್ ಮಾಡ್ಕೊಳ್ಳಿ. ಇಷ್ಟ ದಿನ ಆಗಿದ್ದು ಆಯ್ತು, ಬಟ್ ಇನ್ಮೇಲೆ ರಿಸ್ಕ್ ತಗೊಳ್ಳಿ. ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ IT ಪ್ರೊಫೆಷನ್ ಬಿಟ್ಟು ಒಂದು ಬ್ಲಾಗರ್ ಆಗ್ಬೇಕಂತ ಯಾವಾಗ್ಲೂ ನಿಮ್ಮ ತಲೆಯಲ್ಲಿ ಇದ್ರೆ, ಮೇ ಬಿ ರಿಸ್ಕ್ ತಗೊಳ್ಳಿ ಗಾಯ್ಸ್. ನೌ ಇಸ್ ದ ಟೈಮ್ ಟು ಟೇಕ್ ರಿಸ್ಕ್. ಮೇ ಬಿ ನಿಮಗೆ ಯಾವಾಗ ಈ ವಿಡಿಯೋ ನೋಡ್ತೀರಾ, ಡಸಂಟ್ ಮ್ಯಾಟರ್ ಯಾವಾಗ ನೋಡ್ತೀರಾ ಅಂತ, ನೋಡಿದ ಮೂಮೆಂಟ್ ಇಂದ ಮೇ ಬಿ ಫ್ಯೂ ಮೋರ್ ಮಂತ್ಸ್ ಟೈಮ್ ಕೊಡ್ತಾ ಇದೆ ಯೂನಿವರ್ಸ್ ನಿಮಗೆ ಒಂದು ರಿಸ್ಕ್ ತಗೊಳಕ್ಕೆ, ಒಂದು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ. ಇವಾಗ ನಿಮ್ಮ ಲೈಫಲ್ಲಿ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಮಾಡ್ಕೋಬೇಕು ಅಂದ್ರೆ ಗೋ ಫಾರ್ ಇಟ್. ಐ ಗೆಸ್ ಮೇಜರ್ ಆಗಿ ಏನು ಎಫೆಕ್ಟ್ ಆಗಲ್ಲ ಅನ್ನೋದನ್ನ ನೋಡ್ತಿದೀನಿ. ಸೊ ಎಸ್, ರಿಸ್ಕ್ ತಗೊಳ್ಳಿ ಗೈಸ್. ಅಂಡ್ ಇವಾಗ ನೀವು ಇಷ್ಟೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಫ್ಯೂಚರ್ ಕರಿಯರ್ ಪೊಟೆನ್ಷಿಯಲ್ ಹೆಂಗಿರುತ್ತೆ ಅಂತ ನೋಡೋಣ. ನಿಮ್ಮ ಕರಿಯರ್ ಪೊಟೆನ್ಷಿಯಲ್ ಹೆಂಗಿದೆ? Future career potential. How is your future career potential? Group 3, there is 9 of Swords. Okay, ಎಲ್ಲೋ ಒಂದ್ ಕಡೆ ಸ್ಟ್ರೆಸ್ ಇಂದ ಹೊರಗೆ ಬರೋದು, ಎಲ್ಲೋ ಒಂದ್ ಕಡೆ ಆ ಭಯದಿಂದ ಹೊರಗೆ ಬರೋದು, ಎಲ್ಲೋ ಒಂದ್ ಕಡೆ ಏನಾಗ್ಬಿಡುತ್ತೋ ನಾನು ಈ ಸ್ಟೆಪ್ಸ್ ತಗೊಂಡ್ರೆ ಅನ್ನೋ ಒಂದಷ್ಟು ಭಯ ಇತ್ತು ಅನ್ಸುತ್ತೆ. ಅದರಿಂದ ಫೈನಲ್ ನೀವು ಹೊರಗೆ ಬರೋದನ್ನ ನೋಡ್ತಿದೀನಿ. ಇಟ್ಸ್ ಮೋರ್ ಲೈಕ್ ಅಟ್ ಲೀಸ್ಟ್ ನಿಮಗೆ ಪ್ರಾಪರ್ ಸ್ಲೀಪ್ ಸಿಗುತ್ತೆ. ನಾನು ಮುಂಚೆನೆ ಹೇಳ್ದಂಗೆ ಇಲ್ಲಿ 10 ಆಫ್ ವಾಂಡ್ಸ್ ನೋಡ್ಬೋದು. ಎಲ್ಲೊಂದ್ ಕಡೆ ನಿಮಗೆ ಪ್ರಾಪರ್ 6 hours ಸ್ಲೀಪ್ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಅಟ್ ಲೀಸ್ಟ್ ಈ ಚೇಂಜಸ್ ನ ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ಮಲ್ಕೊಂತೀರ. ಅಟ್ ಲೀಸ್ಟ್ ನೀವು ಯು ಕ್ಯಾನ್ ಡ್ರೀಮ್ ಅಗೇನ್. ಐ ಡೋಂಟ್ ನೋ ಗ್ರೂಪ್ 3 ಸಾರಿ, ನನಗೆ ಯಾಕೆ ಈ ಮೆಸೇಜ್ ಬರ್ತಾ ಇದೆ ಅಂತ, ಬಟ್ ನೀವು ಕಂಡ್ಬಿಟ್ಟೆ ತುಂಬಾ ತಿಂಗಳಾಯ್ತು ಅನ್ನೋದನ್ನ ನೋಡ್ತಿದೀನಿ. ಆರಾಮಾಗಿ ಸ್ಟ್ರೆಸ್ ಇಲ್ದಾನೆ ಮಲ್ಕೊಂಡೇ ತುಂಬಾ ಮನ್ಸಾಯ್ತು, ತುಂಬಾ ವರ್ಷಗಳಾಯ್ತು ಅನ್ನೋದನ್ನ ನೋಡ್ತೀನಿ. ಆ ಮೆಂಟಲ್ ಪೀಸ್ ಅನ್ನೋದು ನಿಮಗೆ ಸಿಕ್ಕೇ ತುಂಬಾ ಮನ್ಸಾಯ್ತು ಅನ್ನೋದನ್ನ ನೋಡಿದೀನಿ. ಮೇ ಬಿ ಎಟ್ ಸಮ್ ಪಾಯಿಂಟ್ ನಿಮಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ಸಿದೆ ಅಥವಾ ಅನ್ಸಿತ್ತು, ಅದಕ್ಕೆ ಆ ಒಂದು ಕಾರಣಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ರಿ ಅನ್ಸುತ್ತೆ. ಬಟ್ ಇವಾಗ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಇವಾಗ ಎಲ್ಲೋ ಒಂದ್ ಕಡೆ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಿಮ್ಮ ತಲೆ ಮೇಲೆ ಕೂತ್ ಬಿಟ್ಟಿದೆ. ಒಂದ್ ನೆಮ್ಮದಿಯಾಗಿ ಮನೆಯವ್ರ ಜೊತೆ ಇರೋಣ, ನನ್ನ ಕನ್ಸು, ನನ್ನ ಒಂದು ಪರ್ಸನಾಲಿಟಿ ಬಗ್ಗೆ ಯೋಚನೆ ಮಾಡೋಣ, ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ ಅಂದಾಗ ಮೇ ಬಿ ನಿಮಗೆ ಇದೇ ಸಿಕ್ಕಿಲ್ಲ, ಲೈಕ್ ಟೈಮೇ ಸಿಕ್ಕಿಲ್ಲ ನಿಮಗೆ. ಅಟ್ಲೀಸ್ಟ್ ಒಂದು ಪರ್ಸನಲ್ ಡೈರಿ ಮೇಂಟೈನ್ ಮಾಡ್ಕೊಳ್ಳೋಣ, ಏನೋ ಒಂದು ಹೊಸ ಹಾಬಿ ಮಾಡ್ಕೊಳ್ಳೋಣ, ಹೊಸ ಒಂದು ಸ್ಕಿಲ್ ಕಲಿಯೋಣ, ಏನೇ ಒಂದು ಮಾಡೋಣ ಅಂದ್ರೂ ನಿಮಗೆ ಒಂದು ಇದು ಸಿಕ್ಕಿಲ್ಲ, ಟೈಮ್ ಸಿಕ್ಕಿಲ್ಲ. ಮೇನ್ ಆಗಿ ಬಿಕಾಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್, ಬಿಕಾಸ್ ಆಫ್ ದ ಸ್ಟ್ರೆಸ್. ಸೊ ಫೈನಲಿ ಅಟ್ ಲೀಸ್ಟ್ ನಿಮಗೆ ಒಂದು ಸ್ಟ್ರೆಸ್ ಫ್ರೀ ಆಗ್ತೀರಾ. ಮೇ ಬಿ ತುಂಬಾ ಜನ ಇಲ್ಲಿ ಥೆರಪಿಸ್ಟ್ ನ ಕನ್ಸಲ್ಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಅಟ್ ಲೀಸ್ಟ್ ನಿಮಗೆ ಆ ಥೆರಪಿಸ್ಟ್ ನ ಕನ್ಸಲ್ಟ್ ಮಾಡೋದ್ ಬೇಡ, ನಿಮಗೆ ನೀವೇ ಬೆಟರ್ ಫೀಲ್ ಮಾಡೋ ತರ ಆಗುತ್ತೆ ಇವು ಎಲ್ಲ ಒಂದು ಆಕ್ಷನ್ಸ್ ತಗೊಂಡ್ರೆ. ಸೊ ಐ ಗೆಸ್ ತುಂಬಾ ಸ್ಟ್ರೆಸ್, ತುಂಬಾ ಬರ್ಡನ್ ಒಳ್ಳೇದಲ್ಲ. ಚೂಸ್ ಅ ಕರಿಯರ್ ಅಲ್ಲಿ ನಿಮಗೆ ಥೆರಪಿಸ್ಟ್ ಉಪಯೋಗ ಇರಬಾರ್ದು, ಆ ತರ ಒಂದು ಕರಿಯರ್ನ ಚೂಸ್ ಮಾಡಿ. ಎಲ್ಲೋ ಒಂದ್ ಕಡೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಫೋಕಸ್ ನ ಕಡಿಮೆ ಮಾಡಿದೀರಾ ಅನಿಸ್ತಾ ಇದೆ ಗ್ರೂಪ್ 3. ಸೊ ದಿಸ್ ಇಸ್ ಹೈ ಟೈಮ್, ರಿಕವರ್ ಮಾಡ್ಕೊಳ್ಳಿ. ದಿಸ್ ಇಸ್ ಹೈ ಟೈಮ್. ಯು ಬೆಟರ್ ನೋ ದಟ್ ಯು ಡಿಸರ್ವ್ ಬೆಟರ್ ಲೈಫ್ ದ್ಯಾನ್ ಯು ಹ್ಯಾವ್ ನವ್. ಇಷ್ಟ ದಿನ ಆಯ್ತು ರಿಸ್ಕ್ ತಗೊಂಡ್ರಿ, ಬಟ್ ಮೇ ಬಿ ಎಲ್ಲೋ ಒಂದ್ ಕಡೆ 2-3 ಕರಿಯರ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. 2-3 ಕರಿಯರ್ ಆಪ್ಷನ್ ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಕಷ್ಟದ ಸಿಚುವೇಶನ್ ಅಲ್ಲಿ ಇದ್ರಿ ಅನ್ಸುತ್ತೆ. ಬಟ್ ನೌ ಆನ್ ಐ ಗೆಸ್ ಇಷ್ಟೆಲ್ಲ ಕಷ್ಟ ತಗೊಳ್ಳೋದು ಬೇಡ. ಅದೇನ್ ಮಾಡ್ಬೇಕು, ಅದೇನ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಇದ್ರಿ, ಫೈನಲಿ ಅಟ್ ಲೀಸ್ಟ್ ಸ್ಟಾರ್ಟ್ಅಪ್ ಮಾಡಿ. ಮಾಡ್ತಿರೋ ಕೆಲಸ ಜೊತೆ ಮ್ಯಾನೇಜ್ ಮಾಡಕ್ ಆಗುತ್ತೆ ಅಂದ್ರೆ ಇಟ್ಸ್ ಓಕೆ, ಮಾಡಿ. ಬಟ್ ಅದನ್ನ ಸ್ಟಾರ್ಟ್ ಮಾಡ್ಲೇ ಇಲ್ಲ, ನಾನು ಅವತ್ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನಾನು ಇಲ್ಲಿ ಇರ್ತಾ ಇದ್ದೆ ಅನ್ನೋ ಒಂದು ರಿಗ್ರೆಟ್ ಮುಂದಿನ ವರ್ಷದಲ್ಲಿ ಆಗ್ಬಾರ್ದಲ್ವಾ. ದಟ್ ಈಸ್ ದ ರೀಸನ್. ಏನಾದ್ರು ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕಂತ ಇದ್ರೆ ಜಸ್ಟ್ ಗೋ ಫಾರ್ ಇಟ್.
ಬಿಕಾಸ್ ಕಲಿಯಕ್ ತುಂಬಾನೇ ಇದೆ ನಿಮಗೆ ಇನ್ನು ಅನ್ನೋದನ್ನ ನೋಡ್ತಿದ್ದೀನಿ ಕರಿಯರ್ ವೈಸ್ ಅಲ್ಲಿ. ಓಕೆ, ಸೊ ಒಂದು ಮೆಸೇಜ್ ಸಿಕ್ಕಿದೆ ಅನ್ಸ್ತೀನಿ ಗ್ರೂಪ್ 3 ಅವರೇ, ನಿಮ್ಮ ಕರಿಯರ್ ಬಗ್ಗೆ ನಿಮಗೊಂದು ಕ್ಲಾರಿಟಿನೂ ಸಿಕ್ಕಿದೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಗ್ರೂಪ್ 3 ನಿಮಗೆ ಏನ್ ಮೆಸೇಜ್ ಬರ್ತದೆ ಅಂದ್ರೆ ಟೂ ಯು ಕ್ಯಾನ್ ಬ್ಯಾಲೆನ್ಸ್, ಅಂದ್ರೆ ಒಂದ್ ಕರಿಯರ್ ಮೇಲೆ ಡಿಪೆಂಡ್ ಆಗಲ್ಲ, ಅಟ್ ಲೀಸ್ಟ್ ನಿಮ್ಮ 2 ಕರಿಯರ್ಸ್ ಇರುತ್ತೆ, ಆಲ್ಟರ್ನೇಟಿವ್ ಆಗಿ ಏನೋ ಮಾಡ್ತೀರಾ ಅನ್ನೋದನ್ನ ನೋಡ್ತೀನಿ. ಓಕೆ, ಸೊ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೇಮ್ ಮಾಡಬೇಕು ಅನ್ಸುತ್ತೆ, ಯು ಗೈಸ್ ನೋ ದಟ್ ರಿಯಲ್, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಎಸ್, ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಕೇಳಿದ್ರಿ ಮದ್ವೆ ಆಗಿದ್ಯಾ ಅಂತ. ಆಗಿಲ್ಲ. ತುಂಬಾ ಕ್ವೆಶನ್ಸ್ ನನ್ ಬಗ್ಗೆನೂ ಬರ್ತಾ ಇದೆ ತುಂಬಾ ಜನಕ್ಕೆ, ನನ್ನ ನೇಮ್ ಇಂದ ಹಿಡಿದು. ಸೊ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಅನ್ಸಿದ್ರೆ ಲೈಕ್ ಯು ಕ್ಯಾನ್ ಕಮೆಂಟ್. ಒಂದಷ್ಟು ಕ್ವೆಶನ್ಸ್ ನನ್ನ ಬಗ್ಗೆ ಇದೆ ಅಂತ ಗೊತ್ತು, ಬಟ್ ಡ್ರಾಪ್ ದ ಮೆಸೇಜಸ್ ಅಥವಾ ಕಮೆಂಟ್ಸ್ ನ ಹಾಕಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ, 1 by 1 ಒಂದೊಂದು ವಿಡಿಯೋದಲ್ಲಿ ನನ್ನ ಬಗ್ಗೆ ಹೇಳ್ತಾ ಬರ್ತೀನಿ. ಓಕೆ, ನನಗಿನ್ನೂ ಮದುವೆ ಆಗಿಲ್ಲ, ಅದ್ರ ಬಗ್ಗೆ ರಿವೀಲ್ ಮಾಡಿದ್ದೀನಿ. ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.